गुरुभ्यो नमः अस्मत् सर्वगुरुभ्यो नमः श्रीमते रामानुजाय नमः। ಇಂದು ರಥಸಪ್ತಮಿ. ಪುರಾಣಗಳ ಉಲ್ಲೇಖದಲ್ಲಿ ಎಕ್ಕದ ಎಲೆಯನ್ನ ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಇವತ್ತು ಅಭ್ಯಂಜನ. ಸೂರ್ಯೋದಯದಲ್ಲಿ ಆದಿತ್ಯ ಹೃದಯದ ಪ್ರಾರ್ಥನೆ, ರುದ್ರೋಗಂ ಮಮ ಸೂರ್ಯ ಹರಿಮಾಣಂಚನಾಶಯ ಅಂತ ಸೂರ್ಯನನ್ನ ಉಪಾಸನೆ ಮಾಡಿದ್ರೆ ಹೃದ್ರೋಗ ಅವುಗಳೆಲ್ಲ ಪರಿಹಾರ ಅಂತಂದ್ಬಿಟ್ಟು ಅಚ್ಛಿದ್ರದಲ್ಲಿ ಬರುವಂತಹದ್ದು. ಜೊತೆಗೆ ಇವತ್ತು ಮಾಘ ಮಾಸ ಶುಕ್ಲ ಪಕ್ಷ ಕೃತ್ತಿಕಾ ನಕ್ಷತ್ರ, ಚಂದ್ರನ ಬರ್ತ್ಡೇ ಇವತ್ತು, ಚಂದ್ರ ಜಯಂತಿ. ಚಂದ್ರನಿಗೆ ಪ್ರೀತಿಯಾಗಿ ನಡೆಸುವಂತಹದ್ದು ಜಪಾದಾನ ಹೋಮ ಇವುಗಳೆಲ್ಲ ಏನಾದ್ರು ದೋಷಗಳು ಅದು ಇದು ಇದ್ರೆ ಅದಕ್ಕೆ ಪರಿಹಾರ ಕೂಡ. ಛಾಂದೋಗ್ಯ ಉಪನಿಷತ್ತು ಬರೋಣ. ಅಸ್ಮತ್ ಗುರುಭ್ಯೋ ನಮಃ ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋದು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿ ವಿಷ್ಣುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ವಿಹಿತಃ ಶ್ರುತಂ ಮೇ ಗೋಪಾಯ. ಓಂ ಆಪ್ಯಾಯಂತು ಮಮ ಅಂಗಾನಿ ವಾಕ್ ಪ್ರಾಣಶ್ಚಕ್ಷುಃ ಶ್ರೋತ್ರಮತೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಅಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಮೇಸ್ತು ತದಾತ್ಮನಿರತೆ ಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಪುಸ್ತಕ ಇಟ್ಕೊಂಡಿರೋರು ತೃತೀಯ ಪ್ರಪಾಠಕದಲ್ಲಿ 6ನೇ ಏಕಾದಶ ಖಂಡ, ಅದರಲ್ಲಿ 6ನೇ ಮಂತ್ರ, ಪುಟ 58, ಅದರಲ್ಲಿ ತಾತ್ಪರ್ಯವನ್ನ ನೋಡಿದ್ವಿ. ಇನ್ನೊಂದ್ಸಲಿ ನೋಡೋಣ. ನಾನ್ ಯಸ್ಮೈ ಕಸ್ಮೈ ಚನ ಯದ್ಯಪ್ಯಸ್ಮಾ ಇಮಾಂ ಮದ್ಭಿಃ ಪರಿಗೃಹೀತಾಂ ಧನಸ್ಯ ಪೂರ್ಣಾಂ ದದ್ಯಾತ್ ಏತದೇವ ತಥೋ ಭೂಯ ಇತಿ ಏತದೇವೋ ತಥೋ ಭೂಯ ಇತಿ. ತಾತ್ಪರ್ಯ: ಅನ್ಯಸ್ಮೈ ಬೇರೆಯವರಾದ, ಕಸ್ಮೈ ಜನ ಯಾರಿಗೋ, ನ ಈ ವಿದ್ಯೆಯನ್ನು ಉಪದೇಶಿಸಬಾರದು. ಎಲ್ಲ ಅಧ್ಯಾತ್ಮ ವಿದ್ಯೆಗಳು ಬಹಳ ರಹಸ್ಯವಾದದ್ದು ಅಂತ. ಅದು ಯಾರಿಗೆ ಅಧಿಕಾರ ಇದೆಯೋ ಅವ್ರಿಗೆ ಯೋಗ್ಯತೆಯೋ ಅಂತವರಿಗೆ ತಿಳಿಸ್ಬೇಕಾದ್ದು. ಯದ್ಯಪಿ ವಸ್ತುತಃ ಅದ್ಭಿಹಿ ಸಮುದ್ರ ಜಲದಿಂದ ಪರಿಗೃಹೀತಾಂ ಆವೃತವಾಗಿರುವಂತಹ ಧನಸ್ಯ ಪೂರ್ಣಾಂ ಧನದಿಂದ ಸಮೃದ್ಧವಾದಂತಹ ಇಮಾಂ ಈ ಭೂಮಿಯನ್ನ ದದ್ಯಾತೆ ಗುರು ದಕ್ಷಿಣೆಯಾಗಿ ಗುರುವಿಗೆ ಕೊಡಬಹುದು. ತತಃ ಹಾಗಿದ್ದಾಗ್ಯೂ ಸಹ ಏತದೇವ ಈ ಮಧುವಿದ್ಯೆಯೇ ಭೂಯ ಇತಿ ಹೆಚ್ಚಾದದ್ದು ಅಂತ ಹೇಳ್ತಾರೆ. ಇಡೀ ಭೂಮಂಡಲವನ್ನೇ ದಾನ ಮಾಡಿದ್ರು ಕೂಡ ಮಧುವಿದ್ಯೆಗೆ ಆ ಉಪದೇಶಕ್ಕೆ ಅದು ಸಮಾನವಾಗಲ್ಲ ಅಂತ. ಏತದೇವ ತಥೋ ಭೂಯ ಇತಿ ಈ ಮಧುವಿದ್ಯೆಯ ಆ ಗುರುದಕ್ಷಿಣೆಗಿಂತ ಹಿರಿದಾದದ್ದು ಅಂತ ಹೇಳ್ತಾರೆ. ತಾತ್ಪರ್ಯ: ಈ ಮಧುವಿದ್ಯೆಯನ್ನ ಸಂಪ್ರದಾಯಕ್ಕೆ ಅನುಸಾರವಾಗಿ ಹಿರಿಯ ಮಗ ಹಾಗೂ ಪ್ರಿಯನಾದ ಶಿಷ್ಯನನ್ನು ಹೊರತು ಬೇರೆ ಯಾರಿಗೂ ಉಪದೇಶಿಸಬಾರದು. ಈ ಉಪದೇಶಕ್ಕೆ ಪ್ರತಿಯಾಗಿ ಆ ಶಿಷ್ಯನು ಸಮುದ್ರದಿಂದ ಆವೃತವಾದ ಸಮೃದ್ಧವಾದ ಭೂಮಿಯನ್ನೇ ಗುರುದಕ್ಷಿಣೆಯಾಗಿ ನೀಡಿದ್ರು ಕೂಡ ಆ ಗುರುದಕ್ಷಿಣೆಗಿಂತ ಈ ವಿದ್ಯೆಯ ಮೇಲೆ ಎನಿಸುವುದು, ಅರ್ಥಾತ್ ಈ ವಿದ್ಯೆಗೆ ಸಮಾನವಾದ ಗುರುದಕ್ಷಿಣೆ ಇಲ್ಲ ಎಂದು ತಾತ್ಪರ್ಯ. ಯಾವುದೇ ವಿದ್ಯೆಯನ್ನು ಗ್ರಹಿಸಬೇಕಾದ್ರೆ ಗುರುದಕ್ಷಿಣೆಯನ್ನ ಕೊಟ್ಟು ಅದನ್ನು ತಗೊಂಡಾಗ ವಿದ್ಯೆ ಇವನಿಗೆ ಸಿದ್ಧಿಸುತ್ತೆ. ಅದರಿಂದ ಹೇಳುವಂತಹದ್ದು. ಮತ್ತೆ ವಿದ್ಯೆಗೂ ಹಣಕ್ಕೂ ಸಂಪಾದನೆ ಇದ್ರದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗೋಲ್ಲ, ತುಲನೆ ಮಾಡೋದಕ್ಕಾಗಲ್ಲ. ಎಷ್ಟೇ ಇಲ್ದನು ಕೊಟ್ರು. ಅದಕ್ಕೇನೆ ಆ ರೈಕ್ವ ಇವನ ಸಂಹಾರದಲ್ಲಿ ಆಹಾರೇ ಶೂದ್ರ ಅಂತ ಅವನು ರಾಜನನ್ನ ಅವನ್ ಕರೆಯೋದು ಆಹಾರೇ ಶೂದ್ರ ಅಂತ. ಅವನ್ ರಾಜ ಕ್ಷತ್ರಿಯ, ಅವನನ್ನ ಶೂದ್ರ ಅಂತ ಹೆಂಗ್ ಕರೆದ ಅಂತಂದ್ರೆ ಶೋಚಯತಿ ಇತಿ ಶೂದ್ರ, ನನಗೆ ಆತ್ಮ ದರ್ಶನ ಆಗ್ಲಿಲ್ವಲ್ಲ ಅನ್ನೋ ದುಃಖ ಅವನಿಗೆ. ಅದರಿಂದ ಅವನ್ ಕರೆಯೋದು ತಗೊಂಬ ಅಂತ ಹೇಳ್ಬಿಟ್ಟು ರೈಕ್ವ ಇವನ ಸಂವಾದದಲ್ಲಿ ಬರುವಂತದ್ದು, ಉಪನಿಷತ್ತಿನಲ್ಲಿ ಬರುವಂತದ್ದು. ಒಟ್ಟಿನಲ್ಲಿ ವಿದ್ಯೆಯನ್ನ ಹಿರಿಯ ಮಗ ಅಥವಾ ಸರಿಯಾದ ಶಿಷ್ಯನಿಗೆ ಅಂತ ಹೇಳಿದ್ರು. ರಹಸ್ಯವಾದದ್ದು ಅನ್ನೋದು ಹೀಗೆ. ಅದರಿಂದ ಅದರ ಹಿರಿಮೆ ಏನಿದೆ, ಶ್ರೇಷ್ಠತೆ, ಅವುಗಳನ್ನ ಸರಿಯಾಗಿ ಕಾಪಾಡ್ಕೊಳ್ಬೇಕು. ಅದು ಫಲಿಸಬೇಕು ಅಂತಂದ್ರೆ ಈಗ ರಾಮಾನುಜರು, ನಾನು ಹಿಂದೆನೂ ಹೇಳ್ದೆ ಅನ್ಸುತ್ತೆ ಹೋದ ವಾರ, 17 ಬಾರಿ ಹೋಗಿ ಬಂದಿದ್ದು. 18ನೇ ಬಾರಿ ಏನ್ ಅಷ್ಟಾಕ್ಷರಿ ಒಂದ್ ಹೇಳೋಕೆ ಅಷ್ಟು ದಿವಸ ಅಲಿಸ್ಬೇಕಾಗಿತ್ತ ಅವ್ರನ್ನ ಶ್ರೀರಂಗದಿಂದ ತಿರುಕೋಟಿಯೂರ್ಗೆ ಅನ್ನುವಂಥದ್ದು.
ರಂಗರಾಮಾನುಜ ಭಾಷ್ಯ ಪ್ರಕಾಶಿಕ ನಾನ್ ಯಸ್ಮೈ ಇತ್ಯಾದಿ ಉಕ್ತ ಪುತ್ರ ಶಿಷ್ಯ ವ್ಯತಿರಿಕ್ತಾಯ ಕಸ್ಮೈಚಿದಪಿ ನ ಬ್ರೂಯಾತ್ ಇತಿ ಅನ್ವಯಃ ಯದ್ಯಪಿ ಇತ್ಯಾದಿ ಅದ್ಭಿಃ ಪರಿಗೃಹೀತಾಂ ಸಮುದ್ರಾವೃತಂ ಭೋಗೋಪಕರಣೈಃ ಪೂರ್ಣಾಮಿಮಾಂ ಪೃಥ್ವೀಂ ಯದ್ಯಪಿ ಅಸ್ಮೈ ಆಚಾರ್ಯಾಯ ದದ್ಯಾತ್ ತದಪೇಕ್ಷಯಾಪ್ಯೇತದ್ ವಿಜ್ಞಾನಮೇವಾಧಿಕಂ ನೈತಸ್ಯ ಅನುರೂಪೋ ನಿಷ್ಕ್ರಿಯೋಸ್ತಿ ಇತ್ಯರ್ಥಃ ಏತದೇವೇತಿ ದ್ವಿರುಕ್ತಿ ವಿದ್ಯಾ ಸಮಾಪ್ಯರ್ಥ ಎರಡು ಸಲ ಬರ್ತಲ್ಲ ಏತದೇವೋ ತಥೋ ಭೂಯ ಇತಿ ಅಂತ. ಅದು ಹೇಗೆ ಅಂತಂದ್ರೆ ಈ ಒಂದು ಖಂಡ ಅದರ ಕಡೆಯಲ್ಲಿ ಬರುವಂತಹದ್ದು, ಅದಕ್ಕಾಗಿ ಸಮಾಪಿ ಅರ್ಥ ಅಂತ. ಈಗ ಅದರ ಅನುವಾದ ನಾನ್ ಯಸ್ಮೈ ಇತ್ಯಾದಿ ಹಿಂದೆ ಹೇಳಿದ ಪುತ್ರ ಹಾಗೂ ಶಿಷ್ಯರನ್ನ ಬಿಟ್ಟು ಬೇರೆ ಯಾರಿಗೂ ಈ ಮಧುವಿದ್ಯೆಯನ್ನು ಉಪದೇಶಿಸಬಾರದು. ಈ ವಾಕ್ಯಕ್ಕೆ ಹಿಂದಿನ ಮಂತ್ರದ ವಾಕ್ಯದೊಡನೆ ಅನ್ವಯ ಇಟ್ಕೊಳ್ಬೇಕು. ಯದ್ಯಪಿ ಇತ್ಯಾದಿ ಅದ್ಭಿಃ ಪರಿಗೃಹೀತಾಂ ಎಂದರೆ ಸಮುದ್ರದಿಂದ ಸುತ್ತುವರಿದ ಎಂದರ್ಥ. ಭೋಗೋಪಕರಣಗಳಿಂದ ಸಮೃದ್ಧವಾದದ್ದು ಎಂದು ಧನಸ್ಯ ಪೂರ್ಣ ಎಂಬ ವಾಕ್ಯದ ಅರ್ಥ. ಇಂತಹ ಎಂದರೆ ಸಮುದ್ರದಿಂದ ಸುತ್ತುವರಿದ ಸಕಲ ಸಂಪತ್ತಿನಿಂದ ಸಮೃದ್ಧವಾದ ಭೂಮಿಯನ್ನ ಶಿಷ್ಯನು ಗುರುದಕ್ಷಿಣೆಯಾಗಿ ಗುರುವಿಗೆ ಕೊಡಬಹುದು. ಹಾಗೆ ಕೊಟ್ಟಿರೋದಕ್ಕಿಂತಲೂ ಜ್ಞಾನವೇ ಹೆಚ್ಚಿನದು ಎನಿಸುತ್ತೆ. ಅರ್ಥಾತ್ ಈ ವಿದ್ಯೆಗೆ ಅನುಗುಣವಾದ ಗುರುದಕ್ಷಿಣೆ ಇಲ್ಲ ಎಂಬುದು ತಾತ್ಪರ್ಯ. ಏತದೇವೇತಿ ಏತದೇವ ತಥೋ ಭೂಯಃ ಇತಿ ಎಂದು ಎರಡು ಬಾರಿ ಹೇಳಿರೋದು ಈ ಮಧುವಿದ್ಯೆಯು ಸಮಾಪ್ತವಾಯಿತು ಅನ್ನೋದನ್ನ ಸೂಚಿಸುತ್ತೆ. ಈಗ ಭಾಷ್ಯಸಾರ ಇಲ್ಲಿವರೆಗೆ ನಿರೂಪಿಸಿದ ಮಧುವಿದ್ಯೆಯನ್ನ ಯಾರು ಯಾರಿಗೆ ಉಪದೇಶಿಸಿದ್ರು ಎಂದು ಹಿಂದೆ ಹೇಳಿಲಾಯ್ತು. ಇದನ್ನ ತಂದೆಯು ಮಗನಿಗೂ ಗುರುವು ಶಿಷ್ಯನಿಗೂ ತಿಳಿಸಬೇಕು ಅಂತ ಹೇಳಿದೆ. ಇದರಿಂದ ಈ ಮಧುವಿದ್ಯೆಯನ್ನ ಅತ್ಯಂತ ಪ್ರೀತಿ ಪಾತ್ರನೋ ಯೋಗ್ಯನೂ ಆದ ಶಿಷ್ಯ ಹಾಗೂ ಮಗನಿಗೆ ಮಾತ್ರ ಉಪದೇಶಿಸಬೇಕು. ಇವರನ್ನು ಬಿಟ್ಟು ಬೇರೆ ಯಾರಿಗೂ ಉಪದೇಶಿಸಬಾರದು ಎಂದು ಸಿದ್ಧವಾಗುತ್ತೆ. ಇವೆಲ್ಲ ಕಾರಣ ಈಗ ರಹಸ್ಯತ್ರಯ ಸಾರ ಅಂತ ಯಾಕೆ ಹೆಸರು ಅಂದ್ರೆ ರಹಸ್ಯ ಅತ್ಯಂತ ಮುಖ್ಯವಾದದ್ದು, ಅದರ ಹಿರಿಮೆ ಇವೆಲ್ಲ. ಯಾರದಕ್ಕೆ ಅಧಿಕಾರಿಗಳು ಅವರುಗಳಿಗೆ ತಿಳಿಸ್ಬೇಕು, ಆಸಕ್ತಿ ಇರಬೇಕು, ಸುಮ್ಮನೆ ಬಲವಂತವಾಗಿ ಯಾರಿಗೂ ಹೇಳೋದಲ್ಲ. ಈ ಉಪದೇಶವನ್ನು ಪಡೆದ ಅನಂತರ ಆ ಶಿಷ್ಯರು ಗುರುದಕ್ಷಿಣೆಯನ್ನು ಸಲ್ಲಿಸಬೇಕು. ಯದಿ ದಕ್ಷಿಣಾನ್ನ ನಯತಿ ದುರಿಷ್ಟಗ್ಗ ಸ್ಯಾತ್, ದಕ್ಷಿಣೆಯನ್ನ ಯಾವ ಇದಕ್ಕೆ ಅವನಿಗೆ ಅರ್ಹತೆ ಯೋಗ್ಯತೆ ಇದ್ದಾಗ ಕೊಡದೇ ಇದ್ರೆ ಅವನಿಗೆ ದುರಿಷ್ಟ ಉಂಟಾಗುತ್ತೆ ಅಂತ ವೇದದಲ್ಲೇ ಬರುತ್ತೆ. ಹಾಗೆ ನಡೆಸೋಂತ ಅವನು ಹೋಗ್ಬಿಟ್ಟು ದಕ್ಷಿಣ ಸಿಗುತ್ತೆ ಅಂತ ಮಾಡಬಾರ್ದು, ಅದು ಪೌರೋಹಿತ್ಯಕ್ಕೆ ಅವಮಾನ. ಇದಕ್ಕಾಗಿನೇ ಅನೇಕ ಬಾರಿ ಅವರು ನಮ್ಮ ಗುರುಗಳು ಹೇಳ್ತಾ ಇದ್ರು, ಹೇಳ್ಬಾರ್ದ್ರಿ ಸಂಭಾವನೆ ಹೇಳ್ಬೇಡಿ, ಇಷ್ಟು ಅಂತಂದ್ಬಿಟ್ಟು ಹೇಳಿ, ಅಥವಾ ಇಷ್ಟು ಎಕ್ಸ್ಪೆಕ್ಟೇಷನ್ ಅಲ್ಲಿ ಸಿಗುತ್ತೆ, ನೀವು ಬಾಯಿಲೆ ಹೇಳಿದ್ರು ಅವ್ರು ಕೊಡ್ತಾರೆ ಅಂತ ಆ ಎಕ್ಸ್ಪೆಕ್ಟೇಷನ್ ಹೋಗ್ಬಾರ್ದು. ಅದೊಂದು ಯಜ್ಞ ನೀವು ಭಾವಿಸಿ ಮಾಡಿ. ಕೊಡುವಾತ ಬಿಡುವಾತ ಎನ್ನ ಒಳಗೆ ಏನು, ಕೊಡಲೆಂಬ ಗುಡಿಯೊಳಗೆ ಒಡೆಯ ಎನ್ನವನಿವನು, ಅವನು ಕೊಟ್ರೇನೆ ದುಡ್ಡ ಇವನಿಗೆ ಪ್ರಾಪ್ತಿ ಕೊಡುವಂತವನು ಭಗವಂತ. ಹಾಗೆ ಯಜಮಾನನು ಕೂಡ ಶ್ರದ್ಧೆಯಿಂದ ತನಗೆ ಶಕ್ತಿ ಮೀರಿ ಕೊಡಬೇಕು ಅನ್ನುವಂಥದ್ದನ್ನ ಉಪನಿಷತ್ತು ಇಲ್ಲೂ ಕೂಡ ಅದನ್ನ ಹೇಳ್ತಾ ಇದೆ. ಇಡೀ ಭೂಮಂಡಲವನ್ನೇ ಸಕಲ ವಿಧ ಸಮೃದ್ಧಿಯಿಂದ ಸಮೃದ್ಧವಾದಂತಹ ಭೂಮಂಡಲವೇ ಗುರುದಕ್ಷಿಣೆಯಾಗಿ ಕೊಡಬಹುದು. ಕೊಟ್ಟರೂ ಸಹ ಅದು ಪಡೆದ ಜ್ಞಾನಕ್ಕೆ ಸರಿಯಾದ ಗುರುದಕ್ಷಿಣೆ ಆಗೋಲ್ಲ. ಅದರಿಂದಾನೇ ಹೇಳುದು ಗುರುವಿನ ಋಣದಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯವಾಗಲ್ಲ ಅಂತ. ಯಾಕೆಂದ್ರೆ ಹುಟ್ಟು ಸಾವಿನ ಚಕ್ರದ ಬಿಡುಗಡೆ ಅದ್ರದಕ್ಕೇನೆ ಅವನು ಮಾಡಿ ಕೊಡ್ಬೇಕಾದ್ರೆ ಎಷ್ಟು ಕೋಟಿ ಜನ್ಮಗಳಿಂದ ಸುತ್ತಾ ಇರೋದು, ಏನೆಲ್ಲ ಸಂಪತ್ತು ವೈಭವಗಳು ಇದೆಲ್ಲ. ಇದರಿಂದ ಏನಾದ್ರು ಆಯ್ತಾ? ಆಳ್ವಾರಗಳು ಅದಕ್ಕಾಗಿ ಹೇಳೋದು, ಯಾರನ್ನೋ ಆರಿಸಿ ಏನೇನೋ ಮಾಡ್ಕೊಂಡು ಹೋದ್ರಿ, ನಿಮ್ಮ ಈ ಹುಟ್ಟು ಸಾವಿನ ಚಕ್ರ ಬಿಡಿಸೋದ್ನಾ ಅಂತ ಅಂದ್ಬಿಟ್ಟು. ಹಾಗೆ ಏಕೆಂದ್ರೆ ಈ ಮಧುವಿದ್ಯೆಗೆ ಅನುಗುಣವಾದ ಮತ್ತೊಂದು ಬೆಲೆ ಬಾಳುವ ವಸ್ತುವೇ ಈ ಜಗತ್ತಿನಲ್ಲಿ ಇಲ್ಲ ಎಂಬುದು ತಾತ್ಪರ್ಯ. ಈ ಮಂತ್ರದ ಕೊನೆಯಲ್ಲಿ ಏತದೇವ ತಥೋ ಭೂಯಃ ಇತಿ ಎಂಬ ವಾಕ್ಯ 2 ಸಲ ಪ್ರಯೋಗಿಸಿದ್ದರಿಂದ ಮಧುವಿದ್ಯೆ ವಿಷಯವು ಇಲ್ಲಿಗೆ ಸಮಾಪ್ತವಾಯಿತು ಅಂತ ಸೂಚಿತವಾಗುತ್ತೆ. ಈಗ ರಂಗರಾಮಾನುಜ ಭಾಷ್ಯ ನೋಡಿ, ಇಲ್ಲಿ ಸ್ವಲ್ಪ ದೊಡ್ಡದಿದೆ ಚರ್ಚೆ, ಕೇಳಿಸ್ಕೊಳ್ಳಿ. ಸಂಸ್ಕೃತದ್ದು ಅದನ್ನು ಓದ್ತೀನಿ, ಆಮೇಲೆ ಅದರ ಅನುವಾದ ಕೂಡ ಇದೆ. ಈ ಶ್ರೀ ಭಾಷ್ಯ ಇವುಗಳಲ್ಲಿ ಬರುವಂತ ಚರ್ಚೆಗಳು. ಏತತ್ ಖಂಡಾಂತರ್ಗತ ವಾಕ್ಯ ವಿಷಯಂ ಅಧಿಕರಣ ಉಪನ್ಯಸ್ಯತೆ ಸಮನ್ವಯಾಧ್ಯಾಯೇ. ಶ್ರೀ ಭಾಷ್ಯದಲ್ಲಿ ಸಮನ್ವಯಾಧ್ಯಾಯ ಮಧುವಿದ್ಯಾಯ ವಸ್ವಾದಿಗಣ ಭೋಗ್ಯ ರೋಹಿತೋ ರೂಪಾದಿ ಪಂಚಾಮೃತಾಶ್ರಯಾದಿತ್ಯ ಉಪಾಸನ ರೂಪದಯ ಅಸ್ಯಾಂ ವಿದ್ಯಾಯಾಂ ವಸ್ವಾದೀನಾಂ ನ ಅಧಿಕಾರಃ ಸಂಭವತಿ. ಉಪಾಸ್ಯ ಉಪಾಸಕ ಭಾವಸ್ಯ ಏಕಸ್ಮಿನ್ ಅಸಂಭವಾತ್ ನಹಿ ಏಕಸ್ಮೈವ ಪ್ರೀಣನೀಯತ್ವಂ ಪ್ರೀಣಯಿತೃತ್ವಂ ಚ ಸಂಭವತಿ ವಸೂನಾಂ ಏವ ಏಕೋ ಭೂತ್ವ ಇತ್ಯಾದಿನ. ವಸುತ್ವಾದಿ ಪ್ರಾಪ್ತೇಃ
एव मद्विद्या फलत्वेन वस्वादीनामेव सतां वस्वादित्य प्राप्ति कामनाया असंभवाच्च अर्थित्वाद्यसंभवात् तम देवा ज्योतिषां ज्योतिः आयुः आयुर्होपासते अमृतम् इति परब्रह्म व्यतिरिक्तस्य देवोपास्यत्व निषेधेन ज्योतिः शब्दिते ब्रह्मण्येवोपासन सद्भावा अवगमाच्च मधुविद्यादिषु नादिकार इति मध्वादिषु असंभवात् अनधिकारं जैमिनिः ब्रह्मसूत्र 1:30 ज्योतिषि भावाच्च ब्रह्मसूत्र 13:31 इति सूत्राभ्यां पूर्वपक्षं कृत्वा भावन्तु बादरायणोस्तिः ब्रह्मसूत्र 1:32 इति सूत्रेण सिद्धान्तः कृतः। अस्य अयमर्थः अधिकारस्य सद्भावं बादरायण आचार्यो मन्यते अस्तिः तेषामप्यर्थ्य तत्त्वादि संभव इति अयम् आशयः न हि इयं विद्या वस्वादि इत्यादि मात्र पर्यवसिता अपितु तच्छरीरक परमात्म पर्यन्ता वस्वादीनामेव सतां स्वान्तर्यामे परमात्मोपासनं संभवत्येव न च उपास्य प्रतिपादक स्वादि शब्दानां ब्रह्म पर्यन्तत्वे प्रमाणाभावः उपसंहारे ब्रह्मोपनिषदं वेद छान्दोग्योपनिषत् 3:12 इति श्रवणात् वस्वादीनामेव सतां कल्पान्तरे वसुत्वादि प्राप्तिपूर्वक ब्रह्म प्राप्तेः उद्देश्यत्व संभवाच्च लोके पुत्रिणामेव सतां जन्मान्तरेपि पुत्रित्वेप्सया दर्शनात् नानु ಈ ನಾನು ಅಂತ ಬಂದ್ರೆ ಅಬ್ಜೆಕ್ಷನ್ಸ್ ಅವ್ರು ಬೇರೆ ಬೇರೆ ಏನ್ ಹೇಳ್ತಾರೆ ಅದಕ್ಕಾಗಿ ವಸ್ವಾದಿ ಪಂಚಗಣೋಪಜೀವ್ಯ ರೋಹಿತಾದಿ ಪಂಚಕ ರೂಪಾತ್ಮಕ ಪಂಚಾಮೃತಾಶಯ ಆದಿತ್ಯ ಮಧು ಉಪಾಸನಾತ್ವಾತ್ ಮಧು ವಿದ್ಯಾಯಾಃ तस्यांच विद्यायाम् आदित्यस्यैव उपास्यतया आदित्यस्य तद् विद्याधिकार असंभवेपि वस्वादीनां कथम् अनधिकार शंका नहि अस्यां विद्यायां वस्वादीनाम् उपास्यत्वम् अपि तु तद्भोग्य आदित्यस्यैव भाष्यकृता मधुविद्यायां ऋग्वेदादि प्रतिपाद्य कर्म निष्पाद्यस्य रश्मिद्वारेण प्राप्तस्य रसस्य आश्रयतया लब्ध मधुव्यपदेशस्य आदित्यस्यांशानां वस्वादिभिः भुज्यमानानाम् उपास्यत्वम् इति पूर्वपक्षे वस्वादि भोग्यभूत आदित्यांशस्य विधीयमानम् उपासनं तदवस्थस्यैव ब्रह्मणः इत्यवगम्यते इति सिद्धान्ते च उक्तम् न हि स्वोपासनवत् स्वोपजीव्यत्वेन अन्योपासनं विरुद्धम् तथा सति उपासनमात्रोच्छेद प्रसंगात् सर्वेष्वप्युपासनेषु उपास्यगतोस्योपजीव्यत्व स्वसेव्यत्व स्वाधारत्व स्वान्तर्यामित्यादीनाम् अनुसन्धेयत्वात् ततश्च वसूनाम् एव सदां स्वोपजीव पञ्चामृताश्रय आदित्य विषय मधुविद्यानुष्ठान संभावात् कुतो अनधिकार शंका इति चेत् उच्यते वसूनामेव एको भूत्वा इत्यादिना वसुत्वादि प्राप्तेः फलत्वेन कीर्तनेन मधुविद्यायां तत्क्रतु न्यायेन वस्वादीनाम् उपास्यत्यस्यापि अभ्युपगन्तव्यत्वात् अत तत ऊर्ध्व उदेत्य इत्यतः प्राक् आदित्य वस्वादि कार्य विशेषावस्थं ब्रह्म उपास्यम् उपदिश्यते अथ तत ऊर्ध्व उदेत्य इत्यादिना आदित्यान्तरात्मदया अवस्थितं कारणावस्थं ब्रह्म उपास्यम् उपदिश्यते इति कार्यावस्थ उपासन दशायाम् आदित्यवत् वस्वादीनामपि अविशेषेणोपास्यत्वस्य भाषितत्वात् अस्तिः आदित्यवस्वादीनामपि स्वावस्थ ब्रह्मोपासनेन वस्वादित्व प्राप्तिपूर्व ब्रह्म प्रेप्सा संभवः इति आदित्यस्य वस्वादीनाञ्च तुल्यत्वस्य भाषितत्वाच्च मधुविद्यायाः आदित्योपासनत्व पंचामृतोपासनत्व वस्वाद्युपासनत्व रूप आकारत्रयवत्वान्न पूर्वपक्षोत्थित्यनुपपत्तिरिति इति द्रष्टव्यम् ननु वस्वस्तस्य ब्रह्मणः उपास्यत्व संभवेपि तद्वसव उपजीवन्ति इति निर्दिष्ट उपजीवितृत्व लक्षणं भोक्तृत्वं न ब्रह्मणः संभवति इति चेन्न उपजीवितृत्वस्यापि सद्वारगतया तत्र संभवात् ननु एवं तद्वसु उपजीवन्ति इत्यत्र वसुशब्दस्य तदन्तर्यामि परत्वे वसूनामेव एको भूत्वा इत्यत्रापि वसुशब्दस्य वस्वस्त्व ब्रह्म परत्वं स्यात् न च तदुक्तम्
तद्युक्तं न ह्युपागस्य जीवस्य कल्पान्तरे वसुत्व प्राप्ति लक्षण संसार दशायां वस्वस्त ब्रह्म भावोक्तिः संगच्छत इति चेन्न वसूनामेव एको भूत्वा इत्यत्र यथाश्रुते बाधकाभावेन ब्रह्मपरत्वे बाधकसद्भावेन च यथाश्रुतार्थस्यैव उपपन्नत्वात् इत्यलम् अतिचर्चया ननु वसूनामेव एको भूत्वा सकृद्दिवाहास्मै भवति इति वाक्यद्वयानुसारेण अनया विद्यया कल्पान्तरे किंचित् कालं वसुभावं प्राप्य पश्चात् ब्रह्म प्राप्नोति इत्युपगमो न युक्तः तथा सति इदानीं मधुविद्योपासकानां प्रयाणानन्तरं फलप्राप्तिः न स्यात् कल्पान्तरभावितत्वात् वसुत्वस्य न च स विलम्बः सोढव्य एवेति वाच्यम् कल्पान्तरेपि वस्वादिभाव प्रापक मधुविद्यानिष्ठानां तत्प्रापक कर्मान्तरनिष्ठानां च अनन्तानां संभवेन सर्वेषां युगपत् वस्वादिभावे वसुगत अष्टत्वसंख्या विरोध प्रसंगेन वसुत्व प्रापकर्म निष्ठानां अनन्तानां मध्ये विपाकानुसारेण केषांचित् त्रिचतुर कल्पमध्ये वसुत्वादि प्राप्तिर्भवति केषांचित् अनुष्ठित मधुविद्यानामपि सहस्र कल्प प्रतीक्षणमप्यस्ति इत्यभ्युपगन्तव्यम् न हि ईदृशः कस्मिन् मुमुक्षुर्भवति सहस्रकल्पपर्यन्त विलम्बितम् अभ्युपगच्छतः कथं मुमुक्षता हैरण्यगर्भान्त सकल भोग विरक्ति पूर्वक ब्रह्मानंद प्रेप्सालक्षण मुमुक्षाशाली ही ब्रह्म विद्याम् अधिकरोति ततश्च वस्वादि पदाभिलाषिणः कथं मुमुक्षता कथं ब्रह्म विद्याधिकार इति चेत् सत्यम् ಕೇಳಿಸ್ಕೊಳ್ಳಿ ಸಂಸ್ಕೃತದಲ್ಲಿದೆ ಏನು ವಿಷಯ ಅನ್ನೋದು ಒಂಚೂರು ಸಂಗ್ರಹವಾಗಿ ಹೇಳೋದು ಅಂದ್ರೆ ಈಗ ಶರೀರ ಬಿಟ್ಟ ಮೇಲೆ ಪಿತೃಲೋಕವನ್ನು ಪಡಿತೀವಿ 12ನೇ ದಿವಸ ಸಪಿಂಡೀಕರಣ ಇತಃ ಪದಂ ಪ್ರೇತ ಶಬ್ದಂ ನಾಸ್ತಿ ಇತಃ ಪರಂ ಈ ಕ್ಷಣದಿಂದ ಮುಂದಕ್ಕೆ ಆ ಆತ್ಮ ಯಾವ್ದು ಹೊರಡ್ತೋ ಅದಕ್ಕೆ ಪ್ರೇತ ಅಂತ ಹೇಳೋಲ್ಲ ಅಂತ ಹೇಳಿಸ್ಬಿಟ್ಟು ಅವನನ್ನ ಪಿತೃಗಣಕ್ಕೆ ಸೇರಿಸ್ತಾರೆ ಈಗ ವಸು ಆ ಸ್ಥಾನಕ್ಕೆ ಹೋದ್ರೆ ಇವನು ಮೋಕ್ಷ ಹೋಗೋದಕ್ಕೆ ಲೇಟ್ ಆಗಲ್ವಾ ಅಂತ ಅದ್ರ ಬಗ್ಗೆ ಚರ್ಚೆ ಇದು ಮಧುವಿದ್ಯೆಯನ್ನ ಯಾರು ಉಪಾಸನೆ ಮಾಡ್ತಾನೋ ಅವನಿಗೂ ಈ ವಸುತ್ವಕ್ಕೆ ಹೋದ್ರೆ ವಸು ಆ ಪದವಿ ಎಲ್ಲಿ ತನಕ ಅಂದ್ರೆ ಆ ವಸು ಪದವಿ ಆ ಕಲ್ಪಾಂತದವರೆಗೆ ಅಂತ ಒಂದೊಂದು ಕಲ್ಪ ಆಗ್ಬೇಕು ಸೊ ಅಲ್ಲಿ ತನಕ ಅಂತ ಇದ್ರದೆಲ್ಲ ಕನ್ನಡದ ಅನುವಾದನ ಬರುತ್ತೆ ಮುಂದಕ್ಕೆ ಇನ್ನೊಂದು ಪುಟ ಇದೆ ಸಂಸ್ಕೃತದ್ದು ಓದ್ಬಿಡ್ತೀನಿ ಆಮೇಲೆ ಅನುವಾದಕ್ಕೆ ಹೋಗೋಣ ಬಹಳ ಚೆನ್ನಾಗಿದೆ ಎರಡು ಪದ ಇನ್ನು 2 ಪುಟ ಇದೆ ಸತ್ಯಂ ಬ್ರಹ್ಮಾನಂದೈಕ ಪ್ರೇಪ್ಸು ಏವ ಮುಮುಕ್ಷು ಅಥಾಪಿ ಯಥಾ ದೇಹಾವಸಾನ ಕಾಲೇ ಬ್ರಹ್ಮಾನಂದೈಕ ಪ್ರೇಪ್ಸಾ ಮುಮುಕ್ಷ ಏವಂ ವಸುತ್ವಾವಸಾನೆ ಬ್ರಹ್ಮ ಇವ ಪ್ರಾಪ್ನವಾನಿ ಇತಿ ಪ್ರೇಪ್ಸ್ಯಾಸಿ ಬ್ರಹ್ಮಾನಂದೈಕ ಪ್ರೇಪ್ಸಾ ಭವತ್ಯೇವ ಶಾಸ್ತ್ರಬಲಾಚ್ಚ ಈದೃಶ ವಿಲಂಬ ಸಹಿಷ್ಣುವೋಪಿ ಅಧಿಕಾರಿಣಃ ಸಂತೀತಿ ಅಭ್ಯುಪಗಂತವ್ಯಂ ತತ್ರ ಚ ಪ್ರಾರಬ್ಧ ವೈಚಿತ್ರ್ಯಮೇವ ನಿಯಾಮಕಂ ಅತಯೇವ ಚ ಯಥಾ ತಥ್ಯಂ ಸ್ವಪರನೇದಂ ಯಚ್ಚ ದಿವ್ಯಂ ಪದಂ ತತ್ ಕಾರಾಕಲ್ಪಂ ವಪುರಸಿ ವಿದನ್ ಕಸ್ತಿ ದೀಕ್ಷೇದ ಬಂಧಂ ಇತ್ಯುಕ್ತ ರೀತ್ಯ ವಿವೇಕಿನಃ ಕಥಂ ವಿಲಂಬ ಅಸಹಿಷ್ಣುತಾ ಇಲ್ಲಿ ವಿಲಂಬ ಸಹಿಷ್ಣುತಾ ಇತ್ಯಪಾಸ್ತಂ ಪ್ರಾರಬ್ಧ ಮಹಿಮ್ನಾ ಸರ್ವಸ್ಯ ಉಪಪತ್ತೇಃ ವಸ್ತುತಸ್ತು ಭ್ರಾತॄಣಾಂ ಮಧ್ಯೆ ತ್ವಮೇಕಃ ಇತಿ ಲೌಕಿಕೋಕ್ತೇಃ ಭ್ರಾತೃಭೋಗ ಸಾಮ್ಯಾಭಿಪ್ರಾಯತ್ವಾತ್ ವಸೂನಾಂ ಏವ ಏಕೋ ಭೂತ್ವಾ ಇತ್ಯಸ್ಯ ಕಿಂಚಿತ್ ಕಾಲಂ ಆನುಷಂಗಿಕ ವಸ್ವಾದಿಭೋಗಂ ಅನುಭೂಯ ತೇನ ಪರಾ ಪರಂಜ್ಯೋತಿರುಪಸಂಪದ್ಯತೆ ಇತ್ಯಭಿಪ್ರಾಯತ್ವಾತ್ ತಾದೃಶ ಭೋಗ ಸಾಮ್ಯಸ್ಯ ಚ ದೇಹ ವಿಯೋಗಾನಂತರಂ ಏವ ಸಂಭವಾತ್ ನ ಅನುಪಪತ್ತಿಃ ಇತ್ಯಪಿ ಆಹುಃ ನನು ವಸ್ವಾದಿ ದೇವತಾನಾಂ ವಿಗ್ರಹಾಭಾವೇನ ಉಪಾಸನ ಸಾಮರ್ಥ್ಯ ಸಂಭವಾತ್ ಕಥಂ ಉಪಾಸನಾಧಿಕಾರಃ ನ ಹಿ ದೇವಾದೀನಾಂ ಶರೀರವತ್ವೇ ಪ್ರಮಾಣಂ ಉಪಲಭ್ಯತೆ ನ ತಾವತ್ ಪ್ರತ್ಯಕ್ಷ ಅನುಮಾನೆ ತಸ್ಯ ತದ್ ಅಗೋಚರತ್ವಾತ್ ನಾಪಿ ವಜ್ರಹಸ್ತಃ ಪುರಂದರಃ ತೇನೇಂದ್ರೋ ವಜ್ರಮುದ್ಯಚ್ಛತ್ ಇತ್ಯಾದೀನಾಂ ಪ್ರಾಮಾಣ್ಯ ಮಂತ್ರಾರ್ಥವಾದಾನಾಂ ಅನುಷ್ಠೇಯಾರ್ಥ ಸ್ತುತಿ ಪ್ರಯೋಜಕತೆಯ ವಿಗ್ರಹಾದೌ ತಾತ್ಪರ್ಯಾಭಾವೇನ ತಾತ್ಪರ್ಯ ವಿಷಯೇ ಶಬ್ದಸ್ಯ ಅಪ್ರಾಮಾಣ್ಯಾತ್ ಅನ್ಯಥಾ ಶ್ವೇತವರ್ಣ ರಜಕರ್ತೃಕ ವಸ್ತ್ರ ಶೋಧನಾತ್ ತಾತ್ಪರ್ಯೇಣ
प्रयुक्तस्य श्वेतो धावति इत्यस्य शुनक समीप गमन प्रतीत्युत्पादकत्व सम्भवमात्रेण अत्रापि प्रामाण्य प्रसंगात् ननु रेवत्याधार वारवंतीय सामसाद्य वारवंतीय सामसाद्य अग्निष्टोम स्तोत्र विशिष्ट क्रतु विधायके रेवतीषु वारवंतीयम् अग्निष्टोम सामकृत्वा पशुगामो चेतेन यजते इति वाक्ये रेवतीषु वारवंतीयम् इत्यंशस्य रेवतीः न सधमाद इति ऋक् त्रयाधार वारवंतीय रूपे अग्निष्टोम स्तोत्र विशेषणे तात्पर्य भावेपि प्रामाण्यं दृष्टम् न हि तद् विशेषणं सोमेन यजेत इत्यादि विशिष्ट विदिशो सोमलतादि विशेषणवते लोकसिद्धं नापि विधिसिद्धं रेवतीषु रथन्तरं गायेते इतिवत् रेवतीषु वारवंतीयं गायेते इति विद्यदर्शनात् न चास्यैव विशिष्ट गोचरस्य विधेर्विशेषेण विधावपि तात्पर्यं वक्तुं शक्यं विद्यावृत्ति प्रसंगात् न च आक्षेपात् विशेषण प्रसिद्धिः अन्योन्याश्रयात् विशेषण प्रसिद्धौ सत्यां विशिष्ट विधिनैव विशेषणस्याक्षेप इति परस्पराश्रयापत्तेः तस्मात् विशिष्ट विधेर्विशेषण स्वरूपं तात्पर्याभावेपि रेवतीषु वारवंतीयम् इति पदद्वय समभिव्याहारस्यैव प्रामाण्यभ्युपगन्तव्यमिति चेत् मैवं रेवतीषु वारवंतीयम् इति पदद्वय समभिव्याहारलभ्यां रेवत्याधार वारवंतीय प्रतीतिम् उपजीव्य प्रवृत्तेन विशिष्ट विधिना आक्षिप्तस्य रेवतीषु वारवंतीयं कुर्यात् इति विशेषण विधेरेव तत्र प्रमाणत्वेन रेवतीषु वारवंतीय इति पदद्वय समभिव्याहारस्य अप्रमाणत्वात् इयांस्तु विशेषः सोमलतादि विशेषणं मानांतर सिद्धं सोमपदात् प्रतीयते इह तु मानांतरा सिद्धमेव पद समभिव्याहारात् प्रतीयते इति प्रतीयमानेऽपि विशेषणे विशिष्ट विधेः प्रामाण्याभावः उभयत्राप्य विशिष्टः तथा च यथा सोम प्रत्यायकं सोमपदं न सोमस्वरूपे प्रमाणम् एवं रेवतीषु वारवंतीयम् इति पदद्वय समभिव्याहारो रेवती वारवंतीय रूप विशेषण रूपार्थ प्रत्यायकोऽपि न तत्र प्रमाणम् अयं च अपरो विशेषः सोमलता द्रव्यस्य लोकसिद्धत्वात् तत्र योग संबंधित्वेन इव विधिः कल्प्यः इह तु विशेषण स्वरूपस्यापि मानान्तरा सिद्धत्वात् प्रतीयमानेऽपि तस्मिन् विशिष्ट विधेः प्रामाण्याभावाच्च तत्सिद्ध्यर्थं स्वरूपं स्तोत्र विशेष संबंधित्वे च विधिद्वयं कल्प्यम् इति तस्मात् मंत्रार्थवादानां स्वार्थे तात्पर्याभावात् न तेभ्यो देवता विग्रह सिद्धिः ननु मंत्रार्थवादानां विद्येकवाक्यदापन्नानां स्वार्थेऽपि अवान्तर तात्पर्यं संभवत्येव दर्शपूर्णमासादि प्रधान विद्येकवाक्यतापन्न प्रयाजादि विधिवत् इति चेत् सत्यं मानान्तरा विरोधे प्रतीयमानार्थे तात्पर्यं संभवति न तु तद्विरुद्धे अन्यथा यजमानः प्रस्तरः इत्यत्रापि प्रतीयमान अभेदे तात्पर्य प्रसंगात् अस्ति च मंत्रार्थवादवशेन देवता विग्रहाभ्युपगमे मानांतर विरोधः देवता विग्रहाभ्युपगमे हि न्यायतौल्येन नाना यागदेशे युगपद आहूतानाम् आगमनस्य अग्नि प्रक्षिप्त भस्मीभूतः हविस्वीकारादेरपि अभ्युपगमात् प्रत्यक्षोपपत्ति विरोधः अतो न देवता विग्रहे तात्पर्यं संभवति अतो विग्रहाभावादुपासना स्वन अधिकारः इति पूर्वपक्षे प्राप्ते उच्यते तदुपर्यपि बादरायणः संभवात् ब्रह्मसूत्र 1:3-24 ततो ब्रह्मोपासनम् उपरि मनुष्याणाम् उपरि देवादिष्वपि संभवति इति भगवान् बादरायणो मन्यते तेषाम् अप्यर्थित स्वामर्थ्ययोः संभवात् अर्थित्वं तावत् आध्यात्मिकादि दुर्विषः दुःखाभितापात् परस्मिन् ब्रह्मणि च निरस्त निखिल दोषगन्धे अनवधिकातिशय असंख्येय कल्याण गुणगणे निरतिशय भोग्यत्वादि ज्ञानाच्च संभवति सामर्थ्यमपि पटुतर देहेन्द्रियादिमत्तया संभवति देहेन्द्रियादिमत्वं च सर्वेषु सृष्टिवाक्येषु देवतिर्यं मनुष्य स्थावरात्मना चतुर्विध सृष्ट्यां नानात् सिद्धं देवादिवेदश्च तत्तत्कर्मानुगुण ब्रह्मलोक प्रवृत्ति
चतुर्दश लोकस्य भोग योग्य देहेन्द्रियादि योगायतः तथा देवत्वं गच्छन्ति य एता उपयन्ति इति देवत्व प्राप्यर्थ क्रतुविध्यन्यथा अन्यथानुपपत्यापि देवता विग्रहवत्व सिद्धिः ज्योतिष्ठोमादि विध्यन्यथानुपपत्या देहांतर भोग्य ऐहिक सुखलक्षण स्वर्ग शब्दोक्त सुखरूप तत्पर भोक्तृ कर्म देव सिद्धियुपगतत्वात् देवता सायुज्य लोक्यादि फल कर्म विध्यन्यथानुपपत्या देवता विग्रहाणां तद्भोग्य भोगोपकरणानां अभ्युपगन्तव्यत्वाच्च विरोधः कर्मणि चेनानेक प्रतिपत्तेर दर्शनात् ब्रह्मसूत्र 1:326 ननु एव मंत्रार्थवादादिभिः देवतायाः विग्रहाभ्युपगमे कर्मणि विरोधः प्रसृज्यते इति चेत् तन्न अनेक प्रतिपत्तेर दर्शनात् दृश्यते हि सौभरी प्रभृतीनां शक्तिमतां युगपदेनेक शरीर प्रतिपत्तिः शब्द इति चेन्नातः प्रभावात् प्रत्यक्षानुमानाभ्यां ब्रह्मसूत्र 1:27 मा भूत् कर्मणि विरोधः वैदिकेतु शब्दे विरोधः प्रसज्यते देवता विग्रहाभ्युपगमे हि विग्रहस्य सावयवत्वेन अनित्यत्वात् इंद्रादेरर्थस्य विनाशादूर्ध्वं प्रागुत्पत्तेश्च तदर्थवाची वैदिक शब्दानां सत्वे शब्दस्यार्थेन औत्पत्तिकः संबंधो न स्यात् शब्दस्वरूपस्यापि नाशे अनित्यत्वं स्यात् ततश्च औत्पत्तिकस्तु शब्दस्यार्थेन संबंधः पूर्वमीमांसा सूत्र 1:1:5 इति सूत्र प्रतिपादितं शब्दार्थ संबंधानां नित्यत्वं विरुध्येत इति चेत् न वेदेन नामरूपे व्याकरोपे सता सती प्रजापतिः नामरूपं च भूतानां कृत्यानां च प्रपञ्चनं वेद शब्देभ्यः एवादौ देवादीनां चकारसः विष्णुपुराण 1:5-63 इति प्रत्यक्षानुमान शब्दिताभ्यां श्रुति स्मृतिभ्याम् इंद्राद्यर्थानां वेद प्रभवत्वा वेदनात् यथा शिल्पिना शिल्पशास्त्रोदित रूपाद्यनुसंधान पूर्वकं निर्मितं देवता प्रतिमादिकं पूर्व समान रूपम् एवं इंद्राद्यर्थोपि वेदोक्त नाम रूपान्यसंधानशालिना प्रजापतिना निर्मीयमानः पूर्व समान रूप एव भवति ततः समान नाम रूपाभिव्यंग्य आकृति वाचित्वात् इंद्रादि शब्दानां व्यक्तीनाम् अनित्यत्वेपि जाति वाचिकवादि शब्दवत् इंद्रादि शब्दानामपि जाति वाचितया न अनित्यार्थ संयोगकृतो विरोध इत्यर्थः ननु मंत्रकृतो विनीते संहिताकार पदकार सूत्रकार ब्राह्मण कारणानां विश्वामित्र सूक्तं भवति इति मंत्रादीनां आर्यत्व श्रवणान् न वेदन् नित्यत्वम् इत्यत्रः अत एव च नित्यत्वं ब्रह्मसूत्र 1:328 अनादिनिधनाख्येषा वागुत्सृष्ट्वा स्वयंभुव आदौ देवमयी दिव्या यतः सर्वाः प्रसूतयः महाभारत शांति पर्व 222-55 इति मंत्रकृत्वेन प्रसिद्धानामपि वसिष्ठ विश्वामित्रादीनां वेदजन्यत्वाम्नानात् मंत्रकृत्वं मंत्रद्रष्टृत्वमेव न तु मंत्रकर्तृत्वम् इत्यवसीयते अतो वेदनित्यत्वस्य नानुपपत्तिः नन्वेपि प्राकृतबलये शब्दस्य उपादानभूत अहंकारादेश्च नष्टत्वात् कथं वेद नित्यत्वं कथं वा सर्वेषां वेद प्रभवत्वं तत्राह समान नामरूपत्वाच्च आवृतावप्यविरोधो दर्शनात् स्मृतेश्च ब्रह्मसूत्र 1:29 कृत्स्नोपसंहारे जगदुत्पत्त्यावृत्तावपि पूर्वोक्त समान नामरूपत्वस्य तदवस्थादेव न शब्दा नित्यत्वं सूर्या चंद्रमसौ धाता यथा पूर्वमकल्पयते ऋक् संहिते 10:193 यथर्थुष्कृतुलिंगानि नाना रूपाणि पर्यये दृश्यन्ते तानि तान्येव तथा भावा युगादिषु महाभारत शांति पर्व 85-50 इति श्रुति स्मृतिभ्यां तथैव प्रतिपादनादेतस्य नित्यत्वम् अपौरुषेयत्वं च इदमेव हि वेदस्य अपौरुषेयत्वं यत् पूर्वोच्चारण क्रमानुसंधान सापेक्षोच्चारण क्रमवत्वं तत् इदानीन्तन वेदे सर्गाद्यवेदेपि समानम् इयांस्तु विशेषतः भगवद्व्यतिरिक्ताः सर्वेपि पूर्वानुपूर्व्यनुभवजनित संस्कारवशेन पूर्वानुपूर्वीं स्मृत्वा
ತಯೈವ ವಿರೋಧಃ ಪ್ರಸಜ್ಯತೆ ಬಹುಷು ಯಾಗೇಶು ಯುಗಪದೇಕಸ್ಯ ಇಂದ್ರಸ್ಯ ವಿಕ್ರಮತಃ ಅಗ್ನಿಮಗ್ನ ಆವಹ ಇಂದ್ರ ಆಗಚ್ಚ ಇತ್ಯಾದಿನ ಆಹುತಸ್ಯ ಸನ್ನಿಧಾನಾನುಪಪತ್ತೇಃ ಆನುಪೂರ್ವ್ಯ ವೇದಮುಚ್ಚಾರಯಂತಿ ಭಗವಾಂಸ್ತು ಸಂಸ್ಕಾರ ನಿರಪೇಕ್ಷಮೇವ ಪೂರ್ವಾನುಪೂರ್ವೀಮನುಸಂಧಾಯ ತಯೈವ ಅನುಪೂರ್ವ್ಯಾಂ ವೇದಂ ಉಚ್ಚಾರಯತೀತಿ ಇದಮೇವ ಹಿ ಪೌರುಷೇಯ ಪ್ರಬಂಧಾಪೇಕ್ಷೆಯ ವೇದಸ್ಯ ವೈಲಕ್ಷಣಂ ನಿತ್ಯತ್ವಂಚ ನಾನು ಚತುರ್ಮುಖ ಕರ್ತೃಕಾವಾಂತರ ಕಲ್ಪ ಸೃಷ್ಟಿ ವಿಷಯೋತೋಪಿ ದಾತಾ ಯಥಾ ಪೂರ್ವಮಕಲ್ಪಯತಿ ಇತ್ಯಾದಿ ಪ್ರಮಾಣಾನಾಂ ಉಪಪತ್ತೌ ಸ್ವತಂತ್ರ ಪರಮಾತ್ಮ ಕರ್ತೃಕ ಬ್ರಹ್ಮಕಲ್ಪಾದ್ಯ ಸಮಯ ಪ್ರವೃತ್ತ ವೇದ ಚತುರ್ಮುಖಾದಿ ಸೃಷ್ಟೇಃ ಸಮಾನಾನುಪೂರ್ವಿಕತ್ವ ಸಮಾನಾನಾಂ ರೂಪಕೃತ್ಯತ್ವಾದೌ किं प्रमाणम् इति चेत् उच्यते चतुर्मुखादेर्नामरूपकृत्यादीनि इतिहासपुराणादिभ्यो अवगत्य एतादृशानां रूपकृत्य विशिष्टः चतुर्मुखो भवानि इत्येवं संकल्पपूर्वकं भगवन्तम् आराध्य तत्तत्पदं प्राप्नुवन्ति इति शास्त्रप्रसिद्धिः यदि हि भगवदाराधकस्य वाञ्छितार्थसिद्ध्यभावात् तदिष्ट साधनत्वा वेदक शास्त्रस्य अप्रमाण्यमेव स्यात् तत्तत् पदाभिलाषिणः प्रवृत्तिश्च कस्यापि न स्यात् अतः प्राकृत सृष्ट्या वृत्तावपि यथा पूर्वमेव सृष्टिरिति देवतादिकरणे स्थितम् इति ननु अग्निलोकाद् ऊर्ध्वलोकवर्तीनाम् अर्चिराद्यनतिवाक्यानां ब्रह्मोपासक देवानाम् अर्चिराद्यातिवाहिक चिन्तान रूपांग असंभवात् तदंगत्वस्य तच्छेषगत्यनुस्मृति योगाच ब्रह्मसूत्र 4:2-17 योगिनः प्रतिसंज्ञते स्मार्ते चैते ब्रह्मसूत्र 4:2-21 इत्यादिश्वास आविष्कृतत्वात् तदंगहीनानां देवानां कथं अंगीभूत ब्रह्म विद्यायाम् अधिकार इति चेन्न आदिवाहिक चिन्तनस्य दृष्टार्थतया तत्तल्लोकवर्तिनां तत्तदूर्ध्वलोकवर्त्या आदिवाहिक चिन्तनेनैव साद्गुण्योपपत्तेः मृत यजमानके इष्टिकर्मणि सूक्तवाक्ये यजमानस्य आयुराशासनाद्या अभावात् अनपेक्षितम् आयुराशा आस्ते इत्यादिकम् अंशं विहाय अपेक्षितांशपाठस्य अंगीकृतत्वात् तद्वदिहापि अनपेक्षितादिवाहिकांश आदिवाहिकांश त्यागेन अपेक्षित स्वस्वलोकोर्ध्ववर्त्यादिवाहिकानामेव चिन्तनीयत्व उपपत्तेः न तु तदुपर्यपि बादरायणः संभवात् ब्रह्मसूत्र 1:25 मध्वादिषु असंभवात् ब्रह्मसूत्र 1:30 इत्यधिकरणद्वयेन किं प्रयोजनं देवतानां देवता विशेषेणाञ्च अर्थित्व सामर्थ्य निर्णयस्य मनुष्याणां प्रवृत्ति विशेषाणाम् औपैकत्वात् न च देवानाम् अनेन अधिकरणद्वयेन किञ्चिदस्ति प्रयोजनं तेषां स्वकीय पटुतर देहादिमत्वे अर्थित्व सद्भाव निर्णये च अधिकरण न्यायान अपेक्षणादिति चेत् उच्यते परं ब्रह्म देवानां वस्वादि देवता विशेषाणां च उपास्य फलप्रदं च इति ईदृश महिम विशिष्टतया उपासनकाले अनुसन्धेयत्व सिद्धि लक्षण प्रयोजन सद्भावात् देवता विग्रह सिद्धौ मधुविद्यायाः देवता पद प्राप्तिः फलम् इत्यपि न भवेत् गत्यनुस्मृतौ अचेतनानाम् अर्चिरादीनां एव मार्गपर्वत्वेन चिन्तनीयता स्यात् न आदिवाहिक देवतानां तथा भाक्तं वानात्मवित्वत्वात् ब्रह्मसूत्र 1:3-1:7 इति सूक्तोक्त न्यायेन ज्योतिष्ठोमादि सर्गबलं भुञ्जानानां तं देवा भक्षयन्ति इति निरन्तर आजान देव कर्मकर भावामगत्या वैराग्यं न सिद्ध्यते मानान्तर प्राप्ति विरोधयोः असतोः मंत्रार्थवादानां प्रतीयमानार्थे प्रामाण्यमस्ति इति न्याय्य उत्पादनेन प्रवाह्येते अदृढा यज्ञरूपाः कुण्डकोपनिषत् 1:7 एतत् तृतीयं स्थानम् इत्यादि मंत्रार्थवादैः वैराग्य संसिद्धिः इत्यादीनि प्रयोजनानि द्रष्टव्यानि प्रकृतम् अनुसरामः सद्यಕ್ಕೆ ನಿಲ್ಲಿಸಿಕೊಳ್ಳೋಣ ಅಂದ್ರು ಇದು ತೃತೀಯ ಪ್ರಪಾಠಕ್ಕೆ ಏಕಾದಶಿ ಕಂಡ ಭಾಷ್ಯ ಈಗ ಇದೇ ಬಹಳ ಸುಂದರವಾಗಿರುವಂತದ್ದು ಚಾಂದೋಗ್ಯ ಉಪನಿಷತ್ತು ಬೇರೆ ಉಪನಿಷತ್ತು ಅಷ್ಟೇ ಬರೀ ಒಂದ್ ಕತೆ ಕೇಳ್ಬಿಟ್ಟು ಅಷ್ಟೇ ಅಂತ ಅನ್ಕೋಬಾರ್ದು ಕಥೆನಲ್ಲಿ ಯಾವುದೋ ಒಂದು ಮಂತ್ರ ಬಂದ್ರೆ ಅದರದನ್ನ ಹೇಗೆ ಅರ್ಥಗಳನ್ನ ವಿವರಣೆ ಕೊಡ್ತಾರೆ ಅದಕ್ಕೆ ಬರುವಂತ ಅಬ್ಜೆಕ್ಷನ್ಗಳೇನು ಇದ್ಯಾಕೆ ಅದಾಗ್ಬೇಕು ಅದ್ಯಾಕೆ ಇದಲ್ಲ ಅಂತ ಅನ್ನೋದನ್ನೆಲ್ಲದಕ್ಕೂ ಆಧಾರಗಳ ಜೊತೆಗೆ ಶ್ರುತಿ ಸ್ಮೃತಿಗಳು ಪುರಾಣ ಮಹಾಭಾರತ
ವಿಷ್ಣು ಪುರಾಣ ಎಲ್ಲದರ ಆಧಾರಗಳನ್ನು ಕೊಟ್ಬಿಟ್ಟು ಹೇಳ್ತೀವಿ. ಈಗ ಇದರ ಅನುವಾದ ನೋಡೋಣ. ಈಗ ಇದು ರಂಗರಾಮಾನುಜ ಭಾಷ್ಯ, ಈಗ ನಾವು ಓದಿದ್ದು ಅದರ ಅನುವಾದ. ಈ ಖಂಡದಲ್ಲಿರುವ ವಾಕ್ಯಗಳನ್ನು ಆಧರಿಸಿರುವ ಅಧಿಕರಣ ಬಗೆಗೆ ಈಗ ವಿಚಾರ ಮಾಡಲಾಗುತ್ತೆ. ಸಮನ್ವಯಾಧ್ಯಾಯ ಮಧ್ವಧಿಕರಣದಲ್ಲಿ ವಸ್ವಾದಿ ಗಣದಿಂದ ಭೋಗಿಸಲು ಯೋಗ್ಯವಾದ ರೋಹಿತವೇ ಮೊದಲಾದ 5 ವಿಧವಾದ ಅಮೃತಗಳಿಗೆ ಆಶ್ರಯನಾದ ಆದಿತ್ಯನನ್ನು ಉಪಾಸನೆ ಮಾಡ್ಬೇಕು. ಈಗೇನು ಅಂದ್ರೆ ಇದಕ್ಕೇನೆ ಸ್ವಲ್ಪ ಸೀರಿಯಸ್ ಆಗಿ ಈ ಮಧುವಿದ್ಯೆ ನಾವು ಶುರು ಮಾಡಿದಾಗ ಆದಿತ್ಯ ಎಲ್ಲ ಒಬ್ಬೊಬ್ಬರಾಗಿ ಹೇಳ್ತಾ ಬಂತು ಇಲ್ಲಿ. ಅದು ಮಧುವಿದ್ಯೆನಲ್ಲಿ ಆ ಉಪಾಸನೆ. ಈ ಉಪಾಸನೆಯನ್ನೇ ಮಧುವಿದ್ಯೆ ಎಂದು ಕರೆಯಲಾಗುತ್ತೆ. ಇಂತಹ ಮಧುವಿದ್ಯೆಯಲ್ಲಿ ವಸ್ವಾದಿಗಳಿಗೆ ಅಧಿಕಾರ ಇರೋದಿಲ್ಲ. ಏಕೆಂದರೆ ಒಬ್ಬನೇ ಉಪಾಸ್ಯನೂ ಉಪಾಸಕನೂ ಆಗಲು ಸಾಧ್ಯ ಇಲ್ಲ. ಉಪಾಸ್ಯ ಅವನೇನೆ, ಉಪಾಸಕನು ಅವನೇ. ಉಪಾಸ್ಯ ಅಂದ್ರೇನು? ಉಪಾಸಕ ಮಾಡ್ತಾ ಇದ್ದಾನೆ ಉಪಾಸ್ಯನನ್ನ ಕುರಿತು. ಇವನೇ ಧ್ಯಾನ ಮಾಡ್ತಾನೆ, ಇವನೇ ಅವನಾಗಿದ್ದಾನೆ ಅಂತ ನನ್ನ ಬಗ್ಗೆ ನಾನೇ ಧ್ಯಾನ ಮಾಡ್ತೀನಿ ಅಂದ್ರೆ ಸರಿಯಾಗುತ್ತೋ? ಅದಕ್ಕೆ ಅದು ಆಗೋದು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಪ್ರೀತಿಸುವವರು ಹಾಗೂ ಪ್ರೀತಿಸಲು ಯೋಗ್ಯವಾದದ್ದು ಒಂದೇ ಆಗಲು ಸಾಧ್ಯವಿಲ್ಲ. ಹೌದಾ? ಈಗ ಭೋಗ್ಯವಾದ ಒಂದು ವಸ್ತು ಇದೆ, ಅದನ್ನ ಭೋಗಿಸುವಂತವನು ಇದ್ದಾನೆ. ಸೊ ಎಂಜಾಯ್ಮೆಂಟ್, ಆಬ್ಜೆಕ್ಟ್ ಆಫ್ ಎಂಜಾಯ್ಮೆಂಟ್ ಇಸ್ ಡಿಫರೆಂಟ್ ಅಂಡ್ ದಿ ಎಂಜಾಯರ್ ಇಸ್ ಡಿಫರೆಂಟ್. ಆಬ್ಜೆಕ್ಟ್ ಆಫ್ ಎಂಜಾಯ್ಮೆಂಟ್ ಎಂಜಾಯರ್ ಆಗೋಕ್ ಸಾಧ್ಯನೋ? ಅದು ಇಲ್ಲಿ ಇದು ಒಂದೇ ಆಗಲು ಸಾಧ್ಯವಾಗಿಲ್ಲ. ಪ್ರೀತಿಸಲು ಯೋಗ್ಯವಾದದ್ದು ಪ್ರೀತಿಸುವರು ಒಂದೇ ಅಲ್ಲ. ವಸೂನಾಂ ಏವ ಏಕೋ ಭೂತ್ವ ಎಂಬುದಾಗಿ ವಸುತ್ವಾದಿ ಪ್ರಾಪ್ತಿಯೇ ಈ ಮಧುವಿದ್ಯೆಗೆ ಫಲ ಅಂತ ಹೇಳಲಾಗಿದೆ. ವಸುಗಳಾಗಿ ಇರುವವರು ವಸುತ್ವ ಪ್ರಾಪ್ತಿ ಇಚ್ಛೆಯಿಂದ ಉಪಾಸನೆ ಮಾಡುವುದು ಕೂಡೋದಿಲ್ಲ. ಆದ್ದರಿಂದ ತಮ್ ದೇವ ಜ್ಯೋತಿಷಾಂ ಜ್ಯೋತಿರಾಯುರ್ಹೋಪಾಸತೆ ಅಮೃತಂ ಎಂಬ ಮಂತ್ರದಲ್ಲಿ ದೇವತೆಗಳು ಪರಬ್ರಹ್ಮನನ್ನು ಬಿಟ್ಟು ಬೇರೆ ಯಾರನ್ನು ಉಪಾಸನೆ ಮಾಡಬಾರದು ಎಂದು ದೇವತೆಗಳಿಗೆ ಇತರೋಪಾಸನೆಯನ್ನು ನಿಷೇಧಿಸಿದೆ. ದೇವತೆಗಳಿಗೆ ಇತರೋಪಾಸನೆ ಇಲ್ಲ, ನಮ್ಮಲ್ಲೇನೆ ಇದು. ನೀವ್ ಇಲ್ಲಿ ಮಾಡಿ, ಇಲ್ಲೇನು ಸಗ್ಲಿಲ್ಲ, ಅಷ್ಟರಲ್ಲಿ ಇನ್ಯಾರೋ ಹೇಳಿದ್ರು ಅದ್ಯಾವುದೋ ಸತ್ಯದ ದೇವತೆನಂತೆ ಅಲ್ಲೋಗಿ ಮಾಡಿ. ಇದರಲ್ಲಿ ಮೈಸೂರು ರೋಡ್ ನಲ್ಲಿರೋದು ಹಾದಿ ಹನುಮಂತರಾಯ, ಅವನು ಬಹಳ ತುಂಬಾ ಸತ್ಯವಂತ. ಇಲ್ಲಿ ಸರಸ್ವತಿ ನಗರದಲ್ಲಿರೋ ಸತ್ಯ ಆಂಜನೇಯ ಸತ್ಯವಂತ ಅಲ್ವಾ? ನಮ್ಗೇನು ಅಂದ್ರೆ ಇಲ್ಲಿ ನಾವು ಪೂಜೆ ಮಾಡ್ತಿದ್ವಲ್ಲ, ಈ ಆಂಜನೇಯ ಏನು ಕೊಡ್ಲಿಲ್ಲ, ಅಲ್ಲಿ ಇರ್ಬೇಕು, ಸೊ ಅಲ್ಲಿಗೆ ಹೋಗೋಣ ಅಂತ. ಇವೆಲ್ಲ ಲೌಕಿಕವಾಗಿ ಬರುವಂತಹದ್ದು. ದೇವತೆಗಳಿಗೂ ಕೂಡ ಇತರ ದೇವತೋಪಾಸನೆ ಇಲ್ಲ, ಇತರರ ಉಪಾಸನೆ. ಮತ್ತು ಜ್ಯೋತಿಷ್ ಎಂಬ ಪ್ರಸಿದ್ಧನಾದ ಬ್ರಹ್ಮನನ್ನ ಉಪಾಸನೆ ಮಾಡಬೇಕೆಂದು ವಿಧಾನವನ್ನು ಮಾಡಲಾಗಿದೆ. ಆದ್ದರಿಂದ ವಸ್ವಾದಿ ದೇವತೆಗಳಿಗೆ ಮಧುವಿದ್ಯೆಯಲ್ಲಿ ಅಧಿಕಾರ ಇಲ್ಲ ಎಂಬುದಾಗಿ ಮಧ್ವಾದಿಶು ಅಸಂಭವಾದನ ಅನಧಿಕಾರಂ ಜೈಮಿನಿ ಬ್ರಹ್ಮಸೂತ್ರದಲ್ಲಿ ಇದೆ 130. ಜ್ಯೋತಿಷಿ ಭಾವಾಚ ಬ್ರಹ್ಮಸೂತ್ರ 131 ಎಂಬ 2 ಸೂತ್ರಗಳಿಂದ ಪೂರ್ವ ಪಕ್ಷನ ಹೇಳಲಾಗಿದೆ. ನಂತರ ಭಾವಂತು ಬಾದರಾಯಣೋಸ್ತಿ ಬ್ರಹ್ಮಸೂತ್ರ 132 ಎಂಬ ಸೂತ್ರದಿಂದ ಅಧಿಕಾರ ಇದೆ ಎಂಬುದಾಗಿ ಸಿದ್ಧಾಂತನ ನಿರೂಪಿಸಲಾಗಿದೆ. ಈ ಶ್ರೀಭಾಷ್ಯದಲ್ಲಿ ನಾನು ಮೊದಲೇ ಹೇಳಿದೆ, ಒಂದು ಚರ್ಚೆ ಬರುತ್ತೆ, ಪೂರ್ವ ಪಕ್ಷ ಬರುತ್ತೆ, ಅಬ್ಜೆಕ್ಷನ್ಸ್ ಬರುತ್ತೆ. ಇದ್ಯಾಕೆ ಅದಾಗ್ಬೇಕು, ಇದೇ ಆಗ್ಲಿ ಅಂತಂದ್ರೆ ಈ ಕಾರಣಗಳಿಂದ ನೀವ್ ಹೇಳುದು ಸರಿಯಲ್ಲ ಅಂತ ಹೇಳಿ ಕಡೆಗೆ ಸಿದ್ಧಾಂತ ಕನ್ಕ್ಲೂಷನ್ ಕೊಡ್ತಾರೆ. ಹಾಗೆ ಈಗ ಈ ಸೂತ್ರಗಳ ಅರ್ಥ ಹೀಗೆ: ವಸ್ವಾದಿಗಳಿಗೂ ಸಹ ಅರ್ಥಿತ್ವವು ಕೂಡಬಹುದು, ಆದ್ದರಿಂದ ಅವರಿಗೂ ಮಧುವಿದ್ಯೆಯಲ್ಲಿ ಅಧಿಕಾರ ಇದೆ ಎಂದು ಆಚಾರ್ಯ ಬಾದರಾಯಣರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಆಚಾರ್ಯ ಬಾದರಾಯಣರ ಅಭಿಪ್ರಾಯದ ತಾತ್ಪರ್ಯವನ್ನ ಈ ರೀತಿಯಲ್ಲಿ ವಿವರಿಸಬಹುದು. ಈ ಮಧುವಿದ್ಯೆಯಿಂದ ಉಪಾಸನೆ ಮಾಡಬೇಕಾದದ್ದು ಕೇವಲ ವಸು ಮುಂತಾದ ದೇವತೆಗಳನ್ನು ಮಾತ್ರ ಅಲ್ಲ. ಈಗ ಶ್ರಾದ್ದವನ್ನು ಮಾಡೋದು ಯಾರನ್ನು ಕುರಿತು? ಯಾರು ಅಗಲಿದಾರೋ, ತಂದೆನೋ ತಾಯಿನೋ ಅವ್ರಿಗೆ. ಅವರು ಮೋಕ್ಷಕ್ಕೆ ಹೋಗ್ಬಿಟ್ಟಿದ್ರೆ ನೀವು ಶ್ರಾದ್ದ ಮಾಡೋದು ವ್ಯರ್ಥ ಅಲ್ವೇ ಅಂತಂದ್ರೆ, ಇದು ಬರೀ ನಿಮ್ ತಂದೆಗೆ ಅಷ್ಟೇನಾ? ಅವರು ವಸು ಸ್ಥಾನದಲ್ಲಿ ಇದ್ದಾರೆ, ಅದರ ಜೊತೆಗೆ ಆ ಪಿತೃಗಣಗಳೆಲ್ಲ ಇದ್ದಾರೆ. ಇವನು ಶರೀರ ಪಡೆದಿದ್ದಕ್ಕೆ ತಂದೆ ಕಾರಣಕರ್ತನಾದ, ಅವನೊಂದು ನಿಮಿತ್ತ ಅಷ್ಟೇ. ಅದೊಂದು ವ್ಯಾಜವಾಗಿ ಇಟ್ಕೊಂಡು ಸುಮ್ನೆ ಎಲ್ರು ಎಲ್ಲ ದಿವಸನೂ ಶ್ರಾದ್ದ ಮಾಡ್ಬೋದು? ಯಾವಾಗ ಶ್ರಾದ್ದ ಮಾಡ್ಬೇಕು? ಅವರು ಯಾವ ತಿಥಿಯಲ್ಲಿ ಗತಿಸಿದ್ದಾರೋ ಆ ದಿವಸ ಉದ್ದೇಶ ಇಟ್ಕೊಂಡು. ಯಾವತ್ತೋ ಮಾಡಿದ್ರೆ ಶ್ರಾದ್ದ ಸರಿಯಾಗತ್ತೋ? ನಾನು ಶುರು ಮಾಡುವಂತ ಚರ್ಚೆ ಇನ್ನೆಲ್ಲ ಹೋಗ್ಬಿಡುತ್ತೆ, ಬೇಡ, ಮುಂದಕ್ಕೆ ಹೋಗೋಣ. ಏಕಾದಶಿ ದಿವಸ ಅವರು ಆಚಾರ್ಯ ತಿರುಗುಡಿ ಸೇರಿದ್ರು. ಏಕಾದಶಿ ದಿವಸ ಅನ್ನ ಮಾಡಬಾರ್ದು, ಅದಕ್ಕಾಗಿ ಶ್ರಾದ್ದನೇ ಮಾಡೋದು ಬೇಡ ಅವತ್ತು. ಸರಿಯಾಗುತ್ತೋ? ಈ ಆರ್ಗ್ಯುಮೆಂಟ್ಗಳು ಮಾಡ್ತಾರೆ ಕೆಲವರು. ಅದಕ್ಕೆ ದ್ವಾದಶಿನಲ್ಲಿ ಮಾಡೋದು, ಇಲ್ಲ ಇನ್ಯಾವುದೋ ತಿಥಿನಲ್ಲಿ ಮಾಡೋದು. ಯಾವತ್ತೋ ಮಾಡಿದ್ರೆ ಆಗತ್ತಾ? ಈಗ ಹೊರದೇಶದಲ್ಲೇನು, ಈ ದೇಶದಲ್ಲೇನೆ. ಈಗ ಮುಂದಿನ ಭಾನುವಾರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೋಣ, ಮಧ್ಯದಲ್ಲಿ ಬಂದಿದ್ದು. ಯಾಕೆಂದ್ರೆ ಯಾರು ಬರೋಕ್ಕಾಗಲ್ಲ. ಯಾರು ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತಿನ್ನೋದ್ರದ್ದು ಯಾವತ್ ಬೇಕಾದ್ರೂ ಮಾಡ್ಬೋದು.
ಗೋಕುಲಾಷ್ಟಮಿಗೆ ಅವತ್ತಿನ ದಿವಸ ನಮ್ಗೆ ಆಫೀಸ್ ಡ್ಯೂಟಿ ಇದೆ, ಅದಕ್ಕೆ ನಾವು ಮೊದಲೇ ದಿವಸ ಮಾಡ್ಬಿಡ್ತೀವಿ ಅಂದ್ರೆ ಅದನ್ನು ಕೂಡ ಜಸ್ಟಿಫೈ ಮಾಡೋದು ಹೇಗೆ? ಭಗವಂತ ಏನು ಅವನು ಯಾವತ್ ಮಾಡಿದ್ರು ಆಗತ್ತೆ, ಏನು ನಮ್ ಭಕ್ತಿಯಿಂದ ಮಾಡೋದು, ನಿಮಗೇನು ಆ ತಿಂಡಿ ತಿನ್ಬೇಕಷ್ಟೆ. ಅದೊಂದು ಉದ್ದೇಶ ಇಟ್ಕೊಂಡು ಯಾವತ್ತು ಅವನು ಅದ್ರ ಬಗ್ಗೆ ಜಯಂತಿ ನಿರ್ಣಯ ಅಂತ ಬಹಳ ದೊಡ್ಡ ಚರ್ಚೆ ಆಗಿ ಅದನ್ನ ನಿರ್ಧಾರ ಮಾಡಿರೋದು. ಅದು ಬಿಟ್ಬಿಟ್ಟು ನಮ್ಮ ಮನಸ್ಸಿಗೆ ಬಂದಂತೆ ಈಗ ಬರ್ತ್ಡೇನ ಹೆಚ್ಚಿಸ್ ಮಾಡೋದು, ಇದು ಏನ್ ಅರ್ಥ? ಇದು ಎಲ್ಲಿದೆ ಇದಕ್ಕೆ ಆಧಾರ? ಮನಸ್ಸಿಗೆ ಬಂದಂಗೆ ಯಾರು ಏನೇನೋ ಮಾಡ್ಬಿಟ್ರದು ಶಾಸ್ತ್ರ ಆಗತ್ತೋ ಹಾಗೆ ಶ್ರಾದ್ದ ದಿವಸ ಬಿಟ್ಬಿಟ್ಟು ಯಾವತ್ತೋ ಮಾಡಿದ್ರೆ ಅದು ಅವ್ರಿಗೆ ತಲುಪುತ್ತೋ? ಇವೆಲ್ಲ ಚರ್ಚೆಗಳು. ಈಗ ಇಲ್ಲಿ ಬರೋಣ ಮಧುವಿದ್ಯೆಗೆ. ಈ ಸೂತ್ರಗಳ ಅರ್ಥ ಹೀಗೆ: ಆಚಾರ್ಯ ಬಾದರಾಯಣರು, ಕೃಷ್ಣ ದ್ವೈಪಾಯನ, ವೇದವ್ಯಾಸ ಇವರೆಲ್ಲ ಇವರೇನೆ ಅಂದ್ರೆ ಸಾಕ್ಷಾತ್ ಭಗವಂತನೇ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ಅಂತ ಹೇಳ್ದಂತೆ ಅವನೇ ಬರೆದಂತ ಬ್ರಹ್ಮಸೂತ್ರ ಭಗವಂತ. ಅದರಲ್ಲಿ ಈ ಮಧುವಿದ್ಯೆಯಿಂದ ಉಪಾಸನೆ ಮಾಡಬೇಕಾದದ್ದು ಕೇವಲ ವಸು ಮುಂತಾದ ದೇವತೆಗಳನ್ನ ಮಾತ್ರ ಅಲ್ಲ. ನಾನು ಇವಾಗ ಇಷ್ಟು ತಿಳಿದಿದ್ದೇನೆ, ಯಾರೋ ಒಬ್ಬರನ್ನು ಉದ್ದೇಶಿಸಿ ಹೇಳಿದ್ದಲ್ಲ. ಆದರೆ ಆ ವಸ್ವಾದಿಗಳ ಶರೀರವನ್ನು ಹೊಂದಿರುವ, ಅಂದರೆ ವಸು, ರುದ್ರ, ಆದಿತ್ಯ ಮುಂತಾದ ದೇವತೆಗಳ ಅಂತರ್ಯಾಮಿಯಾಗಿರುವ ಪರಮಾತ್ಮನನ್ನ ಈ ಮಧುವಿದ್ಯೆಯಿಂದ ಉಪಾಸಿಸಬೇಕು. ಈಗ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ. ನಾವು ಸೂರ್ಯನ ಉಪಾಸನೆನಾ? ಇವತ್ತು ರಥಸಪ್ತಮಿ, ಸೂರ್ಯೋಪಾಸನೆ ಮಾಡಿ, ಆದಿತ್ಯ ವೃದ್ಧಿ ಹೇಳಿ, ಸೂರ್ಯನ್ಗೆ ನವಗ್ರಹ ಇದ್ರಲ್ಲಿದೆ ಅಲ್ಲೋಗ್ಬಿಟ್ಟು ಪೂಜೆ ಮಾಡಿ ಅಂತಾನ? ಹಾಗೆ ಆಯಾಯ ದೇವತೆಗೆ ಅಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆ. ಆದ್ದರಿಂದ ವಸ್ವಾದಿಗಳು ಸಹ ತಮ್ಮ ಅಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡುವುದರಲ್ಲಿ ಯಾವುದೇ ವಿಧವಾದಂತಹ ಬಾಧಕ ಇರುವುದಿಲ್ಲ. ಇರುವ ವಸು ಮುಂತಾದ ಶಬ್ದಗಳಿಗೆ ವಸು ಮೊದಲಾದವರು ಅಂತರ್ಯಾಮಿಯಾದ ಪರಮಾತ್ಮನೆಂಬ ಅರ್ಥವನ್ನು ಮಾಡಬೇಕೆಂಬ ವಿಷಯದಲ್ಲಿ ಪ್ರಮಾಣ ಏನು? ಹಾಗೊಂದು ವೇಳೆ ಪ್ರಮಾಣ ಇದ್ದಲ್ಲಿ ನೀವು ಹೇಳಿದ್ದು ಸರಿ ಆಯಿತು ಎಂಬ ಆಕ್ಷೇಪ ಸರಿಯಲ್ಲ. ಏಕೆಂದ್ರೆ ಈ ಮಧುವಿದ್ಯೆಯನ್ನು ಉಪಸಂಹಾರ ಮಾಡುವ ಕಾಲದಲ್ಲಿ ಯ ಏತಾಂ ಬ್ರಹ್ಮೋಪನಿಷದಂ ವೇದಾಂ ಛಾಂದೋಗ್ಯೋಪನಿಷತ್ 3:12 ಎಂಬುದಾಗಿ ಈ ಮಧುವಿದ್ಯೆಯು ಬ್ರಹ್ಮನಿಗೆ ಸಂಬಂಧಿಸಿದ ರಹಸ್ಯೋಪದೇಶ ಎಂದು ಹೇಳಲಾಗಿದೆ. ಇದರಿಂದ ವಸ್ವಾದಿ ಶಬ್ದಗಳಿಗೆ ಬ್ರಹ್ಮ ಪರ್ಯಂತವಾಗಿ ಅರ್ಥವನ್ನು ಹೇಳಬೇಕು ಅನ್ನೋದು ಸಿದ್ಧವಾಗುತ್ತೆ. ಇವೆಲ್ಲ ಹಿಂದೆ ಒಂದ್ಸಲಿ ಉಪನ್ಯಾಸದಲ್ಲಿ ಹೇಳಿದ್ದೆ. ಯಾರೋ ಉಪನ್ಯಾಸ ಮಾಡ್ತಿದ್ರು, ಭಗವಂತನಲ್ಲೇ ಪೂರ್ಣವಾದಂತಹ ನಿಷ್ಠೆ ಇರಬೇಕು, ಬೇರೆ ದೇವತೆಗಳಲ್ಲಿ ಮಾಡಬಾರ್ದು, ವ್ಯಭಿಚಾರ ಬೇಡ ಭಕ್ತಿಯಲ್ಲಿ ಅಂತೆಲ್ಲ ಹೇಳಿದ್ರು. ಸಂಧ್ಯಾವನೆ ಮಾಡ್ತಾ ಇದ್ರು, ನಿಲ್ಲಿಸ್ಬಿಟ್ರು ಅವರು. ಅವ್ರ ಮಿತ್ರರು ಯಾಕೆ ಅಂದ್ರು, ಇವತ್ತು ಉಪನ್ಯಾಸದಲ್ಲಿ ಕೇಳಿದ್ರಲ್ಲ ಭಗವಂತನನ್ನು ಬಿಟ್ಟು ಬೇರೆ ಯಾವುದೇ ಇದನ್ನು ಪೂಜೆ ಮಾಡಬಾರ್ದು ಅಂತ. ನಾವು ಬೆಳಗ್ಗೆ ಈ ಸೂರ್ಯಶ್ಚ ಮಾಮನ್ಯಶ್ಚ ಮನ್ಯುಪದೇಶ್ಚ ಮನ್ಯು ಕೃತೇಭ್ಯಃ ಇಮಮ್ಮೇ ವರುಣ ಶ್ರುದೀಹವಂ ಅದ್ಯಾಚ ಮೃಡಯ, ಸಾಯಂಕಾಲ ವರುಣ, ಮಿತ್ರ, ಸೂರ್ಯ ಇವರೆಲ್ಲ ಮಾಡಿದ್ರೆ ದೇವತೆಗಾಗುತ್ತೋ ಅಂತ ಅಂದ್ಬಿಟ್ಟು ಸಂಧ್ಯಾವನ್ನೇ ನಿಲ್ಲಿಸ್ಬಿಟ್ರು ಅಂತ. ನೋಡಿ, ಅವ್ರಿಗೆ ಉತ್ತರ ಕೊಡುವಾಗ ಇಲ್ಲಿ ಹೇಳ್ತಾರೆ, ಬ್ರಹ್ಮ ಪರ್ಯಂತವಾಗಿ ಅರ್ಥವನ್ನು ಒಂದು ವಿಧಿಯನ್ನ ಮಾಡಿದೆ ಸ್ಮೃತಿಗಳಲ್ಲಿ, ಅವನ ಮುಖಾಂತರ ತಲುಪುವಂತಹದ್ದು ಭಗವಂತನೇ. ಅಹಂ ಭೋಕ್ತಾಚ ಪ್ರಭುರೇವಚ ಸರ್ವಯಜ್ಞಾನ, ಭಗವದ್ಗೀತೆನಲ್ಲಿ ಕೃಷ್ಣ ಹೇಳಿದ ಮಾತು. ನೀವ್ ಏನೇ ಯಾವುದೇ ಯಜ್ಞ ಮಾಡಿ ಅದರಲ್ಲಿ ಕಡೆಯಲ್ಲಿ ಬರುವಂತದ್ದು ನಾನೇ. ಆಕಾಶಾತ್ ಪತಿತತ್ವಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶಮಂ ಪ್ರತಿಗಚ್ಚತಿ. ಈ ಭಾವದಿಂದ ನೀವು ಪೂಜೆ ಮಾಡಿದ್ರೆ, ಯಾರನ್ನು ಪೂಜೆ ಮಾಡಿದ್ರು ಕೂಡ ಅಂತರ್ಯಾಮಿಯಾಗಿರೋ ಭಗವಂತನ ತನಕ ಹೋಗ್ಬೋದು ಅದು. ಹಾಗೆ ಅಷ್ಟೇ ಅಲ್ಲದೆ, ಲೋಕದಲ್ಲಿ ಮಕ್ಕಳಿದ್ರು ಮುಂದಿನ ಜನ್ಮದಲ್ಲಿಯೇ ತಮಗೆ ಮಕ್ಕಳು ಉಂಟಾಗಲಿ ಎಂಬ ಇಚ್ಛೆ ಜನರಿಗೆ ಉಂಟಾಗುವಂತೆ, ವಸ್ವಾದಿಗಳಿಗೂ ಸಹ ಈ ಕಲ್ಪದಂತೆ ಮುಂದಿನ ಕಲ್ಪದಲ್ಲಿಯೋ ತಮಗೆ ವಸುತ್ವವು ಪ್ರಾಪ್ತಿಯಾಗಿ ತನ್ಮೂಲಕವಾದ ಸಾಧನೆಯಿಂದ ಬ್ರಹ್ಮಪ್ರಾಪ್ತಿ ಉಂಟಾಗಲಿ ಎಂಬ ಇಚ್ಛೆ ವಸ್ವಾದಿಗಳಿಗೆ ಉಂಟಾಗ್ಬೋದು. ಇಲ್ಲೇನೆ ಕೆಲವರಿಗೆ ಇವಾಗ ಪ್ರಪತ್ತಿ ಮಾಡಿಸ್ಕೊಳ್ಳಿ, ಇಲ್ಲ ಅಯ್ಯ ಇನ್ನೊಂದ್ಸಲಿ ಊಟ ಬರೋಣ, ಏನೆಲ್ಲ ಹೊಸ ಹೊಸ ಆವಿಷ್ಕಾರಗಳಾಗಿದೆ, ಎಷ್ಟೆಲ್ಲ ಎಂಜಾಯ್ಮೆಂಟ್ಸ್ ಇದೆ. ನೆಕ್ಸ್ಟ್ ಬರ್ತ್ ಅಲ್ಲಿ ಇದರಲ್ಲಿ ದುಬೈನಲ್ಲಿ ಒಬ್ಬ ಶೇಕ್ ಆಗಿ ನಾನು ಅಲ್ಲಿ ಎಂಜಾಯ್ ಮಾಡ್ಬೇಕು. ಎಲ್ಲ ಗೋಲ್ಡನ್ ಇದ್ರದ್ದು ಹಾಕಿ ಬಾತ್ರೂಮ್, ಮನೆ, ಬಾಗ್ಲು, ಕಿಟಕಿ ಎಲ್ಲಾನು ಮೇಡ್ ಆಫ್ ಗೋಲ್ಡ್, ಸ್ಟಡೆಡ್ ವಿತ್ ಆಲ್ ಸ್ಟೋನ್ಸ್, ಪ್ರೆಷಸ್ ಸ್ಟೋನ್ಸ್. ಏನ್ ಮಜಾ ಇರುತ್ತೆ ಅಂತವ್ರಿಗೆ. ನೀವು ಮೋಕ್ಷಕ್ಕೆ ಹೋದ್ರೆ ವಾಪಸ್ ಬರ್ಬಾರ್ದು ಅಂತಾರೆ. ಬೇಡ, ನಾವ್ ಇನ್ನೊಂದ್ಸಲಿ ಹುಟ್ಟಬೇಕು ಅನ್ನೋರ್ಗೆ ಏನ್ ಹೇಳ್ತೀರಿ? ಆ ರೀತಿ ಇಲ್ಲಿ ವಸುತ್ವಾದಿಗಳಿಗೂ ಕೂಡ ಇನ್ನೊಂದ್ಸಲಿ ನಾನು ವಸುವಾಗ್ಬೇಕು ಅಂತ ಬಯಕೆ ಬರ್ಬೋದಲ್ಲ. ಮುಂದಿನ ಕಲ್ಪದಲ್ಲಿಯೂ ತಮಗೆ ವಸುತ್ವ ಪ್ರಾಪ್ತಿಯಾಗಿ ತನ್ಮೂಲಕವಾದ ಸಾಧನೆಯಿಂದ ಬ್ರಹ್ಮಪ್ರಾಪ್ತಿ ಉಂಟಾಗಲಿ ಎಂಬ ಇಚ್ಛೆ ವಸ್ವಾದಿಗಳಿಗೆ ಉಂಟಾಗ್ಬೋದು. ಆದ್ದರಿಂದ ವಸ್ವಾದಿಗಳಿಗೂ ಸಹ ಮಧುವಿದ್ಯೆಯಲ್ಲಿ ಅಧಿಕಾರವು ಇದೆ ಎಂಬುದಾಗಿ
ಬಾದರಾಯಣನ ಅಭಿಪ್ರಾಯದ ತಾತ್ಪರ್ಯ. ಸೊ ಅವರುಗಳು ಕೂಡ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇನ್ನೊಂದು ಅಬ್ಜೆಕ್ಷನ್, ಇಲ್ಲಿ ಕೆಲವರು ಈ ರೀತಿ ಆಕ್ಷೇಪಣೆ ಮಾಡ್ತಾರೆ. ವಸು ಆದಿತ್ಯ ಮೊದಲಾದವರಿಗೆ ಉಪಜೀವಿಸಲು ಯೋಗ್ಯವಾದ ರೋಹಿತವೇ ಮೊದಲಾದ 5 ರೂಪಗಳು, ಈಗ ಮಧುವಿದ್ಯೆದು ಮತ್ತೆ ಬರ್ತಾ ಇದೆ, ಹಿಂದಿಂದ ನೆನಪಿಸ್ಕೊಳ್ಳಿ, 5 ರೂಪಗಳು ಎಂಬ 5 ವಿಧವಾದ ಅಮೃತಗಳಿಗೆ ಆಶ್ರಯನಾದ ಆದಿತ್ಯನನ್ನ ಮಧು ಅರ್ಥಾತ್ ದೇವ ಮಧು ಎಂದು ತಿಳಿದು ಉಪಾಸನೆ ಮಾಡಬೇಕು. ಇಂತಹ ಉಪಾಸನೆಯನ್ನೇ ಮಧುವಿದ್ಯೆ ಎಂದು ಹೇಳಲಾಗುತ್ತೆ. ಈ ವಿದ್ಯೆಯಲ್ಲಿ ಆದಿತ್ಯನನ್ನೇ ಉಪಾಸಿಸುವುದಾದ್ದರಿಂದ ಆದಿತ್ಯನಿಗೆ ಬೇಕಾದರೆ ಮಧುವಿದ್ಯೆಯಲ್ಲಿ ಅಧಿಕಾರ ಇಲ್ಲ ಎಂದು ಹೇಳಬಹುದೇ ಹೊರತು ವಸ್ವಾದಿಗಳಿಗೆ ಅಧಿಕಾರ ಇಲ್ಲ ಎಂಬ ಆಕ್ಷೇಪಣೆ ಹೇಗೆ? ಏಕೆಂದರೆ ವಸ್ವಾದಿಗಳಿಗೆ ಉಪಾಸ್ಯತ್ವವೇ ಈ ವಿದ್ಯೆಯಲ್ಲಿ ಇಲ್ಲ. ಆದರೆ ವಸ್ವಾದಿಗಳಿಂದ ಭೋಗ್ಯವಾದ ಆದಿತ್ಯನನ್ನೇ ಈ ವಿದ್ಯೆಯಲ್ಲಿ ಉಪಾಸನೆ ಮಾಡಬೇಕು ಅಂತ ಹೇಳಿದೆ. ಇದನ್ನೇ ಭಾಷ್ಯಕಾರರಾದ ಭಗವತ್ ರಾಮಾನುಜರು ಹೀಗೆ ಹೇಳಿದ್ದಾರೆ. ಮಧುವಿದ್ಯೆಯಲ್ಲಿ ಋಗ್ವೇದಾದಿಗಳಲ್ಲಿ ಪ್ರತಿಪಾದಿಸಲ್ಪಟ್ಟ ಕರ್ಮಗಳಿಂದ ನಿಷ್ಪಾದಿತವಾದ ಸೂರ್ಯ ರಶ್ಮಿಗಳ ಮೂಲಕ ಪ್ರಾಪ್ತವಾದ ರಸಕ್ಕೆ ಆಶ್ರಯವಾದ ಆದಿತ್ಯನಲ್ಲಿ ಇರುವ ರಸವನ್ನೇ ಮಧು ಎಂದು ಕರೆಯಲಾಗುತ್ತೆ. ಅಂತಹ ಮಧುಯುಕ್ತನಾದ ಆದಿತ್ಯನ ಅಂಶಗಳನ್ನೇ ವಸ್ವಾದಿಗಳು ಉಪಭೋಗಿಸ್ತಾರೆ. ಅಂತಹ ಅಂಶಗಳನ್ನೇ ಮಧುವಿದ್ಯೆಯಿಂದ ಉಪಾಸನೆ ಮಾಡಬೇಕು ಎಂದು ಪೂರ್ವ ಪಕ್ಷದಲ್ಲಿ ಹೇಳಲಾಗಿದೆ. ಮತ್ತು ಸಿದ್ಧಾಂತದಲ್ಲಿಯೂ ಸಹ ವಸ್ವಾದಿಗಳಿಂದ ಉಪಭೋಗಿಸಲು ಯೋಗ್ಯವಾದ ಆದಿತ್ಯ ಅಂಶಗಳಲ್ಲಿ ಮಾಡುವ ಉಪಾಸನೆಯು ಕೇವಲ ಆದಿತ್ಯನ ಅಂಶಗಳಿಗೆ ಮಾತ್ರ ಸೀಮಿತವಾಗಿರದೆ ಆದಿತ್ಯಾಂಶದಲ್ಲಿ ಅಂತರ್ಯಾಮಿಯಾಗಿರುವ ಬ್ರಹ್ಮ ಪರ್ಯಂತವಾಗಿದೆ. ಇಲ್ಲಿ ಬ್ರಹ್ಮ ಪರ್ಯಂತ ಅಂದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ, ಭಗವಂತ ಪರಬ್ರಹ್ಮ. ಆದ್ದರಿಂದ ಪ್ರಕೃತದಲ್ಲಿ ವಸ್ವಾದಿಗಳಿಗೆ ತಮ್ಮನ್ನು ತಾವೇ ಉಪಾಸನೆ ಮಾಡುವರೆಂದು ಹೇಳಿದಲ್ಲಿ ವಿರೋಧವು ಉಂಟಾಗುತ್ತೆ ವಿನಃ ತಾವು ಉಪಜಿಸುವ ಮತ್ತೊಂದು ವಸ್ತುವಿನ ಉಪಾಸನೆಯನ್ನ ಮಾಡುವರೆಂದು ಹೇಳಿದಲ್ಲಿ ಯಾವುದೇ ರೀತಿ ವಿರೋಧವಿಲ್ಲ. ಹಾಗೊಂದು ವೇಳೆ ವಿರೋಧ ಇದೆ ಎಂದು ಹೇಳುವುದಾದರೆ ಪ್ರತಿಯೊಂದು ಉಪಾಸನೆಗಳಲ್ಲಿಯೂ ಸಹ ಉಪಾಸ್ಯವಾದ ಪದಾರ್ಥದಲ್ಲಿರುವ ಸ್ವೋಪಜೀವ್ಯತ್ವ ಅರ್ಥಾತ್ ತನ್ನಿಂದ ಈ ಪದಾರ್ಥವು ಉಪಜೀವಿಸಲು ಯೋಗ್ಯವಾದದ್ದು, ಸ್ವಸೇವ್ಯತ್ವ ಅರ್ಥಾತ್ ಇದು ತನ್ನಿಂದ ಸೇವಿಸಲು ಯೋಗ್ಯವಾದದ್ದು, ಸ್ವಾಧಾರತ್ವ ಅರ್ಥಾತ್ ಇದು ತನಗೆ ಆಧಾರವಾದದ್ದು, ಹಾಗೂ ಸ್ವಾಂತರ್ಯಾಮಿತ್ವ ಅರ್ಥಾತ್ ಇದು ತನ್ನೊಳಗೆ ಅಂತರ್ಯಾಮಿಯಾಗಿದೆ ಎಂದು ಈ ಪದಾರ್ಥಗಳಲ್ಲಿರುವ ಈ ಎಲ್ಲ ಧರ್ಮಗಳನ್ನ ತಿಳಿದುಕೊಂಡು ಉಪಾಸನೆಯನ್ನ ಮಾಡಬೇಕಾದ್ದರಿಂದ ಎಲ್ಲ ಉಪಾಸನೆಗಳು ಸಹ ವಿರುದ್ಧವೇ ಆಗಬೇಕಾಗತ್ತೆ. ಆದ್ದರಿಂದ ವಸುಭಾವವನ್ನ ಹೊಂದಿದ್ದರೂ ಸಹ ಆ ವಸುಗಳಿಗೆ ತಮ್ಮಿಂದ ಉಪಜೀವಿಸಲು ಯೋಗ್ಯವಾದ ಪಂಚವಿಧವಾದ ಅಮೃತಗಳಿಗೆ ಆಶ್ರಯನಾದ ಆದಿತ್ಯನೇ ವಿಷಯವಾಗಿ ಉಳ್ಳಂತಹ ಮಧುವಿದ್ಯೆ ಅನುಷ್ಠಾನ ಮಾಡುವ ಅಧಿಕಾರ ಏಕೆ ಇಲ್ಲ ಎಂಬ ಆಕ್ಷೇಪವು ಸರಿಯಲ್ಲ. ಅಂದರೆ ಅದಕ್ಕೆ ಹೀಗೆ ಉತ್ತರಿಸಲಾಗುತ್ತೆ. ವಸೂನಾಮೇವ ಏಕೋಭೂತ್ವ ಇತ್ಯಾದಿ ಮಂತ್ರಗಳಿಂದ ಮಧುವಿದ್ಯೆಗೆ ವಸುತ್ವಾದಿ ಪ್ರಾಪ್ತಿಯೇ ಫಲ ಎಂದು ಹೇಳಲಾಗಿದೆ. ಆದ್ದರಿಂದ ತತ್ಕೃತು ನ್ಯಾಯಾನುಸಾರವಾಗಿ ವಸ್ವಾದಿಗಳಿಗೂ ಸಹ ಉಪಾಸ್ಯತ್ವವನ್ನು ಅಂಗೀಕರಿಸಬೇಕಾಗತ್ತೆ. ಇದನ್ನೇ ಅಥ ತಥ ಊರ್ಧ್ವ ಉದೇತ್ಯ ಎಂಬ ಮಂತ್ರಕ್ಕಿಂತ ಮೊದಲಿನ ಭಾಗದಲ್ಲಿರುವ ಮಂತ್ರಗಳಿಗೆ ವಸು ಆದಿತ್ಯ ಮುಂತಾದ ದೇವತೆಗಳಲ್ಲಿರುವ ಕಾರ್ಯಾವಸ್ಥೆಯಲ್ಲಿರುವ ಬ್ರಹ್ಮನನ್ನು ಉಪಾಸನೆ ಮಾಡಬೇಕೆಂದು ಹೇಳಲಾಗಿದೆ. ಮತ್ತು ಅಥ ತಥ ಊರ್ಧ್ವ ಉದೇತ್ಯ ಮುಂತಾದ ಮಂತ್ರಗಳಿಂದ ಆದಿತ್ಯನ ಅಂತರ್ಯಾಮಿಯಾದ ಕಾರಣಾವಸ್ಥೆಯಲ್ಲಿರುವ ಬ್ರಹ್ಮನನ್ನು ಉಪಾಸನೆ ಮಾಡಬೇಕೆಂದು ಉಪದೇಶಿಸಿದೆ. ಈ ಕಾರ್ಯಾವಸ್ಥೆ ಕಾರಣಾವಸ್ಥೆ ಅನ್ನೋದು ಹಿಂದೆನೆ ನೋಡಿದ್ದೀವಿ ನಾವು. ಕಾರ್ಯಾವಸ್ಥೆ ಅಂದ್ರೆ ಏನು? ಈಗ ನಮಗೆ ಕಾಣುವ ಪ್ರಪಂಚ. ಕಾರಣಾವಸ್ಥೆ ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಇವೆಲ್ಲ ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್ ನಲ್ಲಿ ಭಗವಂತನಲ್ಲೇ ಇತ್ತು. ಅವನು ಮ್ಯಾನಿಫೆಸ್ಟೇಷನ್ ಅವಂದು ಆಗ ವ್ಯಕ್ತವಾಗಿ ಕಂಡ, ಅವ್ಯಕ್ತದಿಂದ ವ್ಯಕ್ತವಾಗಿತ್ತು, ಅದೃಷ್ಟದಿಂದ ದೃಷ್ಟನಾದದ್ದು. ಹಾಗೆ ಕಾರ್ಯಕಾರಣ ಅದನ್ನು ಹೇಳ್ತಾ ಇದ್ದಾರೆ. ಕಾರ್ಯಾವಸ್ಥೆಯಲ್ಲಿ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಹೇಳಲಾಗಿದೆ. ಮತ್ತು ಅಥ ತಥ ಊರ್ಧ್ವೋಪದೇತ್ಯ ಮುಂತಾದ ಮಂತ್ರಗಳಿಂದ ಆದಿತ್ಯನ ಅಂತರ್ಯಾಮಿಯಾದ ಕಾರಣಾವಸ್ಥೆಯಲ್ಲಿರುವ ಬ್ರಹ್ಮನನ್ನು ಉಪಾಸನೆ ಮಾಡಬೇಕೆಂದು ಉಪದೇಶಿಸಿದೆ ಎಂದು ಹೇಳಿರೋದ್ರಿಂದ ಕಾರ್ಯಾವಸ್ಥೆಯಲ್ಲಿ ಆದಿತ್ಯನಂತೆ ವಸ್ವಾದಿಗಳನ್ನು ಉಪಾಸಿಸಬೇಕೆಂದು ಸೂಚಿತವಾಗುತ್ತೆ. ಆದಿತ್ಯನನ್ನು ಉಪಾಸಿಸಿ ವಸ್ವಾದಿಗಳನ್ನು ಉಪಾಸಿಸದೇ ಇರಲು ಯಾವುದೇ ವಿಶೇಷವಾದ ಪ್ರಮಾಣಗಳಿಲ್ಲ. ಮತ್ತು ಆದಿತ್ಯ ವಸು ಮುಂತಾದವರಿಗೆ ತಮ್ಮೊಳಗೆ ಅಂತರ್ಯಾಮಿಯಾಗಿರುವಂತಹ ಬ್ರಹ್ಮನನ್ನು ಉಪಾಸನೆ ಮಾಡುವ ಮೂಲಕ ವಸ್ವಾದಿತ್ವ ಪ್ರಾಪ್ತಿ ಪೂರ್ವಕವಾದ ಬ್ರಹ್ಮ ಪ್ರಾಪ್ತಿಯು ಇಚ್ಛೆಯು ಉಂಟಾಗಬಹುದು ಎಂಬುದಾಗಿ ಆದಿತ್ಯ ಹಾಗೂ ವಸ್ವಾದಿಗಳಿಗೆ ಸಾಮ್ಯವನ್ನ ಹೇಳಿದೆ. ಈ ಎಲ್ಲ ಕಾರಣಗಳಿಂದ ಮಧುವಿದ್ಯೆಯಲ್ಲಿ ಆದಿತ್ಯೋಪಾಸನೆ, ಪಂಚವಿಧವಾದ ಅಮೃತದ ಉಪಾಸನೆ ಹಾಗೂ ವಸ್ವಾದಿಗಳ ಉಪಾಸನೆ ಎಂದು 3 ವಿಧವಾದ ಉಪಾಸನೆಯು ತಿಳಿದು ಬರುತ್ತದೆ. ಆದ್ದರಿಂದ ಪೂರ್ವ ಪಕ್ಷಕ್ಕೆ ಅವಕಾಶವಿದೆ. ವಸು ಅವಸ್ಥೆಯಲ್ಲಿರುವ ಜೀವನಿಗೆ ಬ್ರಹ್ಮನ ಉಪಾಸನೆ ಮಾಡುವ ಅಧಿಕಾರ ಇದೆ ಎಂದು ಹೇಳಿದ್ರು ಕೂಡ ತದ್ವಸವಃ ಉಪಜೀವಂತಿ
ಎಂಬುದಾಗಿ ಹೇಳಲಾದ ಉಪಜೀವಿಸುವಿಕೆ ಎಂಬ ಭೋಕ್ತೃತ್ವ ಬ್ರಹ್ಮನಲ್ಲಿ ಕೂಡಲಾರದಲ್ಲವೇ ಎಂಬ ಆಕ್ಷೇಪ ಸರಿಯಲ್ಲ. ಸದ್ವಾರಕತ್ವೇನ ಬ್ರಹ್ಮನಲ್ಲಿಯೂ ಸಹ ಉಪಜೀವಿತೃತ್ವ ಕೂಡಬಹುದು. ಹಾಗಿದೆ ತದ್ವಸವಃ ಉಪಜೀವಂತಿ ಎಂಬಲ್ಲಿಯೂ ವಸು ಶಬ್ದವು ವಸ್ತು ಅಂತರ್ಯಾಮಿಯಾದ ಬ್ರಹ್ಮನೆಂದು ಅರ್ಥೈಸಿದಂತಾಯಿತು. ಹೀಗೆ ಹೇಳಿದಲ್ಲಿ ವಸೂನಾಮೇವ ಏಕೋಭೂತ್ವ ಎಂಬಲ್ಲಿಯೂ ಸಹ ವಸು ಶಬ್ದಕ್ಕೆ ತದಂತರ್ಯಾಮಿಯಾದ ಬ್ರಹ್ಮನೆಂದು ಅರ್ಥವನ್ನ ಹೇಳಿದಂತಾಯ್ತು. ಆದರೆ ಇದು ಸರಿಯಲ್ಲ. ಏಕೆಂದರೆ ಉಪಾಸಕನಾದ ಜೀವನಿಗೆ ಕಲ್ಪಾಂತರದಲ್ಲಿ ವಸುತ್ವ ಪ್ರಾಪ್ತಿ ರೂಪವಾದ ಸಂಸಾರ ದಶೆಯಲ್ಲಿ ವಸ್ವಸ್ಥನಾದಂತಹ ಬ್ರಹ್ಮಭಾವ ಉಂಟಾಗುವುದು ಎಂದು ಹೇಳೋದು ಸರಿಯಾಗಲಾರದು ಎಂಬ ಈ ಆಕ್ಷೇಪ ಸರಿಯಲ್ಲ. ಏಕೆಂದರೆ ಈ ಆಕ್ಷೇಪವು ವಸೂನಾಂ ಏವ ಏಕೋಭೂತ್ವ ಎಂಬ ವಾಕ್ಯದಲ್ಲಿರುವ ವಸು ಶಬ್ದಕ್ಕೆ ಯಥಾಶ್ರುತವಾದ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನ ಮಾಡಿದಲ್ಲಿ ಉಂಟಾಗುತ್ತೆ. ಆದರೆ ಯಥಾಶ್ರುತವಾದ ಅರ್ಥವನ್ನೇ ಅಂಗೀಕರಿಸಿದ್ರೆ ಯಾವುದೇ ಬಾಧಕವಿಲ್ಲವಾದ್ದರಿಂದ ಯಥಾಶ್ರುತವಾದ ಅರ್ಥವನ್ನೇ ನಾವು ಹೇಳ್ತೇವೆ. ಆದ್ದರಿಂದ ಈ ವಿಷಯದಲ್ಲಿ ಹೆಚ್ಚಿನ ಚರ್ಚೆ ಮಾಡಲು ನಾವು ಇಚ್ಛಿಸೋದಿಲ್ಲ. ವಸೂನಾಮೇವೈಕೋ ಭೂತ್ವ ಸಕೃದ್ವಿವಾಹಾಸ್ಮೈ ಭವತಿ ಎಂಬ ಈ ಎರಡು ವಾಕ್ಯಗಳಿಂದ ಈ ಮಧುವಿದ್ಯೆಯನ್ನು ಉಪಾಸಿಸುವ ಉಪಾಸಕನು ಕಲ್ಪಾಂತರದಲ್ಲಿ ಕೆಲಕಾಲ ವಸುಭಾವವನ್ನು ಹೊಂದಿ ಅನಂತರದಲ್ಲಿ ಬ್ರಹ್ಮನನ್ನು ಹೊಂದುವರೆಂದು ಒಪ್ಪುವುದು ಸರಿಯಲ್ಲ. ಈ ರೀತಿಯಲ್ಲಿ ಒಪ್ಪಿಕೊಂಡರೆ ಈಗ ಮಧುವಿದ್ಯೆಯನ್ನು ಉಪಾಸಿಸಿದವರಿಗೆ ಈ ದೇಹೋತ್ಕ್ರಮಣದ ಅನಂತರದಲ್ಲಿ ಮಧುವಿದ್ಯೆಯ ಫಲವು ದೊರಕದೇ ಇರಬೇಕಾದೀತು. ಏಕೆಂದರೆ ವಸುತ್ವ ರೂಪವಾದ ಫಲವು ಕಲ್ಪಾಂತರದಲ್ಲಿ ದೊರಕುವುದೇ ಹೊರತು ಉಪಾಸಕನ ಮರಣಾನಂತರದಲ್ಲಿ ಅಲ್ಲ. ನೋಡಿ, ಈ ಪದಗಳು ಒಂದೊಂದು ಬಹಳ ಮುಖ್ಯ. ವಸುತ್ವ ರೂಪವಾದ ಫಲ ಕಲ್ಪಾಂತರದಲ್ಲಿ ರೂಪತೆ ಹೊರತು ಉಪಾಸಕನ ಮರಣಾಂತರದಲ್ಲಿ ಅಲ್ಲ. ಉಪಾಸಕನ ಮರಣವಾದ ಮಾತ್ರಕ್ಕೆ ಕಲ್ಪವು ಮುಗಿದು ಹೋಗದು ಎಂದು ತಾತ್ಪರ್ಯ. ಕಲ್ಪಾಂತ್ಯದವರೆಗಿನ ವಿಳಂಬವನ್ನು ಉಪಾಸಕನು ಸಹಿಸಿಕೊಳ್ಳಲೇಬೇಕೆಂಬ ವಾದವೂ ಸರಿಯಲ್ಲ. ಏಕೆಂದರೆ ಕಲ್ಪಾಂತರದಲ್ಲಿಯೂ ಸಹ ವಸ್ವಾದಿ ಭಾವವನ್ನು ಉಂಟು ಮಾಡುವ ಮಧುವಿದ್ಯೆಯಲ್ಲಿ ನಿಷ್ಠರಾದವರು ಮತ್ತು ಆ ವಸುತ್ವ ಪ್ರಾಪಕವಾದ ಕರ್ಮಾಂತರ ನಿಷ್ಠರಾದವರು ಸಹ ಆದ ಉಪಾಸಕರು ಅನೇಕ ಜನ ಇದ್ದಾರೆ. ಅವರೆಲ್ಲೂ ಒಂದೇ ಬಾರಿಗೆ ವಸುಗಳಾಗಲಾರರು. ಹಾಗೊಂದು ವೇಳೆ ಆದಲ್ಲಿ ವಸುಗಳು 8 ಜನರು ಎಂದು ಹೇಳಿದ ವಸುಗಳ ವಿಷಯದಲ್ಲಿ ಹೇಳಲಾಗಿರುವ ಅಷ್ಟತ್ವ ಸಂಖ್ಯೆ ನಷ್ಟವಾಗುತ್ತೆ. ವಸುಗಳಿರೋದು ಅಷ್ಟು. ಈಗ ನಾರಾಯಣ ಉಪನಿಷತ್ತಲ್ಲಿ ಏನ್ವಿ, ದ್ವಾದಶಾದಿತ್ಯ ರುದ್ರ ವಸವಷ್ಟ ಇದೆಲ್ಲ ಬಿತ್ತಲ್ಲ. ವಸು ರುದ್ರಾದಿತ್ಯ 8 ಜನ ವಸುಗಳು, 11 ಜನ ಆದಿತ್ಯ ರುದ್ರರು, ಆಮೇಲೆ 12 ಜನ ಆದಿತ್ಯರು. ಇವ್ರ ಜೊತೆಗೆ ಅಶ್ವಿನಿ ದೇವತೆಗಳಿದ್ರು. 33 ಕೋಟಿ 33 ಸಂಖ್ಯೆ ಹೆಂಗ್ ಬಂತು ಅನ್ನೋದಕ್ಕೆ ಅಲ್ಲಿ ಹೇಳ್ಬೇಕಾದ್ರೆ. ಹಾಗೆ 8 ಜನ ವಸು ಅಲ್ಲ, ಎಲ್ರೂ ವಸುತ್ವ ಪದವಿಗೆ ಪ್ರಾಪ್ತಿ ಆಯ್ತು ಅಂತಂದ್ರೆ ಅಂತ. ಈಗ ಈ ಮಹಾಭಾರತ ಇದ್ರಲ್ಲೆಲ್ಲ ನೀವು ನೋಡಿದ್ರೆ ಅಶ್ವತ್ಥಾಮ ಮುಂದಕ್ಕೆ ವ್ಯಾಸನಾಗ್ತಾನೆ, ಆಂಜನೇಯ ಮುಂದಕ್ಕೆ ಅವನು ಇದಾಗ್ತಾನೆ ಅಂತ ಕೊಟ್ಟಾಗ ಯಾವಾಗ ಅದು ಈಗಿರೋನು ಆ ಪ್ಲೇಸ್ ಇಂದ ತೋರಿಸ್ಬಿಟ್ರೆ, ಈಗ ಒಬ್ಬ ಚೀಫ್ ಮಿನಿಸ್ಟರ್ ಇದ್ದಾನೆ, ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಆಗೋಕ್ ಯೋಗ್ಯನಾಗಿದ್ದಾನೆ ಅಂದ್ರೆ ಅವನಲ್ಲಿ ಕೂರ್ಸೋಕಾಗತ್ತಾ? ಇರೋ ಸೀಟ್ ಬಂದೇನೇನೆ. ಇವನ್ ಟೈಮ್ ಮುಗಿಬೇಕು, ಆಮೇಲೆ ಅವನ್ ಸೀಟಿಗೆ ಬರ್ಬೋದು. ಹಾಗೆ ಕಲ್ಪಾಂತದಲ್ಲಿ ಅಂತಂದ್ರೆ ಒಂದೊಂದು ಚೇಂಜ್ ಆಗುವಂತದ್ದು. ಆ ರೀತಿನಲ್ಲಿ ಅನಂತರ ಸಂಖ್ಯಾಕರಾದವರಲ್ಲಿ ಅವರವರ ಕರ್ಮ ಪರಿಪಾಕಕ್ಕೆ ಅನುಸಾರವಾಗಿ 3-4 ಕಲ್ಪಗಳಲ್ಲಿಯೇ ಕೆಲವರಿಗೆ ವಸುತ್ವ ಪ್ರಾಪ್ತವಾಗತ್ತೆ. ಮತ್ತೆ ಹಲವು ಮಧುವಿದ್ಯಾನಿಷ್ಠರು ಸಾವಿರಾರು ಕಲ್ಪಗಳವರೆಗೆ ವಸುತ್ವ ಪ್ರಾಪ್ತವಾಗಿ ಕಾಯ್ಬೇಕಾಗತ್ತೆ ಎಂದು ಒಪ್ಪುವುದು ಸರಿಯಾಗಲ್ಲ. ಏಕೆಂದರೆ ಇಂಥ ಉಪಾಸಕರು ಮುಮುಕ್ಷುಗಳಾಗಲು ಸಾಧ್ಯವಿಲ್ಲ. ಬ್ರಹ್ಮಾದಿ ಸ್ತಂಭ ಪರ್ಯಂತರವಾಗಿ ಎಲ್ಲವೂ ಅನಿತ್ಯ ಎಂದು ತಿಳಿದುಕೊಂಡು ಸಕಲ ವಿಷಯ ವಸ್ತುಗಳಲ್ಲಿ ವೈರಾಗ್ಯವನ್ನು ಹೊಂದಿದವನೇ ಮುಮುಕ್ಷವಾಗಬಲ್ಲ ಮತ್ತು ಅವನೇ ಬ್ರಹ್ಮವಿದ್ಯೆಗೆ ಅಧಿಕಾರ ಉಳ್ಳವನೂ ಆಗಬಲ್ಲ. ಅದನ್ನು ಬಿಟ್ಟು ವಸ್ವಾದಿ ಪದವನ್ನು ಇಚ್ಛಿಸುವವನು ಸಾವಿರಾರು ವರ್ಷಗಳ ಕಾಲ ಪ್ರಾಪ್ತಿಗಾಗಿ, ಆ ವಸುತ್ವ ಪ್ರಾಪ್ತಿಗಾಗಿ ಪ್ರತೀಕ್ಷೆ ಮಾಡುವವರೆಗೂ ಹೇಗೆ ತಾನೇ ಮುಮುಕ್ಷವಾಗಬಲ್ಲ ಮತ್ತು ಅವನಿಗೆ ಹೇಗೆ ತಾನೇ ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರ ಉಂಟಾದೀತು ಎಂದು ಆಕ್ಷೇಪಣೆ ಮಾಡಿದ್ರೆ ನಿಜ, ನೀನು ಹೇಳಿದ್ರಲ್ಲಿ ಅರ್ಧಭಾಗ ಸತ್ಯವೇ ಆಗಿದೆ. ಬ್ರಹ್ಮಾನಂದವನ್ನು ಪಡೆಯಲು ಇಚ್ಛಿಸುವವನೇ ಮುಮುಕ್ಷು ಎಂದು ನಾವು ಒಪ್ತೇವೆ. ಹೇಗೆ ಬ್ರಹ್ಮ ಆನಂದವನ್ನು ಪಡೆಯಲು ಇಚ್ಛಿಸುವವನು ಮುಮುಕ್ಷುವನು ಎನಿಸುತ್ತಾನೋ ಅದರಂತೆ ವಸುತ್ವ ಪದಪ್ರಾಪ್ತಿಯ ಇಚ್ಛೆಯುಳ್ಳವನೂ ಸಹ ವಸುತ್ವವನ್ನು ಉಪಭೋಗಿಸಿದ ಅನಂತರ ಬ್ರಹ್ಮನನ್ನೇ ಪಡೆಯುವನು ಎಂದು ಇಚ್ಛಿಸುವುದರಿಂದ ಆತನು ಮುಮುಕ್ಷವಾಗಬಹುದು. ಅಷ್ಟೇ ಅಲ್ಲದೆ ಅಧಿಕಾರಿಗಳು ವಿಳಂಬ ಸಹಿಷ್ಣುಗಳು ಸಹ ಆಗಿರುವರು ಎಂದು ಶಾಸ್ತ್ರ ಪ್ರಮಾಣದಿಂದಲೇ ತಿಳಿದು ಬರುತ್ತೆ. ಈ ವಿಳಂಬಾದಿಗಳಿಗೆ ಪ್ರಾರಬ್ಧ ಕರ್ಮದ ವೈಚಿತ್ಯವೇ ಕಾರಣವಾಗತ್ತೆ. ಆದ್ದರಿಂದಲೇ ಯಾಥಾತಥ್ಯಂ ಸ್ವಪರ ನಿಯತಂ ಯಚ್ಚ ದಿವ್ಯಂ ಪದಂ ತತೆ ಕಾರಾಕಲ್ಪಂ ವಪುರಪಿ ವಿಧನ್
ಕಸ್ತಿತಿ ಕ್ಷೇತ ಬಂಧಂ ಎಂಬ ಕಾರಿಕೆಯಲ್ಲಿ ಆ ದಿವ್ಯ ಪದದ ಪ್ರಾಪ್ತಿಯ ವಿಷಯದಲ್ಲಿ ಆಗುವ ವಿಳಂಬಾದಿಗಳಿಗೆ ಪ್ರಾರಬ್ಧ ಕರ್ಮಾದಿಗಳೇ ಕಾರಣ ಎಂಬುದಾಗಿ ಹೇಳಲಾಗಿದೆ. ಇಲ್ಲೊಂದು ಬಹಳ ಸೂಕ್ಷ್ಮವಾಗಿ ಗ್ರಹಿಸಬೇಕಾದದ್ದೇನು ಅಂದ್ರೆ ಪುಣ್ಯದ ಕೆಲಸನೂ ಬೇಡ ಅಂತ ಹೇಳೋದು, ಪುಣ್ಯದ ಫಲ ಬೇಡ ಅಂತ, ಪುಣ್ಯದ ಕೆಲಸ ಮಾಡಬೇಡಿ ಅಂತ ಹೇಳೋಲ್ಲ. ಈಗ ಏನೋ ಒಂದ್ ಮಾಡಿದ್ರೆ ಸ್ವರ್ಗಲೋಕ ಪ್ರಾಪ್ತಿ, ಬೇಕಾದಷ್ಟು ಊರ್ಧ್ವ ಲೋಕಗಳಿದೆ. ವಾಸುದದಾತಿ ಸರ್ವಂ ದೇವತ್ವೈ ವಾಸಃ ಸರ್ವ ದೇವತಾ ಪ್ರೀಣಾತಿ. ಒಂದ್ ವಸ್ತ್ರ ಒಬ್ಬರಿಗೆ ಪ್ರೀತಿಯಿಂದ ನೀವು ಸಂಪ್ರದದೆ ನಮಃ ನಮಮ, ನಾನು ಇದನ್ನ ನಿಮಗೆ ನೀಡ್ತಾ ಇದ್ದೇನೆ, ನೀವು ಸ್ವೀಕರಿಸ್ತಾ ಇದ್ದೀರಿ, ಅದಕ್ಕಾಗಿ ನಿಮಗೆ ನಮಸ್ಕಾರ, ಇನ್ನು ಈ ಕ್ಷಣದಿಂದ ಅದು ನಂದಲ್ಲ ಅಂತ ಭಕ್ತಿ ಪ್ರೀತಿಯಿಂದ ಅಚ್ಯುತ ಪ್ರಿಯತಾಮ್ ಅಂತ ಕೊಟ್ರೆ ಆ ದಾನದ ಫಲ ಎಷ್ಟು ಅಂದ್ರೆ, ಒಂದು ವಸ್ತ್ರ ದಾನಕ್ಕೆ ಆ ವಸ್ತ್ರದಲ್ಲಿ ಎಷ್ಟು ಅಡ್ಡ ಎಳೆಗಳಿದೆ, ಉದ್ದ ಎಳೆಗಳಿದೆ, ಅಷ್ಟು ಸಹಸ್ರ ವರ್ಷ ಸ್ವರ್ಗಲೋಕವಾಸ ಅಂತ ಬರೆಯುತ್ತೆ. ಈ ರೀತಿ ಆ ಪುಣ್ಯದ ಫಲ ಮತ್ತೇನು ಈ ಕಾಸ್ ಅಂಡ್ ಎಫೆಕ್ಟ್, ಆ ಒಂದು ಸಿದ್ಧಾಂತ, ಕರ್ಮ ಸಿದ್ಧಾಂತದಲ್ಲಿ ಒಂದು ಕಾರಣ ಒಂದು ಕಾರ್ಯ, ಕಾರ್ಯ ಕಾರಣ ಇದನ್ನ ಒಪ್ಪುವಂತದ್ದೇನೆ. ಈಗ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರಿ, ವಸ್ತ್ರದಾನ ಮಾಡಿದ್ರಿ, ಅದರಿಂದ ನಿಮ್ಗೆ ಒಂದು ಪುಣ್ಯ ಸಿಕ್ತು. ಏನ್ ಪುಣ್ಯ? ಅಷ್ಟು ಸಹಸ್ರ ವರ್ಷಗಳು ಅಲ್ಲಿ ಸ್ವರ್ಗದಲ್ಲಿ ವಾಸ ಅಂತ. ಹಾಗಾದ್ರೆ ನೀವು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಬಂಧನ ಆಗಲ್ವಾ? ಹೀಗೆ ಕೆಟ್ಟ ಕೆಲಸ ಮಾಡಿದ್ರೆ ನರಕದ ಶಿಕ್ಷೆಯಿಂದ ಬಿಡಿಸ್ಕೋಬೇಕು, ಹಾಗೆ ಪುಣ್ಯದ ಫಲದಿಂದ, ಅದು ಚಿನ್ನದ ಬೇಡಿ, ಅದರಿಂದನೂ ಬಿಡಿಸ್ಕೊಳ್ಬೇಕು. ಅದಕ್ಕಾಗೇನೆ ಸಾತ್ವಿಕ ತ್ಯಾಗ, ಒಳ್ಳೆ ಕೆಲಸನೇ ಮಾಡಿ, ಕೆಟ್ಟ ಕೆಲಸ ಮಾಡಬಾರ್ದು. ಆದ್ರೆ ಒಳ್ಳೆ ಕೆಲಸ ಮಾಡಿದ್ದು ಫಲ ನನಗೆ ಬೇಡ, ಭಗವಂತನಿಗಾಗಿ ಮಾಡ್ತೀನಿ ಅಂತ ಮಾಡ್ಬೇಕು. ಅವಾಗ ಆ ಕರ್ಮ ನಿಮಗೆ ಬಂಧನವಾಗೋಲ್ಲ, ಈ ವಿಳಂಬ ಆಗೋದಿಲ್ಲ. ಇದಕ್ಕಾಗಿ ಇದೆಲ್ಲ ಬಹಳ ಮುಖ್ಯವಾಗಿ ಬರ್ಬೇಕಾದ ಆ ಒಂದು ಚರ್ಚೆ ಇಲ್ಲಿ ಬರ್ತಾ ಇರೋದು. ಈ ವಿಳಂಬಾದಿಗಳಿಗೆ ಪ್ರಾರಬ್ಧ ಕರ್ಮದ ವೈಚಿತ್ರ್ಯವೇ ಕಾರಣ ಅಂದ್ರು. ಆದ್ದರಿಂದ ಅಧಿಕಾರಿಗಳಿಗೆ ವಿಳಂಬಾದಿ ಸಹಿಷ್ಣುತ್ವವು ಕೂಡುವುದಿಲ್ಲ ಎಂಬ ಆಕ್ಷೇಪ ಸರಿಯಲ್ಲ. ಪ್ರಾರಬ್ಧ ಕರ್ಮವನ್ನು ಒಪ್ಪುವ ಮೂಲಕ ಇದೆಲ್ಲವನ್ನು ಸರಿದೂಗಿಸಬಹುದಾಗಿದೆ. ವಸ್ತುತಃ ವಿಚಾರ ಮಾಡಿದ್ರೆ ಭ್ರಾತೃಣ ಮಧ್ಯೆ ತ್ವಮೇಕಃ ಎಂದು ಹೇಳಿದಾಗ ಅಣ್ಣ ತಮ್ಮಂದಿರಲ್ಲಿ ನೀನೊಬ್ಬ ಎಂಬ ಈ ಮಾತಿಗೆ ಭ್ರಾತೃಗಳು ಭೋಗಿಸುವ ವಸ್ತುವು ಎಲ್ಲರಿಗೂ ಸಮಾನ ಎಂಬ ಅಭಿಪ್ರಾಯ ಇರುವಂತೆ ವಸೂನಾಮೇವೈಕೋ ಭೂತ್ವ ಎಂಬುದಕ್ಕೂ ಸಹ ಸ್ವಲ್ಪ ಕಾಲ ಮಾತ್ರ ವಸುಗಳು ಉಪಯೋಗಿಸುವ ಅಮೃತವನ್ನೇ ಉಪಭೋಗಿಸಿ ಅನಂತರ ಅದೇ ಮಾರ್ಗದಿಂದ ಪರಂಜ್ಯೋತಿ ಎಂದು ಕರೆಸುವ ಬ್ರಹ್ಮನನ್ನು ಹೊಂದುತ್ತಾನೆ ಎಂಬ ಅಭಿಪ್ರಾಯ ಮಧುವಿದ್ಯನಲ್ಲಿ. ಆದ್ದರಿಂದ ಆ ಭೋಗ ಸಾಮ್ಯವು ದೇಹ ವಿಯೋಗದ ಅನಂತರವೇ ಉಂಟಾಗುವುದರಿಂದ ಯಾವುದೇ ವಾದ ಅನುಪಪತ್ತಿಯು ಇರುವುದಿಲ್ಲ ಎಂದು ಕೆಲವರ ಅಭಿಪ್ರಾಯ. ವಸ್ವಾದಿ ದೇವತೆಗಳಿಗೆ ಉಪಾಸನೆಯಲ್ಲಿ ಅಧಿಕಾರ ಇದೆಯೇ ಇಲ್ಲವೇ ಎಂದು ಇಲ್ಲಿವರೆಗೆ ವಿಚಾರ ಮಾಡಲಾಯಿತು. ಆದರೆ ಈ ವಿಚಾರಕ್ಕೆ ಪ್ರಕೃತದಲ್ಲಿ ಪ್ರಸಕ್ತಿಯೇ ಇಲ್ಲ. ಏಕೆಂದರೆ ಕುಮಾರಿಲ ಭಟ್ಟರ ಶ್ಲೋಕ ವಾರ್ತಿಕದಲ್ಲಿ ವಿಗ್ರಹೋ ಹವಿರಾಧಾನಂ ಮುಂತಾಗಿ ದೇವತೆಗಳಿಗೆ ಶರೀರವೇ ಇಲ್ಲ ಎಂಬುದಾಗಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ದೇವತೆಗಳಿಗೆ ಶರೀರ ಇದೆ ಎಂಬ ವಿಷಯದಲ್ಲಿ ಯಾವುದೇ ವಿಧವಾದ ಪ್ರಮಾಣವನ್ನು ಹೇಳಲು ಸಾಧ್ಯವಿಲ್ಲ. ಹೇಳುವುದಾದಲ್ಲಿ ಪ್ರತ್ಯಕ್ಷವನ್ನು ಅನುಮಾನವನ್ನು ಪ್ರಮಾಣವಾಗಿ ಹೇಳಬೇಕು. ಆದರೆ ಪ್ರತ್ಯಕ್ಷವನ್ನು ಹೇಳಲು ಬರುವುದಿಲ್ಲ. ಏಕೆಂದರೆ ಪ್ರತ್ಯಕ್ಷವನ್ನ ಪ್ರಮಾಣ ಎಂದು ಹೇಳಬೇಕಾದ್ರೆ ಆ ವಸ್ತುವು ಚಕ್ಷುರು ಇಂದ್ರಿಯಕ್ಕೆ ಗೋಚರವಾಗಬೇಕು. ನಮ್ ಕಣ್ಣು ಕಾಣಿದ್ರೆ ಅದು ಸತ್ಯ. ಗಾಂಧಿ ಇದ್ನ ಪುಸ್ತಕ ಇದೆ, ಅವರೆಲ್ಲ ನಿಯರ್ ಮಾಡಿ ಏನೋ ಮಾಡಿರ್ಬೋದು, ಏನೇನ್ ಮಾಡ್ಬೋದು. ಈಗ ಕಂಪ್ಯೂಟರ್ ಗ್ರಾಫಿಕ್ಸ್ ಆ ಪಿಕ್ಸೆಲ್ ಅಂತ ಇದೆಯಲ್ಲ, ಅದರಲ್ಲಿ ಏನೇನ್ ಬೇಕಾದ್ರೂ ನೀವು ಮಾಡ್ಬೋದು, ನಿರ್ಮಾಣ ಮಾಡ್ಬೋದು. ಒಬ್ಬ ಮನುಷ್ಯನನ್ನ ಉಂಟು ಮಾಡಿದ್ದು ನಾನ್ ನೋಡಿಲ್ವಲ್ಲ ಗಾಂಧಿ ಇದ್ನ. ಅದೇಗೆ ಈಗ ಪ್ರತ್ಯಕ್ಷವೇ ಪ್ರಮಾಣ ಅನ್ನೋರ್ಗೆ ಹೇಳೋದು, ಯು ಪ್ರೂವ್ ಯುವರ್ ಫಾದರ್, ಡೋಂಟ್ ಗೋ ಫಾರ್ DNA ಟೆಸ್ಟ್. ತಂದೆ ಇವನು ನಿಮ್ಮಪ್ಪ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಿಮ್ ತಾಯಿ ಹೇಳಿದ್ರು, ನೋಡಪ್ಪ ನಿನ್ನ ಜನ್ಮಕ್ಕೆ ಕಾರಣ ಅವನು, ಆದ್ರಿಂದ ಅವನು ನಿನ್ನ ತಂದೆ, ಅವನನ್ನು ಗೌರವಿಸು ಅಂತಂದ್ರೆ. ನಾನು ನೋಡಿಲ್ಲ ಪ್ರತ್ಯಕ್ಷವಾಗಿ, ಐ ಕೆನಾಟ್ ಬಿಲೀವ್ ದಸ್ ಅಂತಂದ್ರೆ ಪ್ರತ್ಯಕ್ಷ ಪ್ರಮಾಣವಾಗೋಕ್ ಸಾಧ್ಯವಾ ಅಂತ. ಅದಕ್ಕೆ ಇಲ್ಲಿ ಆ ವಸ್ತು ಚಕ್ಷುರು ಇಂದ್ರಿಯಕ್ಕೆ ಕಣ್ಣಿಗೆ ಗೋಚರವಾಗ್ಬೇಕು, ಅದು ಪ್ರತ್ಯಕ್ಷ. ನಮ್ಮ ಈ ಮಾಡರ್ನ್ ಸೈನ್ಸ್ ಈ ಪ್ರತ್ಯಕ್ಷಕ್ಕೇನೆ ಬರುವಂತದ್ದು. ಅವ್ರ ಲ್ಯಾಬ್ ನೆಲ್ಲ ಇನ್ವಿಟ್ರೋ ವಿವೋ ಮಾಡಿ ಅದರಲ್ಲಿ ಕಣ್ಣು ಕಾಣಿಸ್ಬೇಕು ಅವ್ರಿಗೆ, ದೆನ್ ಓನ್ಲಿ ದೇ ಬಿಲೀವ್. ಸೈನ್ಸ್ ಬಿಲೀವ್ಸ್ ಓನ್ಲಿ ಇನ್ ಪ್ರತ್ಯಕ್ಷ. ಅದು ಅಲ್ಲಿಗೆ ಸೀಮಿತ. ಅದು ಅನುಮಾನವನ್ನು ಹೇಳಬೇಕಾಗಿದ್ರು ಕೂಡ ಹೇತುವು ಪ್ರತ್ಯಕ್ಷದಿಂದ ಸಿದ್ಧವಾಗಿರ್ಬೇಕು. ಈಗ ಅನುಮಾನ ಅಂದ್ರೆ ಯಾರ್ದೋ ಬಗ್ಗೆ ಡೌಟ್ ಪಟ್ಟೆ, ಅವ್ರ ಬಗ್ಗೆ ನನ್ಗೆ ಅನುಮಾನ ರೀ, ಅವರೇ ತಗೊಂಡಿರ್ಬೇಕು, ಈ ಅನುಮಾನ ಅಲ್ಲ. ಇಲ್ಲಿ ಎಲ್ಲೋ ಒಂದ್ ಕಡೆ ಹೊಗೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಬೆಂಕಿ ಇರಬೇಕು ಅಂತ ಯು ಕ್ಯಾನ್
ಅಸ್ಯೂಮ್, ಅದು ಅನುಮಾನ ಅಂತ. ಪ್ರತ್ಯಕ್ಷ ಇಲ್ಲವೆಂದು ಹೇಳಿದ್ದರಿಂದಲೇ ಇದು ಸಹ ನಿರಸ್ತವಾಗುತ್ತೆ. ಹೀಗಿದ್ದರೂ ಸಹ ಶಬ್ದ ಪ್ರಮಾಣವನ್ನು ಹೇಳ್ಬೋದು. ವಜ್ರಹಸ್ತ ಪುರಂದರ ತೇನೇಂದ್ರೋ ವಜ್ರಮುದ ಯಚ್ಛತ್ ಮುಂತಾದವುಗಳಲ್ಲಿ ಇಂದ್ರನು ವಜ್ರಪಾಣಿಯಾಗಿದ್ದಾನೆ. ವಜ್ರಹಸ್ತ ಎಂದು ಹೇಳುವಾಗ ವಜ್ರಹಸ್ತನಾಗ್ಬೇಕಾದ್ರೆ ಅವನ ಕೈ ಇರ್ಬೇಕಲ್ವಾ? ಹಸ್ತ ಇರಬೇಕಾದ್ರೆ ಶರೀರ ಇರಲೇಬೇಕು. ಬರೀ ಕೈ ಇದ್ಯಾ? ಇನ್ನೊಂದು ಸಂಪ್ರದಾಯದಲ್ಲಿ ಬರೀ ಕೈಯನ್ನು ಪೂಜೆ ಮಾಡ್ತಾರೆ. ಅವರು ಕೈಯನ್ನು ಒಪ್ಸೋದು, ಬೆಳ್ಳಿ ಕೈ ಮಾಡಿಸ್ಬಿಟ್ಟು ಅವನಿಗೆ ಮಾಡುವಂತದ್ದು ಇದ್ರದಲ್ಲಿ ಮೊಹಮ್ಮದ್ ಸಂಪ್ರದಾಯದಲ್ಲಿ ಅವರು ಆತರ ಮಾಡುವಂತದ್ದು. ಹಸ್ತ ಇರಬೇಕಾದ್ರೆ ಶರೀರ ಇರಬೇಕು ಎಂಬ ವಾದ ಸರಣಿಯಿಂದಾಗಿ ಇಂದ್ರಾದಿ ದೇವತೆಗಳಿಗೆ ಶರೀರ ಇದೆ ಎಂದು ಸಿದ್ಧವಾಗುತ್ತೆ ಎಂಬ ಈ ಆಕ್ಷೇಪ ಸರಿಯಲ್ಲ. ಏಕೆಂದರೆ ವಜ್ರಹಸ್ತ ಪುರಂದರ ಮುಂತಾದ ವಾಕ್ಯಗಳು ಅರ್ಥವಾದ ವಾಕ್ಯಗಳು. ಈ ಅರ್ಥವಾದ ವಾಕ್ಯಗಳಿಗೆ ಅನುಷ್ಠಿಸಬೇಕಾದ ಕ್ರಿಯೆಯು ಸ್ಮರಣೆಯನ್ನು ಉಂಟು ಮಾಡುವುದು. ಆ ಕ್ರಿಯೆಯು ಸ್ತೋತ್ರ ಮಾಡುವುದರಲ್ಲಿ ತಾತ್ಪರ್ಯ ಹೊರತು ವಿಗ್ರಹವಿದೆ ಎಂದು ಹೇಳುವುದರಲ್ಲಿ ತಾತ್ಪರ್ಯ ಅಲ್ಲ. ಆದ್ದರಿಂದ ವಿಗ್ರಹವಿದೆ ಎಂಬ ವಿಷಯದಲ್ಲಿ ಶಬ್ದ ಪ್ರಮಾಣವನ್ನು ಹೇಳಲು ಸಾಧ್ಯವಿಲ್ಲ. ಒಂದು ವೇಳೆ ಬೇರೆ ವಿಷಯದಲ್ಲಿ ತಾತ್ಪರ್ಯವು ಪ್ರಾಮಾಣಿಕ ಎಂದು ಹೇಳಿದರೆ ಶ್ವೇತವರ್ಣದ ಅಗಸನು ಬಟ್ಟೆಯನ್ನು ಶುದ್ಧೀಕರಿಸುವನು ಎಂಬ ಅರ್ಥದಲ್ಲಿ ಪ್ರಯೋಗಿಸಲಾದ ಶ್ವೇತೋಧಾವತಿ ಎಂಬ ವಾಕ್ಯಕ್ಕೆ ನಾಯಿಯು ಹತ್ತಿರದಲ್ಲಿ ಹೋಗುತ್ತದೆ ಎಂಬ ಅರ್ಥವನ್ನು ಶ್ವಾ ಇತೋಧಾವತಿ ಎಂದು ಪದ ವಿಭಾಗ ಮಾಡಿ ಆಗಿದೆ. ಆದ್ದರಿಂದ ಈ ಅರ್ಥದಲ್ಲಿ ಅಗಸನ ವಿಚಾರದಲ್ಲಿ ಹೇಳಿದ ಶ್ವೇತೋಧಾವತಿ ಎಂಬ ವಾಕ್ಯ ಪ್ರಮಾಣವಾಗಬೇಕಾಗಿತ್ತು. ಆದ್ದರಿಂದ ಅರ್ಥವಾದ ವಾಕ್ಯಗಳ ಮೂಲಕ ದೇವತೆಗಳಿಗೆ ವಿಗ್ರಹ ಇದೆ ಎಂದು ಸಾಧಿಸಲು ಸಾಧ್ಯವಿಲ್ಲ. ಅರ್ಥವಾದ ಅಂತ ಅದೊಂದು ಅರ್ಥವಾದ ವಾಕ್ಯಕ್ಕೆ ತಾತ್ಪರ್ಯ ಇಲ್ಲದಡಿಯಲ್ಲಿ ಪ್ರಾಮಾಣ್ಯವನ್ನು ಹೇಳಲು ಬರೋದಿಲ್ಲ ಎಂದು ಹೇಳಲಾಯಿತು. ಆದರೆ ಇದು ಸರಿಯಲ್ಲ. ಏಕೆಂದರೆ ಅಗ್ನಿಷ್ಠೋಮ ಯಾಗವನ್ನ ಸ್ತೋತ್ರ ಮಾಡುತ್ತಾ ಕ್ರತುವನ್ನು ವಿಧಾನ ಮಾಡಲಾಗುತ್ತದೆ. ಅಂದ್ರೆ ಯಜ್ಞವನ್ನು ಮಾಡುವಂತಹ ವಿಧಿ. ಆ ಸ್ತುತಿ ಮಾಡುವಾಗ ಆ ಯಾಗದಲ್ಲಿ ರೇವತಿ ಸೂಕ್ತವನ್ನು ಆಧರಿಸಿ ಮಾಡುವ ವಾರವಂತೀಯ ಸಾಮದ ರೇವತಿ ಸೂಕ್ತವನ್ನ ಆಧರಿಸಿ ಮಾಡುವ ವಾರವಂತೀಯ ಸಾಮದ ಸ್ತೋತ್ರವನ್ನ ರೇವತೀಶು ವಾರವಂತೀಯಂ ಅಗ್ನಿಷ್ಠೋಮ ಸಾಮ ಕೃತ್ವ ಪಶುಗಾಮೋ ಹ್ಯೇತೇನ ಯಜೇತ ಎಂಬ ವಾಕ್ಯದಿಂದ ಮಾಡಲಾಗಿದೆ. ಒಂದೊಂದು ಹೋತೃ ಉದ್ಗಾತೃ ಅಧ್ವರ್ಯು ಇವರೆಲ್ಲ ಇರ್ತಾರೆ ಅಂತ 4 ಜನ ಒಂದು ಯಜ್ಞ ನಡಿಬೇಕಾದ್ರೆ ಅದರಲ್ಲಿ ಅವನು ಹೋತ ಉದ್ಗಾತೃ ಅಂದ್ರೆ ಗಾಯನ ಮಾಡೋನು, ಉದ್ಗಾಯತೀತಿ ಉದ್ಗಾತೃ. ಅವನನ್ನ ರತಂತರ ಸಾಮಂ ಅಗಾಯ ಅದನ್ನ ಹೇಳು ಅಂತ ಅಂದ್ಬಿಟ್ಟು ಬರುವಂತದ್ದು. ಹಾಗೆ ಇಲ್ಲಿ ವಾರವಂತೀಯ ರೇವತೀಶು, ಈ ವಾಕ್ಯದಲ್ಲಿರುವ ರೇವತೀಶು ವಾರವಂತೀಯಂ ಎಂಬ ಅಂಶವು ರೇವತೀರ್ಣ ಸದಮಾದ ಇತ್ಯಾದಿ ಮುಂತಾಗಿ ಆರಂಭವಾಗುವ 3 ಋಕ್ಕುಗಳನ್ನು ಒಳಗೊಂಡಿರುವ ವಾರವಂತೀಯ ಸಾಮದ ರೂಪವಾಗಿದ್ದು ಅಗ್ನಿಷ್ಠೋಮ ಸ್ತೋತ್ರಕ್ಕೆ ವಿಶೇಷಣವಾಗಿದೆಯೋ ಹೊರತು ಸ್ತೋತ್ರದಲ್ಲಿಯೇ ಇದಕ್ಕೆ ತಾತ್ಪರ್ಯ ಇಲ್ಲ. ಆದರೂ ಈ ರೇವತ್ಯಾಧಾರವಾದ ವಾರವಂತೀಯ ಸಾಮ್ಯಕ್ಕೆ ಪ್ರಾಶಸ್ತ್ಯ ಇದೆ. ಈ ವಿಶೇಷವು ಲೋಕತಃ ಸಿದ್ಧವಾದರೆ ಆಗ ತಾತ್ಪರ್ಯವಿಲ್ಲದಿದ್ದರೂ ಸಹ ಪ್ರಮಾಣ ಎಂದು ಹೇಳ್ಬೋದು. ಉದಾಹರಣೆಗೆ ಸೋಮೇನ ಯಜೇತ ಎಂಬ ಸೋಮ ವಿಶಿಷ್ಟವಾದ ಯಾಗದ ವಿಧಾನದಲ್ಲಿ ವಿಶೇಷಣವಾದ ಸೋಮವು ಬೇರೆಡೆಯಲ್ಲಿ ಸಿದ್ಧವಾದ್ದರಿಂದ ವಿಶೇಷಣವಾಗಿದ್ದು ತಾತ್ಪರ್ಯ ಇಲ್ಲದಿದ್ದರೂ ಪ್ರಮಾಣವಾಗಿದೆ. ಅದರಂತೆ ಪ್ರಕೃತದಲ್ಲಿ ವಿಶೇಷಣವಾದ ವಾರವಂತೀಯ ಸಾಮವು ಲೋಕಸಿದ್ಧವಲ್ಲ. ಏಕೆಂದರೆ ಇದು ಬೇರೆಲ್ಲೂ ಹೇಳಲ್ಪಟ್ಟಿಲ್ಲವಾದ್ದರಿಂದ ಲೋಕಸಿದ್ಧವಲ್ಲ. ಅಷ್ಟೇ ಅಲ್ಲದೆ ವಿಧಿಸಿದ್ಧವೂ ಅಲ್ಲ. ರೇವತೀಶು ರತಂತರಂ ಗಾಯೇತ್ ಎಂದು ರತಂತರ ಸಾಮವನ್ನು ವಿಧಿಸಿರುವಂತೆ ರೇವತೀಶು ವಾರವಂತೀಯಂ ಗಾಯೇತ್ ಎಂಬ ವಿಧಾನ ಕಂಡಿಲ್ಲ. ವಿಶಿಷ್ಟ ವಿಧಿಯಾದ ಪ್ರಕೃತ ವಾಕ್ಯದಲ್ಲಿ ಈ ವಿಶೇಷಣವು ವಿಧಿಸಲ್ಪಟ್ಟಿದೆಯಾದ್ದರಿಂದ ತಾತ್ಪರ್ಯ ಇದೆ ಎಂದು ಹೇಳಲಾಗದು. ಹಾಗೆ ಹೇಳಿದಲ್ಲಿ ವಿಧಿಯು ಆವೃತ್ತಿ ಮಾಡಬೇಕಾಗುವುದು. ವಿಶೇಷಣವು ಆಕ್ಷೇಪತಃ ಸಿದ್ಧವಾಗಿದೆ ಎಂದು ಹೇಳೋಣ ಎಂಬುದು ಸರಿಯಲ್ಲ. ಹೀಗೆ ಹೇಳಿದ್ರೆ ಅನ್ಯೋನ್ಯ ಆಶ್ರಯವೂ ಬರುತ್ತೆ. ಏಕೆಂದರೆ ವಿಶೇಷಣವು ಪ್ರಸಿದ್ಧವಾದರೆ ಆಗ ಇದು ವಿಶಿಷ್ಟ ವಿಧಿಯಾಗತ್ತೆ. ಈ ವಿಶಿಷ್ಟ ವಿಧಿಯಿಂದಲೇ ವಿಶೇಷಣವು ಆಕ್ಷಿಪ್ತವಾಗತ್ತೆ ಎಂಬುದಾಗಿ ಪರಸ್ಪರ ಆಶ್ರಯ ಮತ್ತು ಅನ್ಯೋನ್ಯ ಆಶ್ರಯ ಎಂಬ ದೋಷ ಬರುತ್ತೆ. ಆದ್ದರಿಂದ ವಿಶಿಷ್ಟ ವಿಧಿಗೆ ವಿಶೇಷಣದಲ್ಲಿ ತಾತ್ಪರ್ಯ ಇಲ್ಲದಿದ್ದರೂ ರೇವತೀಶು ವಾರವಂತೀಯಂ ಎಂಬ 2 ಪದಗಳನ್ನು ಒಟ್ಟಿಗೆ ಹೇಳಿದ್ದರಿಂದಲೇ ಇವುಗಳಿಗೆ ಪ್ರಾಮಾಣ್ಯವನ್ನ ಅಂಗೀಕರಿಸಲೇಬೇಕು ಎಂದು ಪೂರ್ವ ಪಕ್ಷವನ್ನು ಮಾಡಿದರೆ ಅದಕ್ಕೆ ಈ ರೀತಿ ಉತ್ತರಿಸಲಾಗತ್ತೆ. ಈ ಆಕ್ಷೇಪ ಸರಿಯಲ್ಲ, ನನು ಅಂತ ಶುರುವಾಯ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಏಕೆಂದರೆ ರೇವತೀಶು ವಾರವಂತೀಯಂ ಎಂಬ 2 ಪದಗಳ ಸಮಭಿವ್ಯಾಹಾರದಿಂದ ರೇವತ್ಯಾಧಾರವಾದ ವಾರವಂತೀಯದ ಪ್ರತೀತಿಯು ಉಂಟಾಗುತ್ತದೆ. ಈ ಪ್ರತೀತಿಯನ್ನು ಆಶ್ರಯಿಸಿ ವಿಶಿಷ್ಟ ವಿಧಿಯು ಪ್ರವೃತ್ತವಾಗುತ್ತದೆ. ಈ ವಿಶಿಷ್ಟ ವಿಧಿಯಿಂದ ಆಕ್ಷಿಪ್ತವಾದ ರೇವತೀಶು ವಾರವಂತೀಯಂ ಕುರಿಯಾತೆ ಎಂಬ ವಿಶೇಷಣ ವಿಧಿಯಲ್ಲಿಯೇ
ಪ್ರಕೃತದಲ್ಲಿ ಪ್ರಮಾಣವಾಗುತ್ತಿದೆ ಹೊರತು ರೇವತೀಶು ವಾರವಂತೀಯಂ ಎಂಬ ಪದದ್ವಯ ಸಮಭಿವ್ಯಾಹಾರವು ಪ್ರಮಾಣವಾಗದು. ಆದರೆ ಈ ವಿಶೇಷಣ ವಿಧಿಗೂ ಸೋಮೇನ ಯಜೇತ ಎಂಬಲ್ಲಿರುವ ವಿಶೇಷಣ ವಿಧಿಗೂ ವ್ಯತ್ಯಾಸ ಇಷ್ಟೇ. ಅದೇನೆಂದರೆ ಸೋಮೇನ ಯಜೇತ ಎಂಬಲ್ಲಿ ಸೋಮಲತಾದಿ ವಿಶೇಷಣವು ಬೇರೊಂದೆಡೆ ಪ್ರಮಾಣಾಂತರದಿಂದ ಸಿದ್ಧವಾಗಿದೆ. ಹಾಗೆ ಪ್ರಮಾಣಾಂತರದಿಂದ ಸಿದ್ಧವಾದದ್ದೇ ಪ್ರಕೃತದಲ್ಲಿ ಸೋಮ ಪದದಿಂದ ಪ್ರತೀತವಾಗುತ್ತದೆ. ಆದರೆ ರೇವತೀಶು ವಾರವಂತೀಯಂ ಎಂಬಲ್ಲಿ ಪ್ರಮಾಣಾಂತರದಿಂದ ಬೇರೆಡೆಯಲ್ಲಿ ಸಿದ್ಧವಾಗದೇ ಇರುವಂತಹ ರೇವತಿ ವಾರವಂತೀಯಗಳು ಪದ ಸಮಭಿವ್ಯಾಹಾರದಿಂದ ಸಿದ್ಧವಾಗುತ್ತದೆ. ವಿಶೇಷಣವು ಪ್ರತೀಯಮಾನವಾಗಿದ್ದರೂ ಸಹ ವಿಶಿಷ್ಟ ವಿಧಿಗೆ ಪ್ರಾಮಾಣ್ಯವಿಲ್ಲದೆ ಹೋಗೋದಾದ್ರೆ ಈ ದೋಷವು ಸೋಮ ಯಾಗಾದಿಗಳಲ್ಲಿಯೂ ಸಹ ಈ ದೋಷವು ಇದ್ದೇ ಇರುತ್ತೆ. ಆದ್ದರಿಂದ ಸೋಮವನ್ನು ತಿಳಿಸಿಕೊಡುವ ಸೋಮ ಪದವು ಹೇಗೆ ಸೋಮ ಸ್ವರೂಪವಾದ ವಿಷಯದಲ್ಲಿ ಪ್ರಮಾಣ ಆಗೋದಿಲ್ಲವೋ ಅದರಂತೆಯೇ ರೇವತೀಶು ವಾರವಂತೀಯಂ ಎಂಬ ಪದದ್ವಯ ಸಮಭಿವ್ಯಾಹಾರವು ರೇವತಿ ವಾರವಂತೀಯಗಳೆಂಬ ವಿಶೇಷಣ ರೂಪವಾದ ಅರ್ಥವನ್ನು ತಿಳಿಸಿಕೊಟ್ಟರೂ ಸಹ ಆ ರೇವತಿ ವಾರವಂತೀಯಗಳ ಸ್ವರೂಪದ ವಿಷಯದಲ್ಲಿ ಪ್ರಮಾಣವಾಗಲಾರದು. ಅಷ್ಟೇ ಅಲ್ಲದೆ ಇಲ್ಲಿ ಮತ್ತೊಂದು ವಿಶೇಷ ಏನು ಅಂದ್ರೆ ಸೋಮಲತೆ ಎಂಬ ಯಾಗದ್ರವ್ಯವು ಲೋಕದಲ್ಲಿ ಪ್ರಸಿದ್ಧವಾಗೇ ಇದೆ. ಸೋಮಲತೆ ನಾವೆಲ್ಲ ವೇದ ಕ್ಲಾಸ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಗುರುಗಳು, ಹಿಮಾಲಯದಲ್ಲಿ ಸಿಗುತ್ತೆ 1 ಮೊಳ ಸೋಮಲತೆಗೆ ಆಗಿನ ಕಾಲಕ್ಕೆ 15,000 ರೂಪಾಯಿ. ಅದು ಅಲ್ಲಿಂದ ತರಬೇಕು, ಹಿಮಾಲಯದಿಂದ. ಸೋಮಲತೆ ಯಾಗ ಸೋಮಲತೆ ಯೋಗ ದ್ರವ್ಯ ಲೋಕದಲ್ಲಿ ಪ್ರಸಿದ್ಧವಾಗಿ ಆಗಿದೆ. ಆದ್ದರಿಂದ ಅದರ ಯಾಗ ಸಂಬಂಧಿಯಾದ ವಿಧಿಯನ್ನು ಮಾತ್ರ ಸೋಮೇನ ಯಜೇತ ಎಂಬ ವಾಕ್ಯದಿಂದ ಮಾಡಿದೆ. ಪ್ರಕೃತದಲ್ಲಿ ಪ್ರಸ್ತುತವಾದ ರೇವತೀಶು ವಾರವಂತೀಯಂ ಎಂಬ ವಾಕ್ಯದಲ್ಲಿ ರೇವತಿ ವಾರವಂತೀಯಗಳೆಂಬ ವಿಶೇಷಣ ಸ್ವರೂಪವೂ ಸಹ ಪ್ರಮಾಣಾಂತರದಿಂದ ಪ್ರಸಿದ್ಧವಾಗಿಲ್ಲವಾದ ಕಾರಣ ಪ್ರತೀತಿ ಇದ್ದರೂ ಕೂಡ ವಿಶಿಷ್ಟ ವಿಧಿಗೆ ಪ್ರಾಮಾಣ್ಯವನ್ನು ಹೇಳಲು ಬರದೇ ಇರೋದ್ರಿಂದ ಈ ಪ್ರಾಮಾಣ್ಯವನ್ನು ಸಾಧಿಸುವುದಕ್ಕಾಗಿ ಸ್ವರೂಪದಲ್ಲಿ ಹಾಗೂ ಸ್ತೋತ್ರ ವಿಶೇಷದ ಸಂಬಂಧದಲ್ಲಿ ಹೀಗೆ 2 ರೀತಿಯಾದ ವಿಧಿ ಎಂದು ಹೇಳಬೇಕು. ಆದ್ದರಿಂದ ಒಟ್ಟಿನಲ್ಲಿ ಮಂತ್ರಾರ್ಥವಾದ ವಾಕ್ಯಗಳಿಗೆ ಸ್ವಾರ್ಥದಲ್ಲಿ ತಾತ್ಪರ್ಯ ಇಲ್ಲ ಎಂದು ಸ್ಪಷ್ಟವಾಗುತ್ತೆ. ಆದ ಕಾರಣ ಆ ಮಂತ್ರಾರ್ಥವಾದ ವಾಕ್ಯಗಳಿಂದ ದೇವತೆಗಳಿಗೆ ವಿಗ್ರಹ ಇದೆ ಎಂದು ಹೇಳಲು ಬರೋದಿಲ್ಲ. ಮಂತ್ರಾರ್ಥವಾದಗಳಿಗೆ ಸ್ವಾರ್ಥದಲ್ಲಿ ತಾತ್ಪರ್ಯ ಇಲ್ಲ ಎಂದು ಹೇಳಲಾಯಿತು. ಆದರೆ ದರ್ಶಪೂರ್ಣ ಮಾಸ ಯಾಗದಲ್ಲಿ ಪ್ರಧಾನವಾದ ದರ್ಶಪೂರ್ಣ ಮಾಸ ಹಾಗೂ ಅಂಗವಾದ ಪ್ರಯಾಜದ ವಿಧಿವಾಕ್ಯಗಳ ಏಕ ವಾಕ್ಯತ್ವ ಇರುವುದರಿಂದ ಈ ವಿಧಿವಾಕ್ಯಕ್ಕೆ ಸ್ವಾರ್ಥದಲ್ಲಿ ಮುಖ್ಯ ತಾತ್ಪರ್ಯ ಇಲ್ಲದಿದ್ದರೂ ಸಹ ಮಂತ್ರಾರ್ಥವಾದ ರೂಪವಾದ ವಿಧಿವಾಕ್ಯಕ್ಕೆ ಅವಾಂತರವಾದ ತಾತ್ಪರ್ಯ ಇದೆ. ಅದರಂತೆ ಪ್ರಕೃತದಲ್ಲಿಯೂ ಸಹ ಮಂತ್ರಾರ್ಥವಾದ ವಾಕ್ಯಗಳಿಗೆ ಮುಖ್ಯ ತಾತ್ಪರ್ಯ ಇಲ್ಲದಿದ್ದರೂ ಅವಾಂತರವಾದ ತಾತ್ಪರ್ಯ ಇದೆ ಎಂದು ಹೇಳಬಹುದಲ್ಲವೇ? ದರ್ಶಪೂರ್ಣ ಮಾಸ ಇದೆ ಇಷ್ಟಿ ಪ್ರತಿ 16ನೇ ದಿವಸಕ್ಕೆ ಬರುವಂತದ್ದು. ಅಮಾವಾಸ್ಯೆ ಆದ್ಮೇಲೆ ಮಾರನೇ ದಿವಸ ಅಗ್ನಿಯನ್ನ ಸಿದ್ಧ ಮಾಡಿ ಔಪಾಸನೆಯನ್ನ ನಡೆಸಿ ಇಂದಿನ ಇದಕ್ಕೆ ವಿಚ್ಚಿನ ಉಪಾಸನೆ ಮಾಡಿ ಇಂದಿನ ಸಾಯಂಕಾಲ ಅವತ್ತಿಂದು ಮಾಡಿದ್ರೆ ಅದಕ್ಕೆ ಔಪಾಸನಾಗ್ನಿ ಅಂತ ಹೆಸರು. ಆ ಉಪಾಸನ ಅಗ್ನಿಯಲ್ಲಿ ಅನ್ನವನ್ನ ಸಿದ್ಧ ಮಾಡಿ ಅದರಿಂದ ಆಹುತಿಯನ್ನು ಕೊಡುವಂತದ್ದು. ಇದು ಹುಣ್ಣಿಮೆಯ ಮಾರನೇ ದಿವಸ ಅಮಾವಾಸ್ಯೆ ಮಾರನೇ ದಿವಸ ಬರುವಂತಹದ್ದು ಇಷ್ಟಿ. ಆ ಇಷ್ಟಿಗೆನೆ ದರ್ಶಪೂರ್ಣ ಮಾಸ. ಇದಕ್ಕೆ ಇವನನ್ನ ಮಾಸ ಯಾಜಿ ಅಂತ ಹೇಳೋದು. ಇವನು ನಿತ್ಯ ಯಾಗವನ್ನು ಮಾಡ್ತಾ ಇಲ್ಲ, ಮಾಸಕ್ಕೊಂದ್ಸಲಿ ಮಾಡೋದು. ಮಾಸ ಯಾಜಿ, ದರ್ಶಪೂರ್ಣ ಮಾಸ ಯಾಜಿ ಅಂತ ಅದನ್ನ ಇಲ್ಲಿ ಉಲ್ಲೇಖ ಬಂತು. ಅದಕ್ಕಾಗಿ ಹೇಳಿದೆ ದರ್ಶಪೂರ್ಣ ಮಾಸ ಯಾಗ ಅಂತ. ದರ್ಶಪೂರ್ಣ ಮಾಸ ಈಗ ಅವಾಂತರವಾದ ತಾತ್ಪರ್ಯ ಇದೆ ಎಂದು ಹೇಳುವುದಲ್ಲಿ ಅಂದ್ರೆ ನಿಜ. ಯಾವುದೇ ವಿಧವಾದ ಪ್ರಮಾಣಾಂತರದಿಂದ ವಿರೋಧವು ಇಲ್ಲದೆ ಹೋದಲ್ಲಿ ಈ ರೀತಿಯಾದ ಅವಾಂತರವಾದ ತಾತ್ಪರ್ಯವನ್ನು ಹೇಳಬಹುದಾಗಿದೆ. ಆದರೆ ಪ್ರಮಾಣಾಂತರದಿಂದ ವಿರೋಧವು ಹೊಂದಲ್ಲಿ ಆಗ ಅವಾಂತರ ತಾತ್ಪರ್ಯವನ್ನು ಹೇಳಲು ಬರೋದಿಲ್ಲ. ಪ್ರಮಾಣಾಂತರದಿಂದ ವಿರೋಧವಿದ್ದರೂ ಪ್ರಾಮಾಣ್ಯವನ್ನು ಒಪ್ಪುವುದಾದಲ್ಲಿ ಯಜಮಾನ ಪ್ರಸ್ತರಃ ಎಂಬಲ್ಲಿ ತೋರುವ ಅಭೇದದಲ್ಲಿಯೂ ಸಹ ಅವಾಂತರವಾದ ತಾತ್ಪರ್ಯವನ್ನು ಒಪ್ಪಿಕೊಂಡು ಪ್ರಾಮಾಣ್ಯವನ್ನು ಅಂಗೀಕರಿಸಬೇಕಾದೀತು. ಆದ್ದರಿಂದ ಎಲ್ಲಿ ಪ್ರಮಾಣಾಂತರದಿಂದ ವಿರೋಧ ಇದೆಯೋ ಅಲ್ಲಿ ತಾತ್ಪರ್ಯವನ್ನು ಒಪ್ಪಬಾರದು. ಪ್ರಕೃತದಲ್ಲಿ ಮಂತ್ರಾರ್ಥಪರವಾದ ಬಲದಿಂದ ದೇವತೆಗಳಿಗೆ ವಿಗ್ರಹವನ್ನ ಅರ್ಥಾತ್ ಶರೀರವನ್ನು ಒಪ್ಪಿದರೆ ಪ್ರಮಾಣಾಂತರದಿಂದ ವಿರೋಧ ಇದೆ. ಅದೇನೆಂದರೆ ಒಂದೇ ದೇವತೆಯನ್ನ ಒಂದೇ ಕಾಲದಲ್ಲಿ ಅನೇಕ ಯಾಗಗಳಲ್ಲಿ ಆಹ್ವಾನಿಸಲಾಗುತ್ತೆ. ಈಗ ಇದು ಯಾಕೆ ಅನ್ನೋದನ್ನ ನೋಡಿ ಗಮನಿಸಿ, ನೀವು ಸೀರಿಯಸ್ ಆಗಿ ಕೇಳ್ತಾ ಇದ್ರಿ ಇದನ್ನ. ಈಗ ಇಂದ್ರನಿಗೆ ಒಂದು ಶರೀರ ಇದೆ. ನಿಮ್ಮಲ್ಲಿ ನೀವು ಇಂದ್ರನ ಕುರಿತು ಇಂದ್ರಾಯ ಸ್ವಾಹ ಅಂತ ಕರೆದ್ರಿ. ಅದೇ ಸಂದರ್ಭದಲ್ಲಿ ಇನ್ನೆಲ್ಲೋ ಬೇರೆ ಕಡೆನಲ್ಲೂ ಇಂದ್ರನ ಕುರಿತು ಒಂದು ಯಾಗ ನಡೀತಾ ಇದೆ. ಇವನಿಗೆ ಒಂದೇ ಒಂದು ಶರೀರ ಇದ್ರೆ ಇದ್ರಲ್ಲಿ ಬರ್ದಾಗ ಅಲ್ಲಿಗೆ ಏನ್ ಮಾಡ್ತಾನೆ? ಅದಕ್ಕಾಗಿ ಇಂತಹ
ಇದು ಭಗವಂತನಿಗೂ ನಾವು ನತೆ ರೂಪೋ ನಚಾಕಾರೋ ನಾಯುಧಾನಿ ನಚಾಸ್ಪದಂ ತಥಾಪಿ ಪುರುಷಾಕಾರೋ ಭಕ್ತಾನಾಂ ತ್ವಂ ಪ್ರಕಾಶಿಸಿ. ಗೋಕುಲಾಷ್ಟಮಿ ದಿವಸ ನಿಮ್ಮಲ್ಲೂ ಕೃಷ್ಣ ಜಯಂತಿ, ನಮ್ಮಲ್ಲೂ ಕೃಷ್ಣ ಜಯಂತಿ. ಇನ್ನೊಬ್ರ ಮಲ್ಲೂ ಎಷ್ಟು ಮನೆಗೆ ಹೋಗ್ಬೇಕು ಅವನು? ಇಫ್ ಹಿ ಇಸ್ ಲಿಮಿಟೆಡ್ ಟು ಒನ್ ಪರ್ಟಿಕ್ಯುಲರ್ ಶರೀರ. ಇದು ಗಮನಿಸ್ಬೇಕಾದದ್ದು. ಅವನು ಅನೇಕ ಶರೀರ ತಗೋಬಲ್ಲ, ಅವನು ಸುಮ್ಮನೆ ದೃಷ್ಟಿಯಿಂದಲೇ ಅದನ್ನು ಸ್ವೀಕಾರ ಮಾಡ್ದ. ಭಗವಂತ ಪ್ರಸಾದ ಸ್ವೀಕಾರ ಮಾಡುವಂತಹದ್ದು ಅಂತ ಆ ಭಾವದಿಂದ ಇಲ್ಲಿ ಹೇಳ್ತಾ ಇದೆ. ಇಂದ್ರನಿಗೆ ಶರೀರ ಇಲ್ವೋ ಅಂದ್ರೆ ಶರೀರ ಇದ್ರದ್ದು, ಅವನು ಕರ್ಮದಿಂದ ಆದಂತ ಒಂದೇ ಒಂದು ನಮ್ಮಂತೆ. ಈಗ ನಾನು ಇಲ್ಲಿದ್ದೀನಿ ಅಂದ್ರೆ ನಿಮ್ಮಲ್ಲೂ ಇದ್ದೀನಿ, ಅವ್ರ ಮಲ್ಲೂ ಇದ್ದೀನಿ ಅಂದ್ರೆ ಸರಿಯಾಗತ್ತೋ? ಈ ರೀತಿನಲ್ಲಿ ವಿ ಆರ್ ಲಿಮಿಟೆಡ್ ಟು ಒನ್ ಪರ್ಟಿಕ್ಯುಲರ್ ಟೈಮು, ಸ್ಪೇಸು, ಇದು ಎಲ್ಲ ದೇಶ, ಕಾಲ, ಅವಸ್ಥೆ ಪ್ರತಿಯೊಂದು ಕೂಡ ಆಯಾಯ ಸೀಮಿತ. ನಾವು ಕರ್ಮದಿಂದ ಇದಾದವರು, ಇವರುಗಳಿಗೆ ಆ ರೀತಿ ಬರೋಲ್ಲ. ಅದನ್ನ ಹೇಳ್ತಾ ಇದೆ. ಒಂದೇ ದೇವತೆಯನ್ನ ಒಂದೇ ಕಾಲದಲ್ಲಿ ಅನೇಕ ಯಾಗಗಳಲ್ಲಿ ಆಹ್ವಾನಿಸಲಾಗತ್ತೆ. ಆಗ ಶರೀರವುಳ್ಳ ಆ ದೇವತೆಯು ಒಂದೇ ಬಾರಿಗೆ ಅನೇಕ ಕಡೆಗಳಲ್ಲಿ ಪ್ರತ್ಯಕ್ಷವಾಗಿ ಬರುವುದು ಮತ್ತು ಅಗ್ನಿಯಲ್ಲಿ ಹಾಕಲಾಗಿದ್ದು ಭಸ್ಮವಾದಂತಹ ಹವಿಸನ್ನು ಸ್ವೀಕರಿಸುವುದು, ಇದೆಲ್ಲ ಉಪಪತ್ತಿಗೆ ವಿರುದ್ಧವಾಗಿದೆ. ಆದ್ದರಿಂದ ಪ್ರಮಾಣ ವಿರೋಧವು ಸ್ಪಷ್ಟವಾಗಿರೋದ್ರಿಂದ ಮಂತ್ರ ಹಾಗೂ ಅರ್ಥವಾದ ವಾಕ್ಯಗಳಿಂದ ತಾತ್ಪರ್ಯವನ್ನು ಅಂಗೀಕರಿಸಿ ದೇವತೆಗಳಿಗೆ ವಿಗ್ರಹ ಇದೆ ಎಂದು ಅಂಗೀಕರಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೇವತೆಗಳಿಗೆ ವಿಗ್ರಹವಿಲ್ಲ ಎಂದು ಹೇಳಿದಂತಾಯ್ತು. ಆ ಕಾರಣದಿಂದಲೇ ದೇವತೆಗಳಿಗೆ ಮಧುವಿದ್ಯೆಯಲ್ಲಿ ಅಧಿಕಾರ ಇಲ್ಲ ಎಂದು ಪೂರ್ವಪಕ್ಷಿಯು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಆಗ ಸಿದ್ಧಾಂತವನ್ನು ಹೇಳಲು ಬಾದರಾಯಣರು ತದುಪರ್ಯಪಿ ಬಾದರಾಯಣ ಸಂಭವಾದ ಅಂತ ಹೇಳ್ತಾರೆ. ತತ್ ಅಂದರೆ ಮಧುವಿದ್ಯಾ ಮೂಲಕವಾದ ಬ್ರಹ್ಮೋಪಾಸನೆಯು ಉಪರಿ ಅಪಿ ಅಂದರೆ ಮಾನವೋತ್ತಮರಾದ ದೇವತೆಗಳಿಗೂ ಕೂಡ ಉಂಟು ಎಂದು ಬಾದರಾಯಣರ ಅಭಿಪ್ರಾಯ ಆಗಿದೆ. ಏಕೆಂದರೆ ಆ ದೇವತೆಗಳಿಗೂ ಅರ್ಥಿತ್ವ ಹಾಗೂ ಸಾಮರ್ಥ್ಯಗಳು ಉಂಟಾಗಬಹುದು ಎಂದು ಆ ಬ್ರಹ್ಮಸೂತ್ರದ ಅಕ್ಷರಾರ್ಥ. ಉಪಾಸನೆಯನ್ನ ಅರ್ಥಿತ್ವ ಉಂಟಾಗಬೇಕಾದ್ರೆ ಉಪಾಸನೆಗೆ ಆಧ್ಯಾತ್ಮಿಕಾದಿ ತ್ರಿವಿಧ ತಾಪಗಳಿಂದಾಗಿ ಸಂಸಾರದಲ್ಲಿ ವೈರಾಗ್ಯ ಹುಟ್ಟಿರಬೇಕು. ಮತ್ತು ತಾನು ಸಕಲ ದೋಷರಹಿತನೋ ಅನವಧಿಕವೂ ಅತಿಶಯಿತವೂ ಆದಂತಹ ಅನಂತ ಕಲ್ಯಾಣ ಗುಣಗಳಿಗೆ ಆಕರನಾದಂತಹ ಪರಬ್ರಹ್ಮನಿಗೆ ತಾನು ಭೋಗ್ಯಭೂತ ಎಂಬ ಜ್ಞಾನ ಇರಬೇಕು. ಅಹಮನ್ನಂ, ನಾನು ಭಗವಂತನಿಗೆ ಅನ್ನ. ಅಹಮನ್ನಾದಹ, ಅದೇ ಆನಂದದಿಂದ ಹಾ ಊಹಾ ಅಂತ ಹೇಳುವಂತದ್ದು. ಏತತ್ ಸಾಮಗಾಯನ್ನಾಸ್ತೆ, ಅದಿರ್ಬೇಕು. ಸಂಸಾರದಲ್ಲಿ ವೈರಾಗ್ಯ ಹುಟ್ಟಿರ್ಬೇಕು. ಅಂತಹ ಉಪಾಸಕರಿಗೆ ಅರ್ಥಿತ್ವವು ಉಂಟಾಗತ್ತೆ. ಸಾಮರ್ಥ್ಯ ಎಂದರೆ ಬಲಿಷ್ಠವಾದ ದೇಹ, ವಿಷಯ ಗ್ರಹಣ ಸಮರ್ಥವಾದ ಇಂದ್ರಿಯಗಳನ್ನು ಹೊಂದಿರುವಿಕೆ. ಅಂತಹ ದೇಹ ಹಾಗೂ ಇಂದ್ರಿಯಗಳ ಉಳ್ಳವನ್ನ ಸಮರ್ಥನೆ ಎನ್ನಲಾಗುತ್ತೆ. ಇಂತಹ ಅರ್ಥಿತ್ವ ಹಾಗೂ ಸಾಮರ್ಥ್ಯಗಳೆರಡು ದೇವತೆಗಳಲ್ಲಿ ಇರಬಹುದು. ಎಲ್ಲಾ ಸೃಷ್ಟಿವಾಕ್ಯಗಳಲ್ಲಿಯೂ ಸಹ ದೇವತೆಗಳು, ತಿರ್ಯಕ್ ಪ್ರಾಣಿಗಳು, ಮನುಷ್ಯರು ಹಾಗೂ ಸ್ಥಾವರಗಳಿಂದ 4 ವಿಧವಾದ ಸೃಷ್ಟಿಗಳನ್ನು ಹೇಳಲಾಗಿದೆ. ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ. ಆದ್ದರಿಂದ ದೇವತೆಗಳಿಗೆ ದೇಹ, ಇಂದ್ರಿಯಗಳು ಮುಂತಾದದ್ದು ಇವೆ ಎಂಬುದು ಸಿದ್ಧವಾಗುತ್ತೆ. ಹಾಗಾದರೆ ದೇಹೇಂದ್ರಿಯಾದಿಗಳನ್ನು ಹೊಂದಿರುವ ಇವರುಗಳಲ್ಲಿ ಮತ್ತೆ ಪರಸ್ಪರ ಭೇದವನ್ನೇಕೆ ಹೇಳಲಾಗಿದೆ ಅಂದರೆ, ಅದು ಅವರವರ ಕರ್ಮಕ್ಕೆ ಅನುಸಾರವಾಗಿ ಬ್ರಹ್ಮಲೋಕವೇ ಮೊದಲಾದ 14 ಲೋಕಗಳಲ್ಲಿ ಇರುವ ಆಯಾ ಲೋಕದ ಭೋಗಗಳನ್ನು ಅನುಭವಿಸಲು ಯೋಗ್ಯವಾದ ದೇಹಗಳನ್ನು ಹೊಂದಿರೋದ್ರಿಂದ ದೇವತೆಗಳು, ಮನುಷ್ಯರು ಮುಂತಾದ ಭೇದ ವ್ಯವಹಾರ ಉಂಟಾಗಬಹುದು ಎಂದು ಉತ್ತರ. ಅಷ್ಟೇ ಅಲ್ಲದೆ ದೇವತ್ವಂಗಚ್ಚಂತಿ ಯ ಏತಾಮುಪಯಂತಿ ಎಂಬ ದೇವತ್ವ ಪ್ರಾಪ್ತಿಗೆ ಮಾಡುವ ಯಾಗವನ್ನ ವಿಧಿಸುವ ವಾಕ್ಯಕ್ಕೆ ಬೇರೆ ರೀತಿಯಾದ ಅರ್ಥವನ್ನು ಮಾಡಲು ಸಾಧ್ಯವಿಲ್ಲವಾದ್ದರಿಂದಲೂ ಸಹ ದೇವತೆಗಳಿಗೆ ದೇಹೇಂದ್ರಿಯಾದಿಗಳು ಇವೆ ಎಂದು ಸಿದ್ಧವಾಗುತ್ತೆ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಎಂಬ ಈ ವಿಧಿವಾಕ್ಯದಲ್ಲಿ ಜ್ಯೋತಿಷ್ಠೋಮ ಯಾಗದಿಂದ ಪ್ರಾಪ್ತವಾಗುವ ಲೋಕ ಹಾಗೂ ದೇಹಗಳು ಬೇರೆ ಬೇರೆ ಎಂದು ಹೇಳಲಾಗಿದೆ. ಈಗ ಸ್ವರ್ಗಕಾಮೋ ಯಜೇತ ಅಂದ್ರೆ ನೀವು ಸ್ವರ್ಗಕ್ಕೆ ಮನುಷ್ಯ ಶರೀರದಲ್ಲಿ ಹೋಗಕ್ಕಾಗತ್ತಾ? ಶರೀರ ಬಿಟ್ಮೇಲೆ ತಾನೆ. ಸಶರೀರವಾಗಿ ಹೋದವರು ಇದ್ದಾರೆ, ಅಪವಾದಗಳು. ಅರ್ಜುನ ಹೋಗಿ ಬಂದ. ಆದ್ರೆ ಒಂದು ಲೋಕ ಅನ್ನೋದು ಬೇರೆ, ಅಲ್ಲಿನ ಭೋಗಗಳನ್ನು ಪಡೆಯೋಕೆ ಅಲ್ಲಿರುವಂತಹ ಶರೀರಗಳು ಬೇರೆ. ಅಂತ ಶರೀರಗಳು ಇವರುಗಳಿಗೆ ಆಯಾಯ ಇದನ್ನು ಯಾಗವನ್ನು ಮಾಡಿದಾಗ ಉಂಟಾಗುತ್ತೆ. ಮತ್ತು ಅಲ್ಲಿ ಅನುಭವಿಸುವಂತ ಇಲ್ಲಿಯ ಸುಖಕ್ಕಿಂತ ವಿಲಕ್ಷಣವಾದ ಸುಖರೂಪವಾದ ಫಲವನ್ನ ಈ ಯಾಗಕ್ಕೆ ಸ್ವರ್ಗ ಎಂಬ ಶಬ್ದದಿಂದ ಹೇಳಲಾಗಿದೆ. ಮತ್ತು ಆ ಫಲವನ್ನು ಅನುಭವಿಸುವ ದೇವತೆಯು ಶರೀರವನ್ನು ಅಂಗೀಕರಿಸಿದೆ. ಇದರಿಂದಲೂ ಸಹ ದೇವತೆಗಳ ಶರೀರ ಸಿದ್ಧವಾಗುತ್ತೆ. ಅಷ್ಟೇ ಅಲ್ಲದೆ ದೇವತಾ ಸಾಯುಜ್ಯ ಪ್ರಾಪ್ತಿಯನ್ನು ಬೋಧಿಸುವ ಅನೇಕ ವಿಧಿವಾಕ್ಯಗಳು ಇರೋದ್ರಿಂದ ಈ ವಾಕ್ಯಗಳನ್ನು ಸರಿ ಎಂದು ತೋರಿಸಲು ದೇವತೆಗಳ ಶರೀರ, ಆ ಶರೀರದಿಂದ ಭೋಗಿಸಲು ಬೇಕಾದಂತಹ ಭೋಗೋಪಕರಣಗಳೇ
ಮುಂತಾದನ್ನ ನಾವು ಒಪ್ಪಲೇಬೇಕಾಗತ್ತೆ. ವಿರೋಧ ಕರ್ಮಣಿ ಇತಿ ಚೇನ್ನ ಅನೇಕ ಪ್ರತಿಪತ್ತೇರ್ ದರ್ಶನಾತೆ ಬ್ರಹ್ಮಸೂತ್ರ 1:26. ಹೀಗೆ ಮಂತ್ರಾರ್ಥವಾದದ ಬಲದಿಂದ ದೇವತೆಗಳಿಗೆ ಶರೀರ ಇದೆ ಎಂದು ಒಪ್ಪಿಕೊಂಡರೆ ಆಗ ಕರ್ಮಾಚರಣೆಗೆ ವಿರೋಧ ಉಂಟಾಗತ್ತೆ. ಹೇಗೆಂದರೆ ಅನೇಕ ಯಾಗಗಳಲ್ಲಿ ಒಂದೇ ಬಾರಿಗೆ ಅಗ್ನಿಮಗ್ನ ಆವಹ ಇಂದ್ರ ಆಗಚ್ಚ ಮುಂತಾದಿಯಾಗಿ ಇಂದ್ರಾದಿಗಳನ್ನ ಆಹ್ವಾನಿದೆ. ಆಗ ಅನೇಕ ಕಡೆಗಳಲ್ಲಿ ಇಂದ್ರಾದಿಗಳ ಸಾನ್ನಿಧ್ಯವೋ ಅನುಪಪನ್ನವಾದ್ದರಿಂದ ಅರ್ಥಾತ್ ಸಾನ್ನಿಧ್ಯ ಉಂಟಾಗಲಾರದಾದ್ದರಿಂದ ವಿರೋಧವು ಬರುತ್ತದೆ ಎಂಬುದಾಗಿ ವಿರೋಧ ಕರ್ಮಣಿ ಇತಿ ಚೇತ್ ಎಂಬ ಸೂತ್ರ ಭಾಗದಿಂದ ಆಕ್ಷೇಪಣೆ ಮಾಡಿದ್ರೆ ಇದು ಸರಿಯಲ್ಲ ಎಂದು ಮುಂದಿನ ನ ಅನೇಕ ಪ್ರತಿಪತ್ತೇ ದರ್ಶನಾಥ ಎಂಬ ಸೂತ್ರ ಭಾಗದಿಂದ ಉತ್ತರಿಸಲಾಗುತ್ತೆ. ಸೌಬರಿ ಮೊದಲಾದ ಸಮರ್ಥರಾದ ವ್ಯಕ್ತಿಗಳು ಒಂದೇ ಕಾಲದಲ್ಲಿ ಅನೇಕ ಶರೀರಗಳನ್ನು ಧರಿಸುವುದು ಖಂಡಿತೆಯಾದ್ದರಿಂದ ಇಂದ್ರಾದಿಗಳಲ್ಲಿ ಈ ರೀತಿ ಒಪ್ಪಲು ಯಾವುದೇ ಬಾಧಕವಿಲ್ಲ ಎಂದು ಈ ಪೂರ್ವ ಪಕ್ಷಕ್ಕೆ ಉತ್ತರ. ಈಗ ಅರ್ಥವಾಯ್ತಾ? ಫಾಲೋ ಮಾಡ್ತಾ ಇದ್ದೀರಿ ಅನ್ಸುತ್ತೆ ಚರ್ಚೆ ಏನಾಗ್ತಾ ಇದೆ ಅಂತ. ಇಂದ್ರ ಒಬ್ಬನೇ ಆಗ್ಬಿಟ್ರೆ ಎಲ್ಲ ಕಡೆಯಲ್ಲೂ ಬರೋಕ್ಕಾಗತ್ತಾ ಅಂತ. ಒಬ್ಬ ಋಷಿ ಸೌಭರಿ ಅವನ ಅನೇಕ ಶರೀರ ತಗೊಂಡು ಅಷ್ಟು ಜನ ಪತ್ನಿಯರೊಂದಿಗೆ ಒಂದೇ ಕಾಲದಲ್ಲಿ ಎಲ್ಲ ಕಡೆ ಇರೋದಕ್ಕೆ ಸಾಧ್ಯವಾಗ್ಲಿಲ್ವೋ? ಒಬ್ಬ ಮನುಷ್ಯ ಋಷಿಗೆ ಸಾಧ್ಯವಾದ್ರೆ ದೇವತೆಗಳಿಗೆ ಬೇರೆ ಬೇರೆ ಶರೀರ ತಗೊಳಕ್ಕಾಗಲ್ವಾ? ಇವನ್ ಇಂದ್ರ ಆಗಿ ಬಂದಾಗ ಇಲ್ಲೂ ಇದ್ದು ರೂಪಿಯಾಗೆ ಬರ್ಬೋದು, ನಿಮ್ಮಲ್ಲಿ ನಡೆದಾಗೂ ಅಷ್ಟೇ. ಹೀಗೆ ಭಗವಂತ ಕೃಷ್ಣ ಅಲ್ಲಿ 5 ಲಕ್ಷ ಗೋಪಕನ್ನಿಕೆಯರ ಜೊತೆಗೆ ಒಬ್ಬೊಬ್ಬ ಗೋಪಿಗೆ ಒಬ್ಬೊಬ್ಬ ಕೃಷ್ಣ. ಒಬ್ಬ ಋಷಿಗೆ ಸಾಧ್ಯವಾದಾಗ ಭಗವಂತನಿಗಾಗ್ಲಿ ದೇವತೆಗಳಿಗಾಗ್ಲಿ ಬೇರೆ ಬೇರೆ ಶರೀರ ತಗೊಳಕ್ ಸಾಧ್ಯವಿಲ್ವೇ? ಅದರಿಂದ ಅವನಿಗೆ ಒಂದೇ ಒಂದು ಫಿಕ್ಸೆಡ್ ಶರೀರ ಇದೆ ಅಂತ ಹೇಳೋ ಮಾತು ಸರಿಯಲ್ಲ ಅಂತ ಅಂದ್ಬಿಟ್ಟು ಸಾರಾಂಶ. ಮುಂದಕ್ಕೆ ಹೋಗೋಣ. ಶಬ್ದ ಇತಿ ಚೇನ್ನಾತಃ ಪ್ರಭಾವಾತ್ ಪ್ರತ್ಯಕ್ಷಾನುಮಾನಾಭ್ಯಾಂ ಬ್ರಹ್ಮಸೂತ್ರ 1:27. ಕರ್ಮ ವಿಷಯಕವಾದ ವಿರೋಧವನ್ನು ಪರಿಹರಿಸಿದ್ರು ಸಹ ವೇದದಲ್ಲಿ ಹೇಳಿದ ಶಬ್ದಗಳ ವಿರೋಧ ಒಂದೇ ಬರುತ್ತೆ. ಹೇಗೆಂದರೆ ದೇವತೆಗಳಿಗೆ ವಿಗ್ರಹವನ್ನು ಒಪ್ಪಲಾಯಿತು. ವಿಗ್ರಹವು ಅವಯವಗಳನ್ನು ಹೊಂದಿದೆಯಾದ್ದರಿಂದ ಅವಯವಗಳು ನಷ್ಟವಾದಾಗ ಅವಯವಿಯೂ ಸಹ ನಷ್ಟವಾಗತ್ತೆ. ಆದ್ದರಿಂದ ಅದು ಅನಿತ್ಯ ಎನಿಸುತ್ತೆ. ಅನಿತ್ಯವಾದ್ದರಿಂದ ಇಂದ್ರಾದಿ ಶರೀರಗಳ ನಾಶದ ಅನಂತರ ಹಾಗೂ ಉತ್ಪತ್ತಿಗೆ ಮೊದಲ ಇಂದ್ರ ಮೊದಲಾದ ಶಬ್ದಗಳಿಂದ ವಾಚ್ಯನಾದ ವಸ್ತುವೂ ಇಲ್ಲ. ಆದ್ದರಿಂದ ಶಬ್ದಕ್ಕೆ ಅರ್ಥದೊಡನೆ ಇರಬೇಕಾದ ಉತ್ಪತ್ತಿ ನಿಮಿತ್ತವಾದ ಸಂಬಂಧವೂ ಇರೋದಿಲ್ಲ. ಆಗ ಶಬ್ದ ಸ್ವರೂಪವು ನಷ್ಟವಾಗಬೇಕಾಗತ್ತೆ. ನಷ್ಟವೇ ಆಗುತ್ತದೆ ಎಂದು ಒಪ್ಪಿಕೊಂಡ್ರೆ ಶಬ್ದಗಳಿಗೆ ಅನಿತ್ಯತ್ವವನ್ನು ಹೇಳಿದಂತಾಗತ್ತೆ. ಶಬ್ದ ಅಂದ್ರೆ ವೇದ. ಆದ್ದರಿಂದ ಔತ್ಪತ್ತಿಕಸ್ತು ಶಬ್ದಸ್ಯಾರ್ಥೇನ ಸಂಬಂಧ ಪೂರ್ವ ಮೀಮಾಂಸಾ ಸೂತ್ರ 1:1.5 ಎಂಬ ಸೂತ್ರದಲ್ಲಿ ಹೇಳಲಾದ ಶಬ್ದಾರ್ಥಗಳ ಸಂಬಂಧದ ನಿತ್ಯತ್ವವು ವಿರುದ್ಧವಾಗತ್ತೆ ಎಂದು ಶಬ್ದ ಇತಿ ಚೇತ್ ಎಂಬ ಸೂತ್ರದಿಂದ ಪೂರ್ವ ಪಕ್ಷ ಮಾಡಲಾಗಿ ನ ಅತಃ ಪ್ರಭಾವಾತ್ ಪ್ರತ್ಯಕ್ಷಾನುಮಾನಾಭ್ಯಾಂ ಎಂಬ ಸೂತ್ರ ಭಾಗದಿಂದ ವಿವರಿಸಲಾಗತ್ತೆ. ಈ ಆಕ್ಷೇಪ ಸರಿಯಲ್ಲ. ವೇದೇನ ನಾಮರೂಪೇ ವ್ಯಾಕರೋತೆ ಸದಾ ಸದಿ ಪ್ರಜಾಪತಿ ನಾಮರೂಪಂಚ ಭೂತಾನಾಂ ಕೃತ್ಯಾನಾಂಚ ಪ್ರಪಂಚನಂ ವೇದ ಶಬ್ದೇಭ್ಯ ಏವಾದೋ ದೇವಾದೀನಾಂಚಕಾರ ಸಹ ಮುಂತಾದ ಪ್ರತ್ಯಕ್ಷ ಹಾಗೂ ಅನುಮಾನಗಳಿಂದ ಎಂದು ಕರೆಸುವ ಶ್ರುತಿ ಹಾಗೂ ಸ್ಮೃತಿಗಳಲ್ಲಿ ಇಂದ್ರಾದಿಗಳನ್ನ ವೇದದಿಂದಲೇ ಸೃಜಿಸಲಾಯಿತು ಎಂದು ತಿಳಿದು ಬರುತ್ತೆ. ಶಿಲ್ಪಿಯು ಶಿಲ್ಪಶಾಸ್ತ್ರದಲ್ಲಿ ಹೇಳಿದ ನಾಮರೂಪಗಳನ್ನು ಅನುಷ್ಠಾನ ಮಾಡಿಕೊಂಡು ದೇವತಾ ಪ್ರತಿಮೆಗಳನ್ನ ನಿರ್ಮಿಸ್ತಾನೆ. ಅದೇ ಅನುಸಂಧಾನದಿಂದ ಮಾಡಿದ ಹಿಂದಿನ ಪ್ರತಿಮೆಗಳಿಗೂ ರೂಪಾದಿಗಳಲ್ಲಿ ಹೇಗೆ ಸಾಮ್ಯ ಇರುತ್ತೋ ಅದರಂತೆಯೇ ವೇದದಲ್ಲಿ ಹೇಳಿದ ಇಂದ್ರಾದಿಗಳ ನಾಮರೂಪಗಳನ್ನು ಅನುಸಂಧಾನ ಮಾಡಿಕೊಂಡು ಪ್ರಜಾಪತಿಯು ಈಗಿನ ಇಂದ್ರಾದಿಗಳನ್ನ ಸೃಜಿಸುವನು. ಆದ್ದರಿಂದ ಇಂದ್ರಾದಿಗಳ ನಾಮರೂಪಾದಿಗಳು ಹಿಂದಿನ ಕಲ್ಪದಲ್ಲಿದ್ದ ಇಂದ್ರಾದಿಗಳ ನಾಮರೂಪಾದಿಗಳಿಗೆ ಸಮನಾಗಿ ಇರುತ್ತೆ. ಈಗ ಶಿವಾರ್ಪಟ್ಟಣದಲ್ಲಿ ಒಬ್ರು ಲಕ್ಷ್ಮಿ ವಿಗ್ರಹ ಮಾಡಿಸಿದ್ರು, ಅವ್ನು ಲಕ್ಷ್ಮಿ ವಿಗ್ರಹ ಮಾಡಿಕೊಟ್ಟ. ಇನ್ನೊಬ್ರು ಊರ್ನವ್ರು ಬಂದ್ರು, ನಮಗೊಂದ್ ಬೇಕು ಅಂತಂದ್ರು. ಆ ಲಕ್ಷ್ಮಿ ವಿಗ್ರಹ ಮಾಡಿದವನಿಗೆ ಈ ಲಕ್ಷ್ಮಿ ವಿಗ್ರಹ ಮಾಡ್ಬೇಕಾದ್ರೆ ಏನಾದ್ರು ವ್ಯತ್ಯಾಸ ಬರುತ್ತಾ? ಅವನಿಗೆ ತಲೆನಲ್ಲಿದೆ ಲಕ್ಷ್ಮಿಯ ಸ್ವರೂಪ ಹಿಂಗಿದೆ, ಅದನ್ನ ಮಾಡ್ಬೇಕು ಅಂತ. ಹಾಗೆ ಸೃಷ್ಟಿಕರ್ತನಾದ ಭಗವಂತನಿಗೆ ಒಂದೊಂದು ರೂಪಗಳನ್ನ ಇವುಗಳನ್ನ ಮಾಡ್ಬೇಕಾದ್ರೆ ಹಿಂದಿನ ಕಲ್ಪದಲ್ಲಿ ಇದ್ದಂತೆ ಯಥಾ ಪೂರ್ವಮ ಕಲ್ಪಯತ್ ಸೂಕ್ತದಲ್ಲಿ ಬರುವಂತದ್ದು. ಹಿಂದಿನ ಯುಗದಲ್ಲಿ ಯಾವುದು ಇವಾಗ 28ನೇ ಚತುರ್ಯುಗ ಇದು. ಕೃತ ತ್ರೇತ ದ್ವಾಪರ ಕಲಿ 4 ಯುಗಗಳು ರೊಟೇಷನ್. ಕಲಿಯುಗ ಆದ್ಮೇಲೆ ಬರೋದು ಮತ್ತೆ ಕೃತಯುಗ. ಸೊ ಪೂರ್ವೆ ಮೊದ್ಲು ಹೇಗಿತ್ತು ಕೃತಯುಗದಲ್ಲಿ, ಈಗ 28ನೇ ಕೃತಯುಗ ಕಲಿಯುಗ ಇದು. 27 ಕಲಿಯುಗಗಳಲ್ಲಿ ಹೇಗಿತ್ತು ಕಲಿಯುಗ ಹಾಗೆ ಈ ರೀತಿನಲ್ಲೂ ಇರೋದು. ಅದೇ ರೀತಿ ಹಿಂದೆ ಹೇಗಿತ್ತು ಆ ರೀತಿನಲ್ಲೇ ಸೃಷ್ಟಿಯಾಗತ್ತೆ ಅಂತ. ಹಾಗೆ ಹಿಂದಿನ ಕಲ್ಪದಲ್ಲಿದ್ದ ಇಂದ್ರಾದಿಗಳ ನಾಮರೂಪಾದಿಗಳಿಗೆ ಅದು ಸಮನಾಗೇ ಇರುತ್ತೆ. ಆದ್ದರಿಂದ ಹೀಗೆ ಗೋ ಮುಂತಾದ ಶಬ್ದಗಳು ಗೋತ್ವವೇ ಮೊದಲಾದ ಜಾತಿ ವಿಶಿಷ್ಟವಾದ ಪದಾರ್ಥಕ್ಕೆ ವಾಚಿಗಳಾಗಿವೆಯೋ ಅದರಂತೆ ಇಂದ್ರಾದಿ ಶಬ್ದಗಳು ಸಹ
ಸಮಾನ ನಾಮ ರೂಪವುಳ್ಳ ಆಕೃತಿಯನ್ನು ಹೊಂದಿರುವ ಇಂದ್ರಾದಿ ವ್ಯಕ್ತಿ ವಾಚಕಗಳೇ ಆಗಿವೆ. ಆದ್ದರಿಂದ ವ್ಯಕ್ತಿಗಳು ಅನಿತ್ಯರಾಗಿದ್ದರೂ ಸಹ ಶಬ್ದವು ಜಾತಿ ವಾಚಕವಾದ ಪ್ರಯುಕ್ತ ಅನಿತ್ಯ ವಸ್ತುವನ್ನು ಶಬ್ದವು ಹೇಳುವುದು ವಿರುದ್ಧ ಎಂಬ ಆಕ್ಷೇಪ ಸರಿಯಲ್ಲ. ವೇದ ಪ್ರಮಾಣವಾಗಬೇಕಾದ್ರೆ ನಿತ್ಯವಾಗಬೇಕು. ನಿತ್ಯ ಅಂದ್ರೆ ಅದು ಪರ್ಮನೆಂಟ್, ಶಾಶ್ವತವಾಗಿರುವಂತಹದ್ದು. ಆದರೆ ವೇದವು ಪುರುಷ ನಿರ್ಮಿತವಾಗಿದೆ, ಆದ್ದರಿಂದ ಅದು ಅನಿತ್ಯವಾಗಿದೆ ಮತ್ತು ಅಪ್ರಮಾಣವಾಗಿದೆ. ಏಕೆಂದರೆ ವೇದದಲ್ಲಿ ಮಂತ್ರಕೃತೋ ವೃಣೀತೆ ಎಂಬಲ್ಲಿ ಮಂತ್ರಕತಃ ಎಂದು ಮಂತ್ರಗಳಿಗೆ ಕರ್ತೃ ಇರುವನು ಎಂದು ಸೂಚಿತವಾಗಿದೆ. ಅಷ್ಟೇ ಅಲ್ಲದೆ ಸಂಹಿತಾಕಾರ, ಪದಕಾರ, ಸೂತ್ರಕಾರ, ಬ್ರಾಹ್ಮಣಕಾರಾಣ ಎಂಬಲ್ಲಿಯೂ ಸಂಹಿತಾಕಾರ, ಬ್ರಾಹ್ಮಣಕಾರ ಪದಗಳಿಂದ ವೇದ ಕರ್ತೃತ್ವವು ಸಿದ್ಧವಾಗತ್ತೆ. ಮತ್ತು ವಿಶ್ವಾಮಿತ್ರಸ್ಯ ಸೂಕ್ತಂ ಭವತಿ ಎಂಬ ವಾಕ್ಯದಲ್ಲಿ ವಿಶ್ವಾಮಿತ್ರನಿಗೆ ಸೂಕ್ತದ ಕರ್ತೃತ್ವವು ತಿಳಿದು ಬರ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ವೇದಕ್ಕೆ ಪೌರುಷೇಯತ್ವ ಸಿದ್ಧವಾಗುತ್ತೆ. ಆದ್ದರಿಂದ ಅದು ನಿತ್ಯವಲ್ಲ ಎಂದು ಪೂರ್ವ ಪಕ್ಷ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ಅತಏವಚ ನಿತ್ಯತ್ವಂ ಬ್ರಹ್ಮಸೂತ್ರ 1.3.28 ಎಂಬ ಸೂತ್ರದಿಂದ ಹೇಳಲಾಗುತ್ತೆ. ಅನಾದಿ ನಿಧನ ನಿತ್ಯ ವಾಗುತ್ಸೃಷ್ಟ ಸ್ವಯಂಭುವ ಆದೋ ವೇದಮಯೀ ದಿವ್ಯ ಯತಃ ಸರ್ವಾಹ ಪ್ರಸೂತಯ. ಮಹಾಭಾರತ ಶಾಂತಿ ಪರ್ವ 222:55 ಶ್ಲೋಕ ಎಂಬುವ ಈ ಸ್ಮೃತಿಯಲ್ಲಿ ನೀವು ಯಾರನ್ನ ಮಂತ್ರಕರ್ತೃಗಳು ಅಂತ ಹೇಳಿದಿರೋ ಅಂತಹ ವಸಿಷ್ಠ, ವಿಶ್ವಾಮಿತ್ರಾದಿಗಳು ಸಹ ವೇದದಿಂದಲೇ ಹುಟ್ಟಿದವರು ಎಂದು ಹೇಳಿದೆ. ಆದ್ದರಿಂದ ಆ ವಸಿಷ್ಠಾದಿಗಳಲ್ಲಿ ಇರುವ ಮಂತ್ರ ಕರ್ತೃತ್ವ ಎಂದರೆ ಮಂತ್ರ ದ್ರಷ್ಟಾರರು ಅವರುಗಳು ಎಂದು ಅರ್ಥವೇ ಹೊರತು ಅವರೇ ಮಂತ್ರಗಳನ್ನು ರಚಿಸಿದರು ಎಂಬ ಅರ್ಥ ಅಲ್ಲ. ಮಂತ್ರ ದ್ರಷ್ಟಾರ ಅಂದ್ರೆ ಏನು? ಇವರು ತಪಸ್ಸಿನಲ್ಲಿ ಕುಳಿತುಕೊಂಡು ಅದನ್ನ ಕಂಡುಕೊಂಡವರು. ದೇ ಆರ್ ನಾಟ್ ದಿ ಏನು ಕರ್ತೃಗಳಲ್ಲ, ಮಂತ್ರವನ್ನ ಕಂಡುಕೊಂಡವರು ಮಂತ್ರ ದ್ರಷ್ಟಾರ ಅಂತ. ಆದ್ದರಿಂದ ವೇದ ನಿತ್ಯತ್ವಕ್ಕೆ ಯಾವುದೇ ಬಾಧಕವಿಲ್ಲ. ಹೀಗೆ ಹೇಳಿದ್ರು ಕೂಡ ವೇದ ನಿತ್ಯತ್ವವನ್ನು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ವೇದವು ಶಬ್ದರಾಶಿ ರೂಪವಾದದ್ದು. ಈ ಶಬ್ದಕ್ಕೆ ಉಪಾದಾನ ಕಾರಣತ್ವ, ಅಹಂಕಾರ ತತ್ವ, ಇಂತಹ ಅಹಂಕಾರತ್ವ ಪ್ರಳಯ ಕಾಲದಲ್ಲಿ ನಷ್ಟವಾಗಿದೆಯಾದ್ದರಿಂದ ಉಪಾದಾನ ಕಾರಣನಾಶಾತ್ ಕಾರ್ಯನಾಶ ಎಂಬ ನಿಯಮಕ್ಕೆ ಅನುಸಾರವಾಗಿ ಉಪಾದಾನ ಕಾರಣದಿಂದ ನಾಶದಿಂದಾಗಿ ಕಾರ್ಯವು ಶಬ್ದವು ನಷ್ಟವಾಯಿತು. ಶಬ್ದವು ನಷ್ಟವಾದರೆ ಆ ಶಬ್ದರಾಶಿ ರೂಪವಾದಂತಹ ವೇದವು ಹೇಗೆ ತಾನೇ ನಿತ್ಯವಾಗಲು ಸಾಧ್ಯ? ಹೇಗೆ ತಾನೇ ಅಂತಹ ಪ್ರಣಷ್ಟವಾದ ವೇದದಿಂದ ವಸಿಷ್ಠಾದಿಗಳ ಉತ್ಪತ್ತಿ ಸಾಧ್ಯ ಎಂಬ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸಮಾನ ನಾಮರೂಪತ್ವಾಚ ವೃತ್ತವಪಿ ಅವಿರೋಧೋ ದರ್ಶನಾತ್ ಸ್ಮೃತಿಯಶ್ಚ ಬ್ರಹ್ಮಸೂತ್ರ 1.3.29 ಎಂಬ ಸೂತ್ರದಿಂದ ಉತ್ತರವನ್ನ ನೀಡಲಾಗುತ್ತೆ. ನೋಡಿ, ವೇದದ ಎಕ್ಸಿಸ್ಟೆನ್ಸ್ ಇದಕ್ಕೆಲ್ಲ ಬರುತ್ತೆ. ಇನ್ನು ಬಹಳಷ್ಟಿದೆ, ಅದನ್ನ ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ವೇದದ ನಿತ್ಯತ್ವ ಅದರ ಬಗ್ಗೆ ಚರ್ಚೆ ಇವಾಗ ಅದರಲ್ಲಿ ಬರ್ತಾ ಇರೋದು. ವೇದ ಅಪೌರುಷೇಯ. ಅಪೌರುಷೇಯ ಅಂದ್ರೆ ಯಾರಿಂದನೂ ಮಾಡಿದ್ದಲ್ಲ ಅಂತ ಬರುವಂತ. ಸೊ ಅಲ್ಲಿ ನಿಲ್ಸ್ಕೊಂಡಿರೋಣ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ವ ನಿರಾಕರಣಂ ಧಾರಯಿತಾ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋ ಓಡ್ವಂ ಮಮಾಮುಷ್ಯವೋ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.